ನಾವು ಬೇರೆ ರೀತಿಯಲ್ಲಿ ಆರ್ಟ್ ಥೆರಪಿಯನ್ನ ನಮ್ಮ ಮನೋವಿಜ್ಞಾನದ ಇದರಲ್ಲಿ ಬಳಕೆ ಮಾಡ್ತಾ ಬಂದಿದ್ದೀವಿ. ಅದಕ್ಕೆ ಮತ್ತಷ್ಟು ಉತ್ತಮಪಡಿಸುವಂತ ಒಂದು ರೀತಿಯಲ್ಲಿ ಅಥವಾ ಅದನ್ನ ಆ ವಿಧಾನವನ್ನೇ ಮತ್ತಷ್ಟು ಸೈಂಟಿಫಿಕ್ ಆಗಿ ತೆಗೆದುಕೊಂಡು ಹೋಗುವಂತ ಒಂದು ರೀತಿಯಲ್ಲಿ ಈ ಝೆಂಟ್ಯಾಂಗಲ್ ಅನ್ನೋ ಒಂದು ಸಿಸ್ಟಮ್ ಅನ್ನ ಈಗ ತುಂಬಾ ಪ್ರಚಲಿತವಾಗಿ ಬಂದಿದೆ. ಅದನ್ನ ಸಾಕಷ್ಟು ಕಡೆಗೆ ಬಳಸ್ತಾ ಇದ್ದಾರೆ ಕೂಡ. ಸೊ ಇದ್ರ ಬಗ್ಗೆ ಈಗ ಕೆಲವು ವಾರಗಳ ಹಿಂದೆ ಶ್ರೀಮತಿ ಪದ್ಮಶ್ರೀ ಅವರು ಒಂದಿಷ್ಟು ಫೋಟೋಗಳನ್ನು ಹಾಕಿ ಒಂದಿಷ್ಟು ವಿಷಯಗಳನ್ನು ಕೂಡ ನಮ್ಮ ಗ್ರೂಪಲ್ಲಿ ಶೇರ್ ಮಾಡಿದ್ರು, ನನಗೂ ಕಳಿಸಿದ್ರು. ಆಗ ಖಂಡಿತವಾಗಿ ಇದ್ರ ಬಗ್ಗೆ ನಾವು ಒಂದು ಚರ್ಚೆ ಮಾಡ್ಬೋದಲ್ಲ ಅಂತ ಅನ್ನಿಸ್ತು. ಈ ವಿಷಯವನ್ನ ನಾನು ನನಗೆ ಪರಿಚಯ ಇರ್ತಕ್ಕಂಥ ಕೆಲವು ಸೈಕಿಯಾಟ್ರಿಸ್ಟ್ಗಳ ಜೊತೆಗೆ ಕೂಡ ಅದನ್ನ ಚರ್ಚೆ ಮಾಡಿದೆ. ಅವರು ಕೂಡ ಇಲ್ಲ, ಇದು ಖಂಡಿತವಾಗಿ ತುಂಬಾ ಹೆಲ್ಪ್ ಆಗುತ್ತೆ, ಇದನ್ನು ನಾವು ಸೈಕೋಥೆರಪಿನಲ್ಲಿ ಕೂಡ ಯೂಸ್ ಮಾಡ್ಬೋದು ಅನ್ನೋ ಥರ ಹೇಳಿದರು. ಸೊ ಇದು ಸೈಕೋಥೆರಪಿ ಅಂತ ಹೇಳಿದ್ರೆ ಸಮಸ್ಯೆ ಇದ್ದವ್ರಿಗೆ ಮಾತ್ರ ಥೆರಪಿಟಿಕ್ ಆಗಿ ಯೂಸ್ ಮಾಡ್ಬೇಕಂತ ಏನಿಲ್ಲ. ನಾವು ಕೂಡ ಸಾಮಾನ್ಯರು ಕೂಡ ಅದನ್ನ ನಿತ್ಯ ಬಳಕೆಯಲ್ಲಿ ಮಾಡ್ತಾ ಹೋದ್ರೆ ನಮ್ಮಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಂಡುಕೋಬಹುದು ಅನ್ನೋದು ಸತ್ಯವಾದ ಮಾತು. ಯಾಕಂದ್ರೆ ಇದು ಒಂದು ಆರ್ಟ್ ಫಾರ್ಮ್, ಇದು ಥೆರಪಿ ಅಂತ ಹೇಳ್ತಾರೆ, ಬಟ್ ಇದೊಂದು ಆರ್ಟ್ ಫಾರ್ಮ್. ಹಾಗಾಗಿ ಇದನ್ನ ನಾವು ಯಾರು ಬೇಕಾದರೂ ಬಳಕೆ ಮಾಡ್ಬೋದು, ಅಥವಾ ಅಗತ್ಯ ಇದ್ದವ್ರಿಗೆ ಇದರಿಂದ ಉಪಯೋಗ ಜಾಸ್ತಿ ಸಿಗುತ್ತೆ ಅನ್ನೋದು ಮೂಲ ಉದ್ದೇಶ. ಸೊ ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಅನ್ನೋದು ಒಂದು. ಮತ್ತೆ ಈಗಾಗಲೇ ಪದ್ಮಶ್ರೀ ಅವರು ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದಾರೆ, ಅದನ್ನ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಅವರು ಅಭ್ಯಾಸ ಮಾಡ್ಕೊಂಡಿದ್ದಾರೆ, ಸಾಕಷ್ಟು ಜನರಿಗೆ ಇದನ್ನ ರೆಕಮೆಂಡ್ ಮಾಡಿದ್ದಾರೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತಿನ ಮುಖ್ಯ ಅತಿಥಿಯನ್ನಾಗಿ ಅವರನ್ನ ನಾವು ಆಹ್ವಾನಿಸಿದ್ವಿ. ಜೊತೆಗೆ ಡಾಕ್ಟರ್ ಮೇಡಮ್, ಸುಸ್ವಾಗತ ಕಾರ್ಯಕ್ರಮಕ್ಕೆ. ಎಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ಜೊತೆಗೆ ಇವತ್ತು ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ಇದ್ದಾರೆ. ಅವರು ಕೂಡ ಸಾಕಷ್ಟು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ಸಮಸ್ಯೆಗಳ ಬಗ್ಗೆ ಒಂದು ಆಪ್ತ ಸಮಾಲೋಚನೆಯನ್ನು ನಡೆಸ್ತಕ್ಕಂಥ ಒಂದು ಕೆಲಸವನ್ನ ಸತತವಾಗಿ ಸಾಕಷ್ಟು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಮತ್ತು ಅವ್ರದ್ದೇ ಕಾನ್ಸೆಪ್ಟ್ ಅಲ್ಲಿ ಶಾಲೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಸುಬೋಧ ಕಲಿಕಾ ಕೇಂದ್ರ ಅಂತೇಳಿ ಹಲವಾರು ಕಡೆಗಳಲ್ಲಿ ನಡೆಸ್ತಾ ಬಂದಿದ್ದಾರೆ. ತುಂಬಾ ಕ್ರಿಯೇಟಿವ್ ಆಗಿ ಟೀಚಿಂಗ್ ಅನ್ನ ಹಿಂಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಶಿಕ್ಷಕರಿಗೂ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಮಕ್ಕಳಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಕಲ್ಪಿಸಿ ಕೊಡ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ಅವರು ಕೂಡ ಇವತ್ತು ನನ್ನ ಜೊತೆಗಿದ್ದಾರೆ. ಇವತ್ತು ಅವರಿಗೆ ನಾನು ಸ್ಪೆಷಲ್ ಆಗಿ ಇನ್ವೈಟ್ ಮಾಡಿದ್ದೆ. ಅವ್ರು ಬಂದ್ರೆ ಇನ್ನಷ್ಟು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಬಹುದು ಅನ್ನೋ ಕಾರಣಕ್ಕೆ ಅವ್ರನ್ನ ಇನ್ವೈಟ್ ಮಾಡಿದ್ರೆ ಸರ್ ಕೂಡ ಜಾಯಿನ್ ಆಗಿದ್ದಾರೆ. ನಾನು ಡಾಕ್ಟರ್ ಅಜಯ್ ಕುಮಾರ್ ಅವ್ರನ್ನ ಸೈಕಿಯಾಟ್ರಿಸ್ಟ್. ನಮಸ್ಕಾರ ಸರ್. ನಮಸ್ಕಾರ, ತಮಗೂ ಸ್ವಾಗತ. ಇವತ್ತು ಡಾಕ್ಟರ್ ಅಜಯ್ ಕುಮಾರ್ ಅವರು ಸೈಕಿಯಾಟ್ರಿಸ್ಟ್, ಅವ್ರನ್ನ ಕೂಡ ಇನ್ವೈಟ್ ಮಾಡಿದೆ. ಬಟ್ ಇವತ್ತು ಅವ್ರು ಊರಲ್ಲಿ ಇರಲಿಲ್ಲ, ಸಾಧ್ಯ ಆದರೆ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಡಾಕ್ಟರ್ ವಿರೂಪಾಕ್ಷ ದೇವರಮನಿ ಅವರು ಮಣಿಪಾಲದಲ್ಲಿ ಸೈಕಿಯಾಟ್ರಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದಾರೆ, ಅವ್ರಿಗೂ ಇನ್ವೈಟ್ ಮಾಡಿದ್ದೆ. ಸೊ ಯಾರ್ಯಾರು ಈ ಕ್ಷೇತ್ರದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ನಾನು ವಿಶೇಷವಾಗಿ ಇನ್ವೈಟ್ ಮಾಡಿದ್ದೀನಿ. ನೋಡೋಣ ಯಾರ್ಯಾರು ಜಾಯಿನ್ ಆಗ್ತಾರೋ. ಆದರೆ ಇನ್ನಷ್ಟು ಹೊಸ ವಿಚಾರಗಳನ್ನು ಮತ್ತೆ ಇದರ ಸೈಂಟಿಫಿಕ್ ಇದನ್ನ ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಸೊ ಸದ್ಯಕ್ಕೆ ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಈ ನಮ್ಮ ವೇದಿಕೆಯ ಮೂಲಕ ನಡೆಸ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಇವತ್ತಿನ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಪದ್ಮಶ್ರೀ ಅವರೇ ಒಂದು ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭಿಸಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್, ಒಂದು ಪ್ರಾರ್ಥನಾ ಗೀತೆ ತನ್ನಿಂದ. ಎಲ್ರಿಗೂ ನಮಸ್ಕಾರ. ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು, ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು, ನಳಿನ ನಾಭನ ಪಾದ ನಳಿನ ಸೇವಕರು, ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು, ഇരുളു ಹಚ್ಚುವ ದೀಪ ಹರಿಗೆ ನೀರಾಜನವು, ಮರೆ ಮಾಡುವ ವಸ್ತ್ರ ಪರಮ ಮಡಿಯು, ತಿರುಗಾಡಿ ದಣಿಯುವುದೇ ಹರಿಗೆ ಪ್ರದಕ್ಷಿಣೆಯು, ತಿರುಗಾಡಿ ದಣಿಯುವುದೇ ಹರಿಗೆ ಪ್ರದಕ್ಷಿಣೆಯು, ಹೊರಳಿ ಮಲಗುವುದೆಲ್ಲ
ಹರಿಗೆ ವಂದನೆಯೋ ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ನುಡಿದ ಮಾತುಗಳೆಲ್ಲ ಕಡಲ ಶಯನನ ಜಪವು ಮಡದಿ ಮಕ್ಕಳು ಮತ್ತೆ ಒಡನೆ ಪರಿವಾರ ನಡುಮನೆಯು ಅಂಗ ಉಡುಪಿ ವೈಕುಂಠಗಳು ನಡುಮನೆಯು ಅಂಗ ಉಡುಪಿ ವೈಕುಂಠಗಳು ಎಡಬಲದ ಮನೆಯವರು ಕಡು ಭಾಗವತರು ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಹೀಗೆ ಅನುದಿನ ತಿಳಿದು ಹೀಗುವ ಜನರ ಭವರೋಗ ಪರಿಹರವೋ ಜಗದಿ ಸುಖವು ಹೋಗುತ್ತಿದೆ ಈ ಆಯು ಬೇಗದಿಂದಲಿ ನಮ್ಮ ಹೋಗುತ್ತಿದೆ ಈ ಆಯು ಬೇಗದಿಂದ ನಮ್ಮ ಯೋಗೀಶ ಪುರಂದರು ವಿಠಲನ ನೆನೆದು ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ನಳಿನ ನಾಭನ ಪಾದ ನಳಿನ ಸೇವಕರು ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು. ಧನ್ಯವಾದಗಳು ಮೇಡಮ್. ತುಂಬಾ ಒಳ್ಳೆಯ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆರಂಭ ಕೊಟ್ಟಿದ್ದೀರಾ. ಈಗ ಶ್ರೀಮತಿ ಪದ್ಮಶ್ರೀ ಅವರ ಒಂದು ಕಿರುಪರಿಚಯ ನನಗೆ ಗೊತ್ತಿದ್ದ ಹಾಗೆ ಅವರು ಇಷ್ಟು ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ರು. ಇತ್ತೀಚೆಗೆ ಅವರು ಮುಂಬೈಗೆ ವಲಸೆ ಹೋಗಿದ್ದಾರೆ. ಅವರು ಬೆಂಗಳೂರಿನಲ್ಲಿದ್ದಾಗ ಬೇಸ್ ಅನ್ನೋ ಸಂಸ್ಥೆಯಲ್ಲಿ ಮೆಂಟರ್ ಆಗಿ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಸೈಕಾಲಜಿ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ. ಸೊ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡುವಂತದ್ದು, ಮತ್ತೆ ಅವರಿಗೆ ಆಪ್ತ ಸಮಾಲೋಚನೆ ಅಥವಾ ಪೇರೆಂಟ್ಸ್ ಜೊತೆಗೆ ಮಾತಾಡುವಂತದ್ದು, ಈ ಕೆಲಸದಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ರು. ಸೊ ಹಾಗಾಗಿ ಈ ಒಂದು ಇದೇನಿದೆ ಜೆಂಟ್ಯಾಂಗಲ್ ಇದೇನಿದೆಯಲ್ಲ ಇವತ್ತಿನ ವಿಷಯ, ಇದು ಕೂಡ ಅವರ ಒಂದು ವೃತ್ತಿಗೆ ಸಂಬಂಧಿಸಿರುವಂತಹ ಒಂದು ವಿಷಯನೇ ಆಗಿರುತ್ತೆ. ಸೊ ಆ ಅನುಭವದ ಹಿನ್ನೆಲೆಯಲ್ಲಿ ಈ ವಿಷಯವನ್ನ ಕೂಡ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತೀನಿ. ಮತ್ತೆ ಒಂದು ರಿಕ್ವೆಸ್ಟ್, ದಯವಿಟ್ಟು ಎಲ್ಲರೂ ತಮ್ಮ ಆಡಿಯೋವನ್ನ ಮ್ಯೂಟ್ ಮಾಡ್ಕೋಬೇಕು. ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳುವಾಗ ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆಗಳನ್ನ ಕೇಳಿ. ನಾನು ಆಗ್ಲೇ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ಬಂದಿದ್ದಾರೆ ಅಂತ ಹೇಳಿದೆ. ಬಟ್ ಇನ್ನು ಕೆಲವರು ಸೈಕಾಲಜಿ ಬಗ್ಗೆ ಅಥವಾ ಸೈಕಿಯಾಟ್ರಿ ಬಗ್ಗೆ ಆಸಕ್ತಿ ಇರೋರು ಅಥವಾ ಅದ್ರ ಬಗ್ಗೆ ಅನುಭವ ಇರ್ತಕ್ಕಂಥವ್ರು ಬೇರೆ ಯಾರಾದ್ರೂ ಇದ್ರೆ ಮಾತಾಡೋದಕ್ಕೆ ಖಂಡಿತವಾಗಿಯೂ ಎಲ್ಲರಿಗೂ ಅವಕಾಶ ಇರುತ್ತೆ. ಮೊದಲು ಅವರ ಪ್ರೆಸೆಂಟೇಶನ್ ಅನ್ನ ದಯವಿಟ್ಟು ಎಲ್ಲರೂ ಕೇಳಿಸ್ಕೋಬೇಕು. ಆ ನಂತರ ಚರ್ಚೆಗೆ ಅಥವಾ ಪ್ರಶ್ನೋತ್ತರಕ್ಕೆ ಎರಡಕ್ಕೂ ಅವಕಾಶ ಇರುತ್ತೆ. ಈಗ ಇವತ್ತಿನ ಉಪನ್ಯಾಸವನ್ನ ಆರಂಭ ಮಾಡ್ಬೇಕಂತ ಹೇಳಿ ನಾನು ಶ್ರೀಮತಿ ಪದ್ಮಶ್ರೀ ಅವರಲ್ಲಿ ವಿನಂತಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ಈ ಜೆಂಟ್ಯಾಂಗಲ್ ಇದ್ರ ಬಗ್ಗೆ ಮಾತಾಡೋದಿಕ್ಕೆ ನನ್ಗೆ ಪ್ರೋತ್ಸಾಹ ಕೊಟ್ಟು ಮತ್ತೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಡಾಕ್ಟರ್ ಅಶ್ವಥ್ ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಜೆಂಟ್ಯಾಂಗಲ್ ಏನಿದೆ ಇದನ್ನ ನಾನು ತುಂಬಾ ದಿವಸದಿಂದ ಏನು ಪ್ರಾಕ್ಟೀಸ್ ಮಾಡ್ತಿಲ್ಲ. ಬಟ್ ಇದ್ರ ಬಗ್ಗೆ ನನಗೆ ಗೊತ್ತಿತ್ತು. ತುಂಬಾ ವರ್ಷಗಳಿಗೆ ಮುಂಚೆ ನಾನು ಇದನ್ನೆಲ್ಲ ನೋಡಿದ್ದೆ ಮತ್ತೆ ನೋಡ್ಕೋತಾನೆ ಬರ್ತಿದ್ದೆ. ಆದ್ರೆ ಅದನ್ನ ಅಭ್ಯಾಸ ಅಂತ ಶುರು ಮಾಡಿದ್ದು ಇತ್ತೀಚೆಗೆ. ಅದನ್ನ ಮಾಡಕ್ ಶುರು ಮಾಡಿದ್ಮೇಲೆ ಮತ್ತೆ ನಾನಿಲ್ಲಿ ಮಾತಾಡ್ಬೇಕು ಅಂತ ಗೊತ್ತಾದ್ಮೇಲೆ ಸಾಕಷ್ಟು ವಿಷಯಗಳನ್ನ ಕಲೆ ಹಾಕ್ದೆ. ಯಾವಾಗ ನಾನು ಈ ಜೆಂಟ್ಯಾಂಗಲ್ ನ ಪ್ರಾಕ್ಟೀಸ್ ಶುರು ಮಾಡಿದೆ, ಅವಾಗ ಒಂದು ಲೇಖನಾನು ಬರೆದ್ಬಿಟ್ಟು ಸಮಾನ ಮನಸ್ಕರು ಗುಂಪಿನಲ್ಲಿ ಹಂಚ್ಕೊಂಡಿದ್ದೆ. ಮತ್ತೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ಇದನ್ನ ಈಗಾಗ್ಲೇ
ಆ ಆ ಅಭ್ಯಾಸ ಅಂದ್ರೆ ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ಆ ಎಲ್ಲಾರ್ಗುನು ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಂಡು ಅಥವಾ ಅದನ್ನ ಅವರ ಚಿಕಿತ್ಸಾ ವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅಂತಾನು ನನ್ಗೆ ಇವಾಗ ತಾನೇ ಅಶ್ವಥ್ ಅವ್ರು ಹೇಳಿದ್ರು. ಸೊ ನಾನು ಹೇಳುವಾಗ ಏನಾದ್ರೂ ತಪ್ಪಾಗಿ ಹೇಳಿದ್ರೋ ಅಥವಾ ಪಾರ್ಷಿಯಲ್ ಇನ್ಫಾರ್ಮೇಶನ್ ಕೊಟ್ರೆ ನೀವು ಖಂಡಿತ ನನ್ಗೆ ತಿದ್ದಿ ಪ್ಲೀಸ್. ಇದು ಝೆಂಟ್ಯಾಂಗಲ್ ಅನ್ನೋದು ಈಗ ಪ್ರತಿಯೊಬ್ಬರಲ್ಲೂನು ಒಬ್ಬ ಕಲಾಕಾರ ಅಡಗಿರ್ತಾನೆ ಅಂತ. ಪ್ರತಿಯೊಬ್ರುನು ಕಲಾಕಾರನೇ. ಅವರು ಸಂಗೀತ ಇರಬಹುದು, ಚಿತ್ರಕಲೆ ಇರಬಹುದು, ಪಾಟ್ರಿ ಇರಬಹುದು, ಬೇರೆ ಬೇರೆ ತರದ ಕಲಾ ಪ್ರಕಾರಗಳಲ್ಲಿ ಅವ್ರಿಗೆ ಆಸಕ್ತಿನೂ ಇರುತ್ತೆ. ಮತ್ತೆ ಅವ್ರನ್ನವರು ಎಕ್ಸ್ಪೋಜರ್ ಅದಕ್ಕೆ ತೆರ್ಕೊಂಡಿರ್ತಾರೆ, ಮತ್ತೆ ಅಭ್ಯಾಸನೂ ಮಾಡ್ತಾ ಬಂದಿರ್ತಾರೆ. ಆದ್ರೆ ಈ ಎಲ್ಲಾ ಕಲಾ ಪ್ರಕಾರಗಳಿಗೆ ಅದ್ರದ್ದೇ ಆದ ಒಂದು ಪರಂಪರೆ ಅಂತ ಇರುತ್ತೆ. ಈಗ ಅಶ್ವಥ್ ಅವರೇನೆ ಒಂದು ಟ್ರೆಡಿಷನಲ್ ಆರ್ಟ್ ಗ್ರೂಪ್ ಅಂತ, ಟ್ರೆಡಿಷನಲ್ ಪೇಂಟಿಂಗ್ ಅಂತ ಒಂದು ಗ್ರೂಪ್ ಮಾಡ್ಕೊಂಡು ಈ ತಾಂಜೋರ್ ಪೇಂಟಿಂಗ್ ಬಗ್ಗೆ ಸಾಕಷ್ಟು ಜನ ಅವರಿಂದ ಉತ್ತೇಜನ ಪಡೆದು ಅದನ್ನ ಅಭ್ಯಾಸ ಮಾಡ್ತಾ ಬಂದಿದ್ದಾರೆ. ಹಾಗೇನೆ ಮೈಸೂರ್ ಕಲಾ ಪ್ರಕಾರ ಇರಬಹುದು, ಅಥವಾ ಮಧುಬನಿ ಇರ್ಬೋದು, ಈ ತರ ಬೇರೆ ಬೇರೆ ಆರ್ಟ್ ಫಾರ್ಮ್ಸ್ ಎಲ್ಲ ಏನಿದೆಯಲ್ವಾ, ಅದೆಲ್ಲದಕ್ಕೂ ಒಂದೊಂದು ಪರಂಪರೆ ಇದೆ. ಅಂದ್ರೆ ಅದು ಯಾವಾಗ ಶುರುವಾಯ್ತು, ಹೇಗೆ ಅದನ್ನ ಫಸ್ಟ್ ಯಾರು ಆರಂಭ ಮಾಡಿದ್ದು, ಮತ್ತೆ ಅದಕ್ಕೊಂದು ಚೌಕಟ್ಟಿರುತ್ತೆ. ಅದಕ್ಕೆ ಇದಿದ್ ಬಣ್ಣಗಳನ್ನ ಹೀಗೆ ಉಪಯೋಗಿಸ್ಬೇಕು, ಮತ್ತೆ ರೇಖೆಗಳು ಹೀಗೆ ಬರ್ಬೇಕು, ಹೀಗ್ ಬಂದ್ರೆ ಮಾತ್ರ ಇದು ಈ ಕಲೆ ಅಂತ ಗುರುತಿಸಬಹುದು. ಮಧುಬನಿ ಇರಬಹುದು ಅಥವಾ ತಾಂಜೋರ್ ಪೇಂಟಿಂಗ್ ಇರ್ಬೋದು, ಅದಕ್ಕೆ ಅದರದ್ದೇ ಆದ ಒಂದು ಚೌಕಟ್ಟಿರುತ್ತೆ. ಹೀಗೆ ಎಲ್ಲಾ ಕಲೆಗೂ ಅದರದ್ದೇ ಆದ ಒಂದು ಚೌಕಟ್ಟಿದೆ. ಆದ್ರೆ ಈ ಝೆಂಟ್ಯಾಂಗಲ್ ಅನ್ನೋದೇನಿದೆಯಲ್ವಾ, ಇದಕ್ಕೆ ಆ ತರದ್ ಯಾವ್ದೂನು ಚೌಕಟ್ಟಿಲ್ಲ. ನಿಮಗೆ ಮನಸ್ಸಿಗೆ ಸರಿ ಹೋಗುವ ಹಾಗೆ ಕೆಲವು ಅತಿ ಕನಿಷ್ಠವಾದ ಉಪಕರಣಗಳನ್ನ ಬಳಸ್ಕೊಂಡು ನೀವು ಈ ಕಲೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಬಹುದು. ಮತ್ತೆ ಆ ಒಂದು ಆರ್ಟ್ ಪೀಸ್ ರೆಡಿ ಆದ್ಮೇಲೆ ನಿಮಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಚೆನ್ನಾಗಿ ನಾನು ಬರದ್ನಾ ಅಂತ ಹೇಳಿ. ಆದ್ರೆ ಇದರಿಂದ ಆಗುವಂತಹ ಅನುಕೂಲಗಳು ಸಾಕಷ್ಟಿದೆ. ಮತ್ತೆ ಇದನ್ನ ನಾನ್ ಫಸ್ಟ್ ಅನ್ಕೊಂಡಿದ್ದೆ ಥೆರಪಿ ಪಾರ್ಟ್ ನಲ್ಲಿ ಬಹುಶಃ ಇನ್ನೂ ಉಪಯೋಗಿಸ್ತಾ ಇಲ್ಲ, ಅದ್ರಲ್ಲಿ ಸಾಕಷ್ಟು ರಿಸರ್ಚ್ ಆಗಿಲ್ದೆ ಇರ್ಬೋದು, ಸರ್ವೆ ಆಗಿಲ್ದೆ ಇರ್ಬೋದು ಅಂತ. ಬಟ್ ನಾನು ಈ ಪ್ರೆಸೆಂಟೇಶನ್ ನ ರೆಡಿ ಮಾಡುವಾಗ ಸುಮಾರು ವೆಬ್ಸೈಟ್ ಗಳಿಗೆಲ್ಲ ಹೋಗಿ ನೋಡಿದೆ. ಅನೇಕ ಕಾಯಿಲೆಗಳಿಗೆ, ಬರೀ ಮಾನಸಿಕ ಕಾಯಿಲೆಗಳಷ್ಟೇ ಅಲ್ದೇನೆ ದೈಹಿಕವಾಗಿ, ಉದಾಹರಣೆಗೆ ಕ್ಯಾನ್ಸರ್ನಂತಹ ಕ್ಯಾನ್ಸರ್ ಸರ್ವೈವರ್ಸ್ ಸಹ ಇದರಿಂದ ಸಾಕಷ್ಟು ಅನುಕೂಲತೆಗಳನ್ನ ಪಡ್ಕೊಂಡಿದ್ದಾರೆ ಅನ್ನೋದು ನನ್ಗೆ ಗೊತ್ತಾಯ್ತು. ಅದನ್ನೆಲ್ಲದನ್ನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇದನ್ನ ಶುರು ಮಾಡಿದ್ದು ಈ ಝೆಂಟ್ಯಾಂಗಲ್ ಅನ್ನೋದನ್ನ ಮರಿಯಾ ಅಂತ ಹೇಳಿ, ಅವರಿಬ್ರು ಗಂಡ ಹೆಂಡತಿ US ನಲ್ಲಿ ಇರ್ತಾರೆ. ಈ ಮರಿಯಾ ಥಾಮಸ್ ಏನಿದಾರಲ್ವಾ, ಆಕೆ ಬೇಸಿಕಲಿ ಶಿ ಈಸ್ ಅನ್ ಆರ್ಟಿಸ್ಟ್, ಪೇಂಟರ್. ಆಕೆ ಈ ರಿಕ್ ರಾಬರ್ಟ್ಸ್ ಅನ್ನೋರು ಈಸ್ ಎ ಬಿಸ್ನೆಸ್ ಪರ್ಸನ್, ಬಟ್ ಈಸ್ ಅವನ್ಗೂನು ಕಲೆಯಲ್ಲಿ ತುಂಬಾ ಆಸಕ್ತಿ ಇದೆ. ಇದು ಹೇಗೆ ಶುರು ಮಾಡಿದ್ರು ಇವರು ಅನ್ನೋದನ್ನ ಅವ್ರೊಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾರೆ. ಈ ಮರಿಯಾ ಅವ್ರದ್ದು ಆರ್ಟ್ ಎಕ್ಸಿಬಿಷನ್ ಅಂತ ಮಾಡಿದಾಗ ಅಲ್ಲಿಗೆ ಎಷ್ಟೊಂದ್ ಜನ ಬರ್ತಾರಲ್ಲ, ಅವರೆಲ್ಲ ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ ಈಕೆಯ ಕಲೆಯನ್ನ, ತುಂಬಾ ಚೆನ್ನಾಗಿದೆ. ಇವ್ರದ್ದು ಒಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇವರ ಏನು ಪೇಂಟಿಂಗ್ ಡ್ರಾಯಿಂಗ್ ಏನಿರುತ್ತಲ್ಲ ಅದರಲ್ಲಿ ಅವರು ಕ್ಯಾಲಿಗ್ರಫಿನೇ ಯೂಸ್ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಒಂದು ಕೋಟ್ ಇರ್ಬೋದು, ಅದ್ರಲ್ಲಿ ಒಂದು ಅವ್ರ ಹೆಸರು ಬರೆಯೋದಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಥೀಮ್ ನ ಮೆನ್ಷನ್ ಮಾಡೋದಿರ್ಬೋದು, ಆ ತರದ್ದೆಲ್ಲ ಮಾಡಿರ್ತಾ ಇರ್ತಾರೆ. ಅದನ್ನ ಗಮನಿಸಿ ಅಲ್ಲಿಗೆ ಬಂದಿರೋಂತ ಕಲಾ ರಸಿಕರು ಅಥವಾ ಕಲಾ ಪ್ರೋತ್ಸಾಹ ಮಾಡುವಂತವ್ರು ಏನಿರ್ತಾರೆ ಅವರೆಲ್ಲ ಹೇಳ್ತಾರೆ, ನಮಗೆ ಇಷ್ಟು ಸಮಯ ಇಲ್ಲ ಇದನ್ನೆಲ್ಲ ಮಾಡೋದಿಕ್ಕೆ, ಆಮೇಲೆ ನಮ್ಗೆ ಈ ಪರಿಕರಗಳಿಲ್ಲ, ಮತ್ತೆ ನಮ್ಗೆ ಈ ಕಲರ್ಸ್ ನ ಹಿಂಗೆ ಆಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮಗ್ ನಾಲೆಡ್ಜ್ ಇಲ್ಲ, ಮತ್ತೆ ಇದೆಲ್ಲ ತುಂಬಾ ಕಾಸ್ಟ್ಲಿ, ಈ ಐಟಮ್ಸ್ ನೆಲ್ಲ ತಗೊಳ್ಳೋದು ನಮ್ಗೆ ಅಫೋರ್ಡೆಬಲ್ ಅಲ್ಲ ಅಂತೆಲ್ಲರೂ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ಕೇಳಿ ಇವರು ಮನೆಗ್ ಬಂದು ಹಾಗೆ ರ್ಯಾಂಡಮ್ ಆಗಿ ಈ ಎಲ್ರಿಗೂ ಅದು ಗೊತ್ತಿರತ್ತೆ. ಇವಾಗ ಸ್ಕೂಲು ಕಾಲೇಜ್ ನಲ್ಲಿ ಕೆಲವೊಂದ್ಸತಿ ಪಾಠ ಮಾಡುವಾಗ ಏನು ನೋಟ್ಸ್ ಮಾಡ್ಕೊಳ್ಳೋದಿರೋದಿಲ್ಲ, ಅವಾಗ ಪೇಜ್ ನಲ್ಲೆಲ್ಲ ಒಂದ್ಸತಿ ಹೂವಿನ ಚಿತ್ರನೋ, ಕಣ್ಣಿನ ಚಿತ್ರನೋ, ರೆಕ್ಕೆ ಚಿತ್ರನೋ, ಹಿಂಗ್ ರ್ಯಾಂಡಮ್ ಆಗಿ ನಾವು ಬರಿತಾ ಇರ್ತೀವಿ. ಹಾಗ ಅವಳು ಬರಿತಾ ಇದ್ದಾಗ ಅವ್ರಿಗೊಂದು ಐಡಿಯಾ ಬರುತ್ತೆ. ಅದು ಈ ಝೆಂಟ್ಯಾಂಗಲ್ ಅಂತ ಅದಕ್ಕೊಂದು ಹೆಸರಿಡ್ತಾರೆ.
ಝೆನ್ ಅಂತ ಹೇಳಿದ್ರೆ ನಮ್ಮಲ್ಲಿ ಏನು ಈ ಧ್ಯಾನ ಅಥವಾ ಮೆಡಿಟೇಷನ್ ಅಂತ ಹೇಳ್ತೀವಿ ಅದ್ರದ್ದು ಒಂದು ಭಾಗವಾಗಿ ತಗೊಳ್ತಾರೆ. ಮತ್ತೆ ಟ್ಯಾಂಗಲ್ ಅಂತ ಹೇಳಿದ್ರೆ ಹೆಣೆದ್ಕೊಂಡಿರೋದು ಅಂತ. ಹೆಸರು ಟ್ಯಾಂಗಲ್ ಅಂತ ಇದ್ರೂ ಸಹ ನಾವು ಈ ಕಲೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡಾಗ ಆ ಅನ್ಟ್ಯಾಂಗಲ್ ಅದನ್ನ ಬಿಡಿಸ್ಕೊಳ್ಳೋದು ನಮ್ಮ ಅನುಭವಕ್ಕೆ ಬರ್ತಾ ಹೋಗುತ್ತೆ ಅನ್ನೋದನ್ನ ಅವರು ಕಂಡ್ಕೊಳ್ತಾರೆ. ಮತ್ತೆ ಈ ಕಲೆಯನ್ನ ನಾನು ಹೇಳ್ದ ಹಾಗೇನೆ ಅವರಲ್ಲಿ ಆಲ್ರೆಡಿ ಒಬ್ಬ ಕಲಾಕಾರ ಒಂದ್ ಸ್ಪೆಸಿಫಿಕ್ ಆರ್ಟ್ ಗೆ ಸಂಬಂಧಿಸಿದ ಹಾಗೇನೆ ಒಬ್ಬ ಕಲಾಕಾರ ಇರ್ಬೇಕು ಅನ್ನೋದು ಏನು ಇರೋದಿಲ್ಲ. ನಾನು ಹೇಳ್ದಾಗೆ ಪ್ರತಿಯೊಬ್ಬ ಮನುಷ್ಯನು ಆರ್ಟಿಸ್ಟೇ ಇರ್ತಾನೆ, ಪ್ರತಿಯೊಬ್ಬನಲ್ಲೂ ಸೃಜನಶೀಲತೆ ಅನ್ನೋದು ಇದ್ದೇ ಇರುತ್ತೆ. ಸೊ ಇದಕ್ಕೆ ಇದನ್ನ ನಾವು ಪ್ರಾಕ್ಟೀಸ್ ಮಾಡುವಾಗ ಯಾರು ಈ ಝೆಂಟ್ಯಾಂಗಲ್ ನ ಪ್ರಾಕ್ಟೀಸ್ ಮಾಡಿದ್ದಾರೆ ಅವ್ರಿಗೆ ಸಮಯ ಹೋಗಿದ್ದು ಗೊತ್ತಾಗೋದಿಲ್ಲ. ಅದು ಹೋಗ್ತಾ ಹೋಗುತ್ತೆ. ನಾವು ಒಂದೊಂದು ಲೈನ್ ಹಾಕ್ತಾ ಹೋದ ಹಾಗೆ, ಒಂದೊಂದು ಕರ್ವ್ ನ ಬಿಡಿಸ್ತಾ ಹೋದಾಗೆ, ಅದೇ ತರದ್ ಇನ್ನೊಂದನ್ನ ಗಮನ ಇಟ್ಟು ಬಿಡಿಸ್ತಾ ಹೋದಾಗ ಸಮಯ ಅನ್ನೋದು ಹೇಗೆ ಹೊಟ್ಟೋಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಒಂದು. ಎರಡನೇದು ಎಫರ್ಟ್ಲೆಸ್ನೆಸ್ ಅಂತ. ನಾವು ತುಂಬಾ ಪ್ರಯತ್ನ ಪಟ್ಟು ಆ ಕರ್ವ್ಸ್ ನ ಹಿಂಗೆ ಬರಿಬೇಕು ಅನ್ನೋದೇನು ಇರೋದಿಲ್ಲ. ಈಗ ಒಂದು ಮುಖ ಬರಿಬೇಕು ಅಂದ್ರೆ, ಕಣ್ ಬರಿಬೇಕು ಅಂದ್ರೆ, ಅಥವಾ ಕೆಲವೊಂದು ಈ ಗಾಂಡ್ ಅಂತ ಒಂದು ಚಿತ್ರಕಲಾ ಪ್ರಕಾರ ಇದೆ, ಅದರಲ್ಲೂ ಅಷ್ಟೇ ಒಂದು ಸ್ಪೆಸಿಫಿಕ್ ಪ್ಯಾಟರ್ನ್ಸ್ ಎಲ್ಲ ಬರಿಬೇಕು ಅಂದ್ರೆ ಅದಕ್ಕೆ ನಾವು ವಿಶೇಷವಾದ ಪರಿಣಿತಿಯನ್ನ ಪಡ್ಕೊಂಡಿರ್ಬೇಕಾಗತ್ತೆ. ಆ ತರದ್ ಏನು ಇಲ್ಲಿ ಬೇಕಾಗಲ್ಲ ಅನ್ನೋದು ಮುಖ್ಯವಾಗಿರುವಂತ ವಿಷಯ. ಅಂದ್ರೆ ಯಾಕೆ ನಾನು ಈ ಮಾತನ್ನ ಹೇಳ್ತಿದೀನಿ ಅಂದ್ರೆ, ಈಗ ಉದಾಹರಣೆಗೆ ಟ್ಯಾಂಜರ್ ಪೇಂಟಿಂಗ್ ಗೆ ತಗೊಳ್ಳೋಣ. ಅದಕ್ಕೆ ಬೇಕಾಗಿರುವಂತ ವಸ್ತುಗಳು ನಾನ್ ಇರೋ ಏರಿಯಾದಲ್ಲಿ ಸಿಗತ್ತಾ, ಅದು ಎಲ್ಲಿಂದ ತರಿಸ್ಕೋಬೇಕು, ಆ ಕಲಾ ಪ್ರಕಾರಕ್ಕೆ ಬೇಕಿರುವಂತ ಪರಿಶ್ರಮ ನನ್ಗೆ ಹಾಕೋದಿಕ್ ಸಾಧ್ಯನಾ, ಈ ಎಲ್ಲಾ ಪ್ರಶ್ನೆಗಳು ಯಾವ್ದಾದ್ರು ಒಂದ್ ಕಲಾ ಪ್ರಕಾರಕ್ಕೆ ನಾವು ಇಳಿಯುವಾಗ ನಮ್ಗೆ ಬರುತ್ತೆ. ಆದ್ರೆ ಇಲ್ಲಿ ಆ ತರದ್ದೇನು ನಾವು ಅನ್ಕೊಳ್ಳೋ ಅಗತ್ಯ ಇಲ್ಲ. ಯಾರ್ ಬೇಕಾದ್ರೂ ಇದರಲ್ಲಿ ತಮ್ಮನ್ ತಾವು ತೊಡಸ್ಕೋಬಹುದು ಅಂತ ಹೇಳಿ. ಆಮೇಲಿಂದ ಇದು ಈ ಕಲೆಯನ್ನ ನಾನು ಅಭ್ಯಾಸ ಮಾಡ್ತೀನಿ, ಇದನ್ನ ಎಕ್ಸಿಬಿಷನ್ ಎಲ್ಲ ಮಾಡ್ತಾರೆ, ಮತ್ತೆ ಇದಕ್ಕೆ ಸರ್ಟಿಫೈಡ್ ಟೀಚರ್ಸ್ ಸಹ ಇದ್ದಾರೆ. ಇದನ್ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಆ ಒಂದು ಸೆಲ್ಫ್ಲೆಸ್ನೆಸ್ ಅನ್ನೋದು ಅದು ಹೇಗೆ ಬರ್ತಾ ಹೋಗುತ್ತೆ ಅನ್ನೋದು, ಇದ್ರಲ್ಲಿ ಏನು ಸ್ವಾರ್ಥ ಅನ್ನೋದು ಇರೋದಿಲ್ಲ, ಕಲೆಯಲ್ಲೇ ಇರೋದಿಲ್ಲ ಅದು. ಆದ್ರೆ ಇದ್ರಲ್ಲಿ ಏನು ನಾವೊಂದು ತುಂಬಾ ಬೆಲೆ ಬಾಳುವಂತಹ ವಸ್ತುಗಳನ್ನ ಉಪಯೋಗಿಸಿ ಮಾಡಿದೀವಿ, ಇದಕ್ಕಿಷ್ಟು ಬೆಲೆ, ಆ ತರದ್ ಏನೋ ನಮ್ಮ ಮನ್ಸಿಗೆ ಬರ್ದೇ ಇರೋದ್ರಿಂದ ಇದಕ್ಕೆ ಒಂದು ಬೇರೆನೇ ತರದ ಪರಿಣಾಮನ ನಾವು ಗಮನಿಸಬಹುದು ಅನ್ನೋದನ್ನ ಇದನ್ನ ಯಾರ್ಯಾರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅವರೆಲ್ಲ ಕಂಡ್ಕೊಂಡಿದ್ದಾರೆ. ಮತ್ತೆ ಈ ಕಲೆಗೆ ಬೇಕಾಗಿರುವಂತಹ ಪರಿಕರಗಳೇನಿದೆ ಅದೆಲ್ಲ ತುಂಬಾ ಮಿನಿಮಮ್ ಬೇಸಿಕ್ ವಿಷಯಗಳು. ಅದಕ್ಕೆ ನಾನು ಗ್ರೂಪ್ ನಲ್ಲೂ ಅಶ್ವಥ್ ಅವ್ರು ಹಾಕಿದ್ರು, ಕೆಲವೊಂದು ಮೈಕ್ರಾನ್ ಪೆನ್ಸ್ ನೀವು ಯೂಸ್ ಮಾಡ್ಬೋದು. ಇವಾಗ ನಾನು ಇಲ್ಲಿ ತೋರಿಸ್ತಾ ಇದೀನಲ್ಲ, ಈ ತರದ್ದು ಪೆನ್ಸ್ ನಿಮಗೆ ಸಿಕ್ಕತ್ತೆ. 0.01, 0.02 ಹಾಗೇನೆ 0.9 ವರ್ಗುನು ಸಿಗತ್ತೆ. ಹಾಗೇನೆ ಒಂದ್ ಕಡೆಗೆ ಬ್ರಷ್ ಇರೋ ತರದ್ದು, ಆ ತರದ್ದು ಸಿಗತ್ತೆ. BM ಅಂತೆಲ್ಲ ಇರತ್ತೆ ಅದ್ರ ಮೇಲ್ಗಡೆಗೆ. ಅದು ನೀವು BM BS ಅಂತೆಲ್ಲ ಇರತ್ತೆ. ಎಲ್ಲಿ ನೀವು ಆ ಗ್ಯಾಪ್ಸ್ ನೆಲ್ಲ ಫಿಲ್ ಮಾಡ್ಬೇಕು ಅದರಲ್ಲಿ ಈ ಜಾಸ್ತಿ ಬ್ರಷ್ ತರ ಇರೋವಂಥದ್ದು ಅಥವಾ ನಿಬ್ ದೊಡ್ಡದಾಗಿರೋವಂಥದ್ದನ್ನ ನೀವು ಬಳಸ್ಕೋಬಹುದು. ಇದು ಮೈಕ್ರಾನ್ ಪೆನ್ಸ್. ನಾರ್ಮಲಿ ಮೈಕ್ರಾನ್ ಪೆನ್ಸ್ ಯೂಸ್ ಮಾಡಿ ಅಂತ ಹೇಳ್ತೀವಿ, ಯಾಕೆಂದ್ರೆ ಫ್ಲೋ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಆದ್ರೆ ಆರ್ಡಿನರಿ ಪೆನ್ನಲ್ಲೂ ನಾವು ಬರಿಬಹುದು. ಬ್ಲ್ಯಾಕ್ ಅಥವಾ ಬ್ರೌನ್ ಅಥವಾ ಬರ್ಗಂಡಿ, ಸ್ವಲ್ಪ ರೆಡಿಶ್ ಪರ್ಪಲ್ ಇರುವಂತ ಪೆನ್ನಲ್ಲಿ ಬರೆದ್ರೆ ತುಂಬಾ ಅದ್ರದ್ದು ಎಫೆಕ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಕೆಲವೊಂದು ಕಲರ್ಸ್ ನ ಯೂಸ್ ಮಾಡ್ತೀವಿ. ಆದ್ರೆ ಯಾವ್ದು ಕಲರ್ ಯೂಸ್ ಮಾಡ್ಬೋದು, ಗ್ರೀನ್ ಪೆನ್, ರೆಡ್ ಪೆನ್ ಯಾವ್ದು ಯೂಸ್ ಮಾಡಿ ಇದನ್ನ ಬರಿಬಹುದು. ಆದ್ರೆ ಪ್ರಿಫರೇಬ್ಲಿ ಬ್ಲ್ಯಾಕ್ ಬರೆದ್ರೆ ಅದು ಹೈಲೈಟ್ ಆಗುತ್ತೆ ಆ ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಂತ ಹೇಳಿ. ಆಮೇಲೆ ಇದಕ್ಕೆ ಒಂದು ಝೆಂಟ್ಯಾಂಗಲ್ ಟೈಲ್ಸ್ ಅಂತ ಯೂಸ್ ಮಾಡ್ತಾರೆ. ಈ ಕೆಳಗಡೆ ಇದೆ ನೋಡಿ, ಇದು ಈ ಬ್ಲ್ಯಾಕ್ ಇದೆಯಲ್ವಾ, ಇಲ್ಲಿ ನನ್ಗೆ ಬ್ಲ್ಯಾಕ್ ಸಿಕ್ತು. ಇದು ವೈಟ್ ಮತ್ತೆ ಇನ್ನೊಂದು ಟೋನ್ಡ್ ಕಲರ್ ಅಂತ, ಈ ಪೆನ್ ಕಲರ್ ಇದೆಯಲ್ವಾ, ಈ ಕಲರ್ ನಲ್ಲಿ ಈ ಝೆಂಟ್ಯಾಂಗಲ್ ಟೈಲ್ಸ್ ಅಂತ ಸಿಗುತ್ತೆ. ಅದು 3.5 ಇಂಚಸ್ ಬೈ 3.5 ಇಂಚಸ್ ಸ್ಮಾಲ್ ಸ್ಕ್ವೇರ್ ಅದು ಅವೈಲೇಬಲ್ ಇರುತ್ತೆ. ಅದನ್ನ ನಾವು ಬೇಕಾದ್ರೆ ಅಮೆಝಾನ್ ಇಂದ ಎಲ್ಲ ತರಿಸ್ಕೋಬಹುದು, ಅಥವಾ ನಾವೇನೆ ಡ್ರಾಯಿಂಗ್ ಪೇಪರ್ನ ಆ ಸೈಜ್ ಅಲ್ಲಿ ಕಟ್ ಮಾಡಿ ಇಟ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ರೆಗ್ಯುಲರ್ ಡ್ರಾಯಿಂಗ್ ಬುಕ್ ನಲ್ಲೇನೆ ಅದನ್ನ ಮಾಡ್ಬೋದು. ನಾನು 2 ಸೈಜ್ ಇಂದು ಆ ತರದ್ ಝೆಂಟ್ಯಾಂಗಲ್ ಬುಕ್ಸ್ ನ ತಗೊಂಡಿದೀನಿ. ಇದೊಂದು ಮತ್ತೆ ಇದೊಂದು, ಇದು A5 ಸೈಜ್ ಇದೆ.
ಇದು ಇನ್ನೊಂದು ಸ್ಮಾಲ್ ಸೈಜ್, ಬಟ್ 3.5 ಗಿನ ಸ್ವಲ್ಪ ದೊಡ್ಡದು, ಇದು 4 ಅಂತ ಹೇಳ್ಬೋದು. ಇದು ಮೆನೋರಾ ಅಂತ ಹೇಳಿ, ಇದು ಫೇಮಸ್ ಬ್ರ್ಯಾಂಡ್ ನೇಮ್. ಇದೂನು ನಿಮ್ಗೆ ಅಮೆಝಾನ್ ಅಲ್ಲಿ ಸಿಗತ್ತೆ, ಪ್ಯಾಕೇಜ್ ಅಲ್ಲಿ ಸಿಗತ್ತೆ. ಮತ್ತೆ ಇದಲ್ದೇನೆ ಸ್ಮಾಲ್ ಪೆನ್ಸಿಲ್ ತಗೊಳ್ಳಿ ಅಂತ ಹೇಳ್ತಾರೆ. ಮತ್ತೆ ತುಂಬಾ ಶಾರ್ಪ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಮೊಂಡಾಗಿರದೆ ಯೂಸ್ ಮಾಡಿದ್ರೆ ಒಳ್ಳೇದು. ಯಾಕೆಂದ್ರೆ ಅದನ್ನ ನಾವು ಶೇಡಿಂಗ್ ಎಲ್ಲ ಕೊಡುವಾಗ ಮೊಂಡಾಗಿದ್ರೇನೆ ಉಪಯೋಗ ಆಗುತ್ತೆ ಅಂತ ಹೇಳಿ. ಮತ್ತೆ ಸ್ಮಾಲ್ ಪೆನ್ಸಿಲ್ ಯಾಕೆಂದ್ರೆ ಅದನ್ನ ಹೇಗ್ ಬೇಕಾದ್ರೂ ಬೆಂಡ್ ಮಾಡ್ಕೊಂಡು ಎಲ್ಲಾನು ಮಾಡ್ಕೋಬಹುದು. ತುಂಬಾ ಉದ್ದಕ್ಕಿದ್ರೆ ಕೈ ಅಡ್ಡ ಬರುತ್ತೆ ಅಂತ ಸ್ಮಾಲ್ ಪೆನ್ಸಿಲ್ ಇಟ್ಕೋಬೇಕು. ಇನ್ನೊಂದು ಇಲ್ಲಿ ಟಾರ್ಟಿಲಿಯನ್ ಅಂತ ಹೇಳಿದೆ. ಅದೇನು ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ, ಈ ಪೇಪರ್ನ ಹಿಂಗ್ ಸುತ್ತಬಿಟ್ಟು ಈ ಇದು ಮಾಡ್ತಾರಲ್ಲ, ಪ್ಯಾಕೆಟ್ಸ್ ಎಲ್ಲ ಇದು ಪಟ್ನಗಳು ಕಟ್ಟಿದ್ರು ನೋಡಿ ಹಿಂದೆ ಅಂಗಡಿನಲ್ಲಿ, ಈ ತರದೊಂದು ಪೀಸ್ ಆಫ್ ಪೇಪರ್. ಇದು ಟಿಶ್ಯೂ ಪೇಪರ್ ನಾನು ತಗೊಂಡಿರೋದು. ಇದನ್ನ ನೀವ್ ಈ ತರ ಒಂದು ಪೆನ್ ತರ ತುದಿನಲ್ಲಿ ಶಾರ್ಪ್ ಆಗಿ ಬರೋ ತರದ್ ಮಾಡ್ಕೊಂಡ್ರೆ, ನೀವೇನ್ ಪೆನ್ಸಿಲ್ ನಲ್ಲಿ ಹೀಗೆ ಬರೀತೀರಾ ಅಲ್ವಾ, ಶೇಡ್ ಕೊಡ್ತೀರಾ ಅಲ್ವಾ, ಅದನ್ನ ಮರ್ಜ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಈ ತರದ್ದು ನೀವು ಮನೇಲೇನು ಮಾಡ್ಕೋಬಹುದು, ಬಟ್ ಅದೂನು ಮಾರ್ಕೆಟ್ ನಲ್ಲಿ ಸಿಕ್ಕತ್ತೆ. ಇನ್ನೊಂದು ವೈಟ್ ಜೆಲ್ಲಿ ಪೆನ್ ಅಂತ ಹೇಳಿ ಇಲ್ಲಿದೆಯಲ್ಲ, ಇದು ನಾವು ಬ್ಲಾಕ್ ಶೇಡ್ಸ್ ಎಲ್ಲ ಕೊಟ್ಟು ಅಥವಾ ಇನ್ನೇನೆಲ್ಲ ಚಿತ್ರಗಳನ್ನ ಮಾಡಿರ್ತೇವಲ್ಲ, ಅಲ್ಲಲ್ಲೇ ವೈಟ್ ಒಂದ್ ಹೈಲೈಟ್ ಮಾಡೋದಕ್ಕೋಸ್ಕರ ಅದನ್ನ ಉಪಯೋಗಿಸೋದು. ಅಥವಾ ಈ ಬ್ಲಾಕ್ ಟ್ಯಾಂಗಲ್ ಸ್ಟೈಲ್ಸ್ ಏನಿದೆ ಅದ್ರ ಮೇಲೆ ಬರೆಯುವಾಗ ವೈಟ್ ಜೆಲ್ಲಿ ಪೆನ್ನ ನಾವು ಯೂಸ್ ಮಾಡ್ಕೋತೀವಿ. ಇದಿಷ್ಟೇನೆ, ಏನೂ ಇಲ್ಲ ಅಂತ ಹೇಳಿದ್ರು ಒಂದು ಮೈಕ್ರಾನ್ ಪೆನ್ನು, ಒಂದ್ ಪೆನ್ಸಿಲ್, ಇದು ಎರಡೇ ಸಾಕು, ಬೇರೆ ಇನ್ನೇನು ಬೇಕಾಗದೇ ಇಲ್ಲ. ಮತ್ತೆ ಒಂದು ಪೇಪರ್, ಡ್ರಾಯಿಂಗ್ ಪೇಪರ್ ಸಾಕು. ಇದಿಷ್ಟಿದ್ರೇನೆ ನಾವು ಈ ಝೆಂಟ್ಯಾಂಗಲ್ ನ ಪ್ರಾಕ್ಟೀಸ್ ಮಾಡ್ಕೋಬಹುದು. ಮತ್ತೆ ಇದನ್ನ ನಾನು ಕೊನೆಯಲ್ಲಿ ಒಂದ್ ಸ್ಮಾಲ್ ವಿಡಿಯೋ ತೋರಿಸ್ತೀನಿ. ಬಿಕಾಸ್ ನಾನು ಇದನ್ನ ಬರದ್ ತೋರ್ಸೋದಕ್ಕೆ ನಂಗೆ ಆ ತರದ್ ಒಂದ್ ಸ್ಟ್ಯಾಂಡ್ ಅಥವಾ ಮೊಬೈಲ್ ನ ಹೋಲ್ಡ್ ಮಾಡೋದಕ್ಕೆ ಆ ತರದ್ದೇನು ಇಲ್ಲದೆ ಇರೋದ್ರಿಂದ ನಾನು ಆಲ್ರೆಡಿ ಒಂದ್ ವಿಡಿಯೋ ಇಟ್ಕೊಂಡಿದ್ದೀನಿ, ಅದ್ರಲ್ಲಿ ತೋರಿಸ್ತೀನಿ. ಒಂದು ಈ ತರ ಸ್ಕ್ವೇರ್ ಅಲ್ಲಿ ಈ ತರ ಸ್ಕ್ವೇರ್ ಇರತ್ತಲ್ವಾ, ಇದರಲ್ಲಿ 4 ಕಡೆಗೂ ಒಂದೊಂದು ಡಾಟ್ ಇಟ್ಕೋಬೇಕು. ಅದನ್ನ ರ್ಯಾಂಡಮ್ ಆಗಿ ಸೇರಿಸ್ಕೋಬೇಕು ಕೈಯಲ್ಲೇನೆ. ಅದಕ್ಕೆಲ್ಲ ಸ್ಕೇಲು ಎಲ್ಲ ಏನು ಬೇಡ, ರ್ಯಾಂಡಮ್ ಆಗಿ ಸೇರಿಸ್ಕೊಂಡು ಸ್ಟ್ರೈಟ್ ಲೈನ್ ನಲ್ಲಿ ಅದಕ್ಕೆ ಮಧ್ಯದಲ್ಲಿ ಒಂದು ಸ್ಟ್ರಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಹೀಗೆ ಮಧ್ಯದಲ್ಲಿ ಒಂದ್ ಲೈನ್ ಎಳ್ಕೊಳ್ಳೋದಿರ್ಬೋದು, ಅಥವಾ ಎಸ್ ಆಕಾರದಲ್ಲಿ ಅಂದ್ರೆ ಡಿವೈಡ್ ಮಾಡ್ಕೊಳ್ಳೋದು. ನೀವ್ ಎಲ್ಲಿ ಡ್ರಾಯಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅದನ್ನ ಡಿವೈಡ್ ಮಾಡ್ಕೊಳ್ಳೋದು, ಸಿ ತರನೋ ಅಥವಾ ಎಸ್ ತರನೋ ಅಥವಾ ಒಂದ್ ಲೈನ್ ಹಾಕೊಂಡು ಡಿವೈಡ್ ಮಾಡ್ಕೊಂಡು, ಆ ಡಿವೈಡ್ ಮಾಡ್ಕೊಂಡಿರೋ ಎರಡೂ ಪೋರ್ಷನ್ ನಲ್ಲಿ ಬೇರೆ ಬೇರೆ ತರ ಚಿತ್ರಗಳನ್ನ ನೀವು ಬರೀಬಹುದು. ಫಾರ್ ಎಕ್ಸಾಂಪಲ್ ಇದ್ ನೋಡಿ, ಇದು ಒಂದ್ ಸ್ಟ್ರಿಂಗ್, ಇಲ್ಲಿ ಮಧ್ಯದಲ್ಲಿ ಒಂದ್ ಲೈನ್ ಹಾಕೊಂಡಿದ್ದೀನಿ ನಾನು. ಈ ಕಡೆ ಬೇರೆ ಡಿಸೈನ್ ಇದೆ, ಈ ಕಡೆ ಬೇರೆ ಡಿಸೈನ್ ಇದೆ. ಆತರ ಮಾಡ್ಕೊಳ್ಳೋದಕ್ಕೆ ಒಂದ್ ಸ್ಟ್ರಿಂಗ್ ಅಂತ ಹಾಕೊಳ್ಳೋದಿರುತ್ತೆ. ಅದಾದ್ಮೇಲೆ ನೀವು ಟ್ಯಾಂಗಲ್ ಮಾಡ್ಕೊಳ್ತಾ ಹೋಗೋದು. ಸಾವಿರಾರು ಲಕ್ಷಾಂತರ ಟ್ಯಾಂಗಲ್ಸ್ ಇದೆ, ನೀವು ಅದನ್ನ ನೋಡ್ಕೊಂಡು ಬರಿಬಹುದು, ಅಥವಾ ನಿಮ್ದೇ ಆದಂತದ್ ಒಂದನ್ನು ರೆಡಿ ಮಾಡ್ಕೊಂಡು ಅದನ್ನ ಬರಿಬಹುದು. ಅದಾದ್ಮೇಲೆ ಶೇಡಿಂಗ್ ಅಂತ ನೀವ್ ಎಲ್ಲಿ ಬರ್ದಿರ್ತೀರಾ, ಇದೇ ಕರೆಕ್ಟ್, ಇದನ್ನ ನಾನು ಮಾಡ್ಕೊಂಡಿದ್ದೀನಿ. ಇಲ್ಲಿ 4 ಡಾಟ್ಸ್ ಇದೆ ನೋಡಿ, ಈ ತರ ಟೈಲ್ಸ್ ಮೇಲೆ ಈ 4 ಡಾಟ್ಸ್, ಅದನ್ನ ಹಿಂಗೆ ಜಾಯಿನ್ ಮಾಡ್ಕೊಳ್ಳೋದು. ಅದಕ್ಕೆ ಈ ತರ ಒಂದು ಸ್ಟ್ರಿಂಗ್ ಅಂತ ಹಾಕೊಳ್ಳೋದು. ಅಂದ್ರೆ ಅದನ್ನ 3 ಪೋರ್ಷನ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡ್ಬಿಟ್ಟು 3 ಡಿಫ್ರೆಂಟ್ ಟ್ಯಾಂಗಲ್ಸ್ ನ ಮಾಡಿದ್ದಾರೆ. ಇದೊಂದು, ಇದೊಂದು, ಇದೊಂದು. ನನ್ ಕರ್ಸರ್ ಕಾಣಿಸ್ತಾ ಇದೆ ಅಲ್ವಾ, ಕಾಣಿಸ್ತಿದ್ಯಾ? ಕಾಣ್ತಾ ಇದೆ ಅಲ್ವಾ? ಸೊ ಇದು ಸಿಂಪಲ್ ಮೆಥಡ್, ಇದು ಇಷ್ಟೇನೆ. 4 ಡಾಟ್ ಇಟ್ಕೊಳ್ಳೋದು, ಅದ್ರ ಮಧ್ಯ ಈ ಸ್ಟ್ರಿಂಗ್ ಅಂತ ಹಾಕೊಳ್ಳೋದು. ಇದನ್ನ ಬೇಕಾದ್ರೆ ಒಂದ್ ಲೈನ್ ಇಟ್ಕೋಬಹುದು, ಅಥವಾ ಸಿ ಆಕಾರದಲ್ಲಿ ಹಾಕೋಬಹುದು, ಅಥವಾ ಈ ತರ ಹಾಕೋಬಹುದು. ನಿಮ್ಗೆ ಯಾವ್ದ್ ತರ ಬೇಕಾದ್ರೂ ಅದನ್ನ ಹಾಕೊಂಡು ಹೀಗೆ ಬೇರೆ ಬೇರೆ ತರದ್ದು ಟ್ಯಾಂಗಲ್ ಪ್ಯಾಟರ್ನ್ಸ್.com ಅಂತಾನೆ ಇದೆ, ಅದ್ರಲ್ಲಿ ಹೋದ್ರೆ ನಿಮ್ಗೆ ಸಾವಿರಾರು ಸಿಕ್ಕತ್ತೆ. ಮತ್ತೆ ಇದನ್ನ ಆದ್ಮೇಲೆ ನಿಮ್ಗೆ ಏನೇನು ಅನುಭವಕ್ಕೆ ಬರುತ್ತೆ, ಇದೊಂದು ಮೆಡಿಟೇಷನ್ ಫಾರ್ಮಾ ಅಂತ. ಈಗ ಯಾರು ನಮ್ಮಲ್ಲಿ ಮೆಡಿಟೇಷನ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಆಲ್ರೆಡಿ ಈ ಗ್ರೂಪ್ ನಲ್ಲಿ ಇರೋರು, ಅವ್ರಿಗೆ ಮೆಡಿಟೇಷನ್ ಏನು ಅಂದ್ರೆ ಗೊತ್ತಿರುತ್ತೆ. ನಾನು ವಿಪಶನಕ್ಕೆ ಹೋಗಿ ಬಂದಿದ್ದೀನಿ, ಅಲ್ಲಿ ಮೆಡಿಟೇಷನ್ ಪ್ಯಾಟರ್ನ್ ಬಗ್ಗೆ ನನಗೆ ಗೊತ್ತಿದೆ. ಮತ್ತೆ ಅದನ್ನ ಬೇರೆ ಬೇರೆ ತರದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಅದನ್ನ ಬಳಸ್ಕೊಳ್ತಾ ಬಂದಿದ್ದಾರೆ.
ಸೊ ಮೆಡಿಟೇಷನ್ಗೆ ಅದರದ್ದೇ ಆದ ಒಂದು ಸ್ಪೆಸಿಫಿಕ್ ಟೈಮ್ ಇರಬೇಕು, ಮತ್ತೆ ಅದಕ್ಕೆ ಆದಂತ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿನೇ ಕೂತ್ಕೋಬೇಕು, ಮತ್ತೆ ಕಣ್ ಮುಚ್ಕೊಂಡು ನೀವು ಅದನ್ನ ಮಾಡ್ತಾ ಹೋಗ್ಬೇಕು. ಇದೆಲ್ಲ ಅದನ್ನು ಆ ಧ್ಯಾನದ ಪ್ರಕಾರದಲ್ಲಿ ಬರುತ್ತೆ. ಈಗ ಕೆಲವೊಬ್ರು ಇವತ್ ಬೆಳಗ್ಗೆ ತಾನೇ ನಾನು ಒಂದು ಇದು ಕೇಳ್ತಾ ಇದ್ದೆ, ಲೆಕ್ಚರ್ ಕೇಳ್ತಾ ಇದ್ದೆ. ಅದ್ರೊಳಗಡೆಗೆ ಮೆಡಿಟೇಷನ್ ಬಗ್ಗೆ ಹೇಳ್ತಾರೆ. ಈ ಮೆಡಿಟೇಷನ್ ಮಾಡುವಾಗ ಏನ್ ಹೇಳ್ತಾರೆ, ಆ ನನ್ಗೆ ಯಾವಾಗ ಮನಸ್ಸು ಬರುತ್ತೋ ಆವಾಗ ನಾನ್ ಮಾಡ್ತೀನಿ, ಅಥವಾ ಆ ನನ್ಗೆ ಇವತ್ ಮೂಡ್ ಇಲ್ಲ ಅದಕ್ಕೆ ಮಾಡಲ್ಲ, ಹಾಗಲ್ಲ. ಇಟ್ ಕಮ್ಸ್ ಥ್ರೂ ಪ್ರಾಕ್ಟೀಸ್ ಅಂತ. ಮೆಡಿಟೇಷನ್ ಅನ್ನೋದು ರೆಗ್ಯುಲರ್ ಆಗಿ ಕನ್ಸಿಸ್ಟೆನ್ಸಿ ಇರ್ಬೇಕು ಅದ್ರಲ್ಲಿ, ಅವಾಗಷ್ಟೇ ಅದು ಹೋಗ್ತಾ 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 ನಿಮ್ಗದು ಆ ಧ್ಯಾನದ ಒಂದು ಚೌಕಟ್ಟಿಗೆ ನೀವು ಅಳವಡೋದಿಕ್ಕೆ ಸಾಧ್ಯವಾಗುತ್ತೆ. ಆದ್ರೆ ಇಲ್ಲಿ ಈ ಜೆಂಟ್ಯಾಂಗಲ್ ನಲ್ಲಿ ನೀವು ಪ್ರತಿಯೊಂದು ಲೈನ್ ಎಳೆಯುವಾಗ್ಲೂನು ಮತ್ತೆ ಪ್ರತಿಯೊಂದು ಕರ್ವ್ ಹಾಕುವಾಗ್ಲೂನು ಅದಷ್ಟೇ ಸಮಯದಲ್ಲಿ ಈಗ ಈ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಇರೋರ್ಗೆ, ಮಕ್ಕಳಲ್ಲಿ ಅಥವಾ ಈ ಆಟಿಸ್ಟಿಕ್ ಮಕ್ಕಳಲ್ಲಿರ್ಬೋದು ಒಂದ್ ಕಡೆಗೆ, ಅಥವಾ ಈ ADHD ಮಕ್ಳಿರ್ಬೋದು, ಕೂತ್ ಕಡೆ ಕೂತ್ಕೊಳ್ಳಲ್ಲ, ಅತಿಯಾಗಿ ಅವರು ಚಂಚಲ ಸ್ವಭಾವದವರಾಗಿರ್ತಾರೆ, ಈ ತರದವ್ರಿಗೆ ಅಥವಾ ಇನ್ ಯಾರ್ಗೆ ಆಗ್ಲಿ, ನನಗೆ ಈ ಏನ್ ಹೇಳ್ತಾರೆ ಅದಕ್ಕೆ ಆಸನ ಶುದ್ಧಿ ಅನ್ನೋದಿಲ್ಲ, ನನಗೆ ಒಂದ್ ಕಡೆ ಕೂತ್ಕೊಳ್ಳಕ್ ಆಗೋದಿಲ್ಲ ಅನ್ನೋಂಥವ್ರನ್ನು ಸಹ ಅಷ್ಟು ಹೊತ್ತು ಒಂದು ಟ್ಯಾಂಗಲ್ ಅಥವಾ ಒಂದು ಪೀಸ್ ರೆಡಿ ಮಾಡುವಷ್ಟು ಹೊತ್ತು ನೀವು ಬೇರೆ ಎಲ್ಲಾ ಆಲೋಚನೆಗಳನ್ನು ಬಿಟ್ಟು ಅಲ್ಲಷ್ಟೇ ಗಮನ ಇಟ್ಟು ಬರೆಯುವ ಹಾಗೆ ಇದು ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಮತ್ತೆ ಅದು ಆದ್ಮೇಲೆ ನಿಮ್ಮಲ್ಲಿ ಅದೊಂದು ಸ್ಫೂರ್ತಿ, ಅದೊಂದು ಉತ್ಸಾಹ ಬರೋದನ್ನ ಗಮನಿಸ್ಬೋದು. ಇದನ್ನೂ ಸಹ ಎಲ್ರೂನು ಯಾರ್ಯಾರು ಪ್ರಾಕ್ಟೀಸ್ ಮಾಡಿದ್ದಾರೆ ಅವರೆಲ್ಲ ಅನುಭವಿಸಿದ್ದಾರೆ. ಮತ್ತೆ ಹೀಲಿಂಗ್, ಏನಾದ್ರೂ ಅವಮಾನಗಳಾಗಿರತ್ತೆ ಜೀವನದಲ್ಲಿ, ಅಥವಾ ಏನೋ ಒಂದು ಗಿಲ್ಟ್ ಫೀಲಿಂಗ್ ಇರತ್ತೆ ಅವ್ರಿಗೆ, ಅಥವಾ ಸಿಟ್ಟಿರತ್ತೆ ತುಂಬಾ, ಈ ಎಲ್ಲದನ್ನು ಅದ್ರಲ್ಲಿ ಏನೋ ಒಂದು ಅನಾಹುತ ಮಾಡಿರ್ತಾರೆ, ಅದಕ್ಕೆ ಅವ್ರಿಗೆ ಮನಸ್ಸಿನಲ್ಲೇ ಅದು ಕೊರೀತಾ ಇರತ್ತೆ. ಅದ್ ಎಲ್ಲಾನು ಶುರುನಲ್ಲಿ ಆ ಆರ್ಟ್ ಪೀಸ್ ಮಾಡುವಷ್ಟು ಹೊತ್ತು ಮಾತ್ರ ಅವ್ರಿಗೆ ರಿಲೀಫ್ ಅಂತ ಸಿಗ್ತಾ ಇರುತ್ತೆ. ಅದ್ ಆಮೇಲಿಂದ ಬರ್ತಾ 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 ಅದು ಜೀವನ ಕ್ರಮಕ್ಕೆ ಬರುವಷ್ಟು ಇದಕ್ಕೆ ಹೊಂದ್ಕೊಳ್ತಾರೆ ಅವರು, ಆ ಮನಸ್ಥಿತಿಗೆ ಅನ್ನೋದನ್ನ ಗಮನಿಸ್ಕೊಂಡಿದ್ದಾರೆ. ಮತ್ತೆ ಈ ಸ್ಟೋರೀಸ್ ಅದನ್ನ ಬರೆಯುವಾಗ ನಮ್ಮಲ್ಲಿ ಏನೇನ್ ಅನ್ನಿಸ್ತಾ ಇತ್ತು, ಹೇಗೆ ನಾನು ಇದನ್ನ ಬರೆಯೋದಿಕ್ ಶುರು ಮಾಡಿದೆ, ಇದನ್ನೆಲ್ಲ ಹೇಳ್ಕೊಳ್ತಾನೆ ಅನೇಕ ಜನ ಮೋಟಿವೇಟ್ ಆಗಿದ್ದಾರೆ ಅಂತ. ಮತ್ತೆ ಕ್ರಿಯೇಟಿವಿಟಿ ಇದ್ರಲ್ಲಿ ತುಂಬಾನೇ ಕಾಣಿಸ್ಕೋಬಹುದು. ಆಲ್ರೆಡಿ ಬೇಕಾದಷ್ಟು ಟ್ಯಾಂಗಲ್ ಪ್ಯಾಟರ್ನ್ಸ್ ಇದ್ರೂ ಸಹ ಇನ್ನೂನು ನಮ್ದೇ ಆದಂತಹ ಒಂದು ಟ್ಯಾಂಗಲ್ ಪ್ಯಾಟರ್ನ್ ನ ನಾವು ಹುಟ್ಟಾಕೋದಿಕ್ಕೆ ಅಥವಾ ಅಳವಡಿಸ್ಕೊಳ್ಳೋದಿಕ್ಕೆ ಸಾಕಷ್ಟು ಸಾವಿರಾರು ಅವಕಾಶಗಳು ಇದರಲ್ಲಿದೆ. ಮತ್ತೆ ನಾವು ಆ ಒಂದೊಂದು ಲೈನ್ ಎಳೆಯುವಾಗ್ಲೂನು ಅದ್ರ ಮುಂದಿನ ಲೈನ್ ಎಳೆಯುವಾಗ ಅದು ನೇರವಾಗಿ ಬಂತೋ ಅಥವಾ ಕರ್ವ್ ಕರೆಕ್ಟ್ ಆಗಿ ಬಂತೋ, ಅದ್ರ ಮೂಲಕನೇ ನಮ್ಮಲ್ಲಿ ಒಂದು ವಿಶ್ವಾಸ, ಆತ್ಮವಿಶ್ವಾಸ ಬರ್ತಾನು ಹೋಗುತ್ತೆ ಅಂತ. ವಿಕ್ಟಿಮ್ ಸ್ಟ್ಯಾಂಡ್ಸ್ ಟು ಕ್ರಿಯೇಟಿವ್ ಸ್ಟ್ಯಾಂಡ್ಸ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮನ್ನ ನಾವು ಒಂದು ಅಪರಾಧಿ ಭಾವದಿಂದ ಏನು ಇರ್ತೀವಿ, ಅಯ್ಯೋ ಹೀಗ್ ಮಾಡ್ಬಿಟ್ಟೆ, ಹೀಗಾಗ್ ಹೋಯ್ತು ಅಂತ, ಅದರಿಂದ ನಾವೂನು ನಮ್ಮಲ್ಲೂನು ಒಂದು ಕ್ರಿಯೇಟಿವಿಟಿ ಇದೆ, ಒಂದು ಸೃಜನಾತ್ಮಕವಾಗಿ ನಾನು ಸಹ ಏನನ್ನೋ ಮಾಡಬಹುದು ಅನ್ನೋ ಅಂತ ಹಂತಕ್ಕೆ ಬರೋದಿಕ್ಕೆ ಸಾಧ್ಯ ಇದೆ ಇದ್ರ ಪ್ರಾಕ್ಟೀಸ್ ಇಂದ ಅಂತ. ಮತ್ತೆ ಏನೇನು ಮಾಡದೇ ಇರಬಹುದು ಇದರಿಂದ ಅಂತ ಹೇಳುವಾಗ, ಈಗ ಡೂಡ್ಲಿಂಗ್ ಮತ್ತೆ ಜೆಂಟ್ಯಾಂಗಲ್ ಅಂತ, ಡೂಡಲ್ ಮಾಡೋದು ಅಂತಾನು ಕೆಲವೊಬ್ರು ಹೇಳ್ತಾರೆ. ಇವಾಗ ನಾನು ಹೇಳ್ದೆ ಅಲ್ವಾ, ಒಂದ್ ಕಣ್ಣಿನ ಚಿತ್ರ ಬರೆಯೋದು, ನಾವು ಪೇಜಲ್ಲಿ ಬರೀತಾ ಇರ್ತೀವಿ, ಸ್ಕೂಲು ಕಾಲೇಜ್ಗಳಲ್ಲೆಲ್ಲ ನಾವು ಮಾಡಿದ್ ನಮಗೆ ನೆನಪಿರುತ್ತೆ. ಒಂದ್ ಹೂವಿನ ಚಿತ್ರನೋ ಅಥವಾ ಒಂದ್ ಮರದ ಚಿತ್ರನೋ ಅಥವಾ ಏನೋ ಒಂದು ಹಿಂಗ್ ರ್ಯಾಂಡಮ್ ಆಗಿ ಬರೀತಾ ಇರ್ತೀವಿ. ಆ ಡೂಡಲ್ ಅನ್ನೋದು ಹೇಗೆ ಅಂತ ಹೇಳಿದ್ರೆ ಅದಕ್ಕೊಂದು ಪರ್ಟಿಕ್ಯುಲರ್ ಶೇಪ್ ಇರುತ್ತೆ, ಅಥವಾ ಅದು ಹೀಗೆ ಬರ್ಬೇಕು ಅನ್ನೋದು ಇರುತ್ತೆ. ಆದ್ರೆ ಇಲ್ಲಿ ಜೆಂಟ್ಯಾಂಗಲ್ ನಲ್ಲಿ ಆ ಥರದ್ ಏನೂ ಇರಲ್ಲ. ಇದೊಂದು ಅಮೂರ್ತವಾದಂತಹ ಚಿತ್ರ ಪ್ರಕಾರ. ಇದಕ್ಕೇನು ಇದು ಹೀಗಿರ್ಬೇಕು, ಇದು ಈ ತರ ಇದ್ರೆ ಮಾತ್ರ ಸರಿ, ಇದು ತಪ್ಪು ಇದು ಸರಿ ಅನ್ನುವಂಥದ್ದು ಏನೂ ಇಲ್ಲ. ಆಮೇಲೆ ನಾನು ಈ ಚಿತ್ರವನ್ನ ಕಂಪ್ಲೀಟ್ ಮಾಡದ್ಮೇಲೆ ಅದು ಹೀಗ್ ಬರುತ್ತೆ, ಅದನ್ನ ನಾನು ಹೀಗ್ ಮಾಡ್ತೀನಿ, ಆ ತರದ್ ಏನೋ ನಾವು ಮುಂಚೆನೆ ಆಲೋಚನೆ ಮಾಡೋದು, ಅಂದ್ರೆ ಅದನ್ನು ಯಾವ ತರನು ಪ್ರಿಡಿಕ್ಟ್ ಮಾಡೋ ಅಂತ ಮಾಡೋದು ಬೇಡ, ಅಲ್ಲಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಈಗ ನಾನ್ ಒಂದು ನಿಮಗ್ ಮಾಡಿ ತೋರಿಸ್ತಾ ಇರ್ತೀನಿ ಅಂತ ಇಟ್ಕೊಳ್ಳಿ, ಅದನ್ನ ನೀವು ನನ್ನ ಎದುರುಗಡೆನೆ ಕೂತ್ಕೊಂಡ್ ಮಾಡ್ತಿರ್ತೀರಾ, ಆದ್ರೆ ನನ್ ಥರನೇ ನಿಮ್ದು ಇರ್ಬೇಕು ಅನ್ನೋಂಥದ್ದು ಏನು ಇರೋದಿಲ್ಲ.
ಆದ್ರೆ ನೀವು ಒಂದ್ 10 ಜನ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಚಿತ್ರಗಳನ್ನ ಮಾಡೋದು ಒಂದು ವರ್ಕ್ಶಾಪ್ ಅಲ್ಲಿ ನೋಡಿದ್ರೆ ಎಲ್ರದ್ದು ಒಂದೇ ತರನೇ ಇರುತ್ತೆ. ಆದ್ರೆ ಇಲ್ಲಿ ಅವ್ರು ಕೊಡೋ ಶೇಪ್ ಇರ್ಬೋದು, ಅವ್ರು ಕೊಡೋ ಸ್ಟ್ರೋಕ್ಸ್ ಇರ್ಬೋದು, ಅದೆಲ್ಲದನ್ನು ಟೋಟ್ಲಿ ಡಿಫ್ರೆಂಟ್ ಇರಬಹುದು. ಅದು ಅದ್ರದ್ದೇ ರೀತಿಯಲ್ಲಿ ಚಂದ ಕಾಣ್ತಾ ಇರುತ್ತೆ ಅದು ಅಂತ ಹೇಳಿ. ಮತ್ತೆ ಇದಕ್ಕೇನು ನಾವು ತುಂಬಾ ಪ್ಲಾನ್ ಮಾಡ್ಕೊಂಡು ಒಂದ್ ಕಡೆ ಕೂತ್ಕೋಬೇಕು ಅಂತ ಏನು ಇಲ್ಲ. ವೆರಿ ಮಿನಿಮಮ್ ಟೂಲ್ಸ್ ಆಗಿರೋದ್ರಿಂದ ಎಲ್ ಬೇಕಾದ್ರೂ ಕೂತ್ಕೊಂಡು ಮಾಡ್ಕೋಬಹುದು. ಮತ್ತೆ ಇಟ್ ಇಸ್ ಪೋರ್ಟೇಬಲ್, ನೀವ್ ಎಲ್ ಬೇಕಾದ್ರೂ ತಗೊಂಡ್ ಹೋಗ್ಬೋದು. ಒಂದ್ ಸ್ಮಾಲ್ ಪೀಸ್ ಆಫ್ ಪೇಪರು, ಒಂದ್ ಪೆನ್ನು, ಒಂದ್ ಪೆನ್ಸಿಲು ಎಲ್ ಬೇಕಾದ್ರೂ ನೀವ್ ಹಿಡ್ಕೊಂಡು ಹೋಗ್ಬೋದು. ಈಸಿಯಾಗಿ ನಿಮ್ಗೆ ಎಲ್ಲೆಲ್ಲಿ ಕೂತ್ಕೊಂಡು ಇವತ್ತಿ ಮನೇಲಿ ಇದೀನಿ, ನಾಳೆ ರಿಲೇಟಿವ್ಸ್ ಮನೆಗೆ ಹೋಗ್ತೀನಿ, ಅಥವಾ ಇನ್ನೊಂದ್ ಕಡೆ ಹೋಗ್ತೀನಿ, ಫ್ಲೈಟ್ ಅಲ್ಲಿ ಹೋಗ್ತೀನಿ, ಟ್ರೈನ್ ಅಲ್ಲಿ ಹೋಗ್ತೀನಿ, ಎಲ್ ಬೇಕಾದ್ರೂ ಕೂತ್ಕೊಂಡು ಇದನ್ನ ಅಭ್ಯಾಸ ಮಾಡೋದಕ್ಕೆ ಸಾಧ್ಯ ಇದೆ. ಆಮೇಲೆ ಕೆಲವೊಂದಕ್ಕೆ ಈ ಟೆಕ್ನಾಲಜಿ ಬೇಕಾಗತ್ತೆ. ನಾವು ಕೆಲವೊಂದು ಪ್ಯಾಟರ್ನ್ಸ್ ನ ಫಾಲೋ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದ್ರದ್ದೇ ಆದಂತ ಒಂದು ಟೆಕ್ನಿಕ್ಯಾಲಿಟಿ, ಒಂದು ತಂತ್ರಜ್ಞತೆ ಅದಕ್ಕೆ ಅವಶ್ಯಕತೆ ಇರುತ್ತೆ. ಆದ್ರೆ ಇಲ್ಲಿ ಆ ಥರದ್ದು ಏನು ಇರೋದಿಲ್ಲ. ಆಮೇಲೆ ಆ ಪ್ಯಾಟರ್ನ್ಸ್ ಎಲ್ಲ ಮುಗಿದ್ಮೇಲೆ ಅದ್ ಏನು ಬರತ್ತಲ್ಲ, ಆ ಒಂದು ಪೂರ್ಣವಾದ ಚಿತ್ರ, ಅದ್ ನಿಜವಾಗ್ಲೂ ನಮ್ಗೆ ಒಂಥರ ಆಶ್ಚರ್ಯ ಆಗತ್ತೆ, ಹೇಗಪ್ಪ ಇದು ಹೀಗಾಯ್ತು ಅಂತ ಹೇಳಿ. ಇದು ಡೂಡಲ್ ಮತ್ತೆ ಟ್ಯಾಂಗಲ್ ಇದ್ರದ್ದು ಡಿಫ್ರೆನ್ಸ್ ನಾನು ನಿಮ್ಗೆ ಹೇಳಿದೆ. ಇದೆಲ್ಲ ಡೂಡಲ್ ಪ್ಯಾಟರ್ನ್ಸ್, ನಾನು ಇದನ್ನೆಲ್ಲ ಗೂಗಲ್ ಇಂದಾನೇ ತಗೊಂಡಿದ್ದೀನಿ. ಅಶ್ವಥ್ ಅವರು ಸಹ ಒಂದು ಫ್ಲೈಯರ್ ಅಥವಾ ಇನ್ವಿಟೇಷನ್ ನ ಏನ್ ಮಾಡಿದ್ದಾರೆ, ಅದರಲ್ಲೂ ಸಾಕಷ್ಟು ಸೆಂಟ್ಯಾಂಗಲ್ ಪ್ಯಾಟರ್ನ್ಸ್ ನ ಚೂಸ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಕೆಲವೊಂದು ಹೆಸರುಗಳನ್ನ ಸಹ ಕೊಟ್ಟಿರ್ತಾರೆ. ಮೇ ಬಿ ಅದು ಹೇಗೆ ಕಾಣಿಸುತ್ತೆ ಅದ್ರ ಬೇಸಿಸ್ ಮೇಲೆನೆ ಅದಕ್ಕೆ ಹೆಸರುಗಳನ್ನ ಕೊಟ್ಟಿದ್ದಾರೆ. ಇದನ್ನ ಸಾವಿರಾರು ಜನ ಕ್ರಿಯೇಟ್ ಮಾಡಿದ್ದಾರೆ. ಅದ್ರಲ್ಲಿ ಕೆಲವೊಂದು ನಾನು ಇಲ್ಲಿ ಹಾಕೊಂಡಿದ್ದೀನಿ. ಇವಾಗ ಫಾರ್ ಎಕ್ಸಾಂಪಲ್ ಈ ಸೆಕೆಂಡ್ ಒನ್ ಇದೆಯಲ್ವಾ, ಇದು ಸಸ್ಪೆಂಡರ್ ಅಂತ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಅಂದ್ರೆ ಇವಾಗ ಈ ಕೆಲವೊಂದು ಬ್ರಿಡ್ಜ್ ಗಳೆಲ್ಲ ಇರತ್ತಲ್ಲ, ಅಥವಾ ನೀವು ಈ ಎಲೆಕ್ಟ್ರಿಕ್ ವೈರ್ಸ್ ಎಲ್ಲಾನು ಹೀಗೆ ತೂಗ್ ಬಿದ್ದಿರೋದು ನೋಡಿರ್ಬೋದು, ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇದನ್ನ ಮಾಡಿರುವಂತದ್ದು. ಆಮೇಲೆ ಇದು ಅಷ್ಟೇನೆ, ಇದು ಬಾಟಲ್ ಬ್ರಷ್. ಈ ಹೂನ ಎಲ್ರೂನು ತೋಟಗಳಲ್ಲಿ ಎಲ್ಲ ನೋಡಿರ್ತೀರಿ ನೀವು, ಬಾಟಲ್ ಬ್ರಷ್ ನ. ಅದ್ರದ್ದು ಹೋಲಿಕೆ ಇದೆ ಇದಕ್ಕೆ, ಅದಕ್ಕೆ ಈ ತರ ಮಾಡಿದ್ದಾರೆ. ಇನ್ನೊಂದು ನೋಡಿ, ಇದು ಚೈನ್ ಮೇಲ್ ಅಂತ, ಇದು ಚೈನ್ ತರ ಒಂದಕ್ಕೊಂದಕ್ಕೆ ಸೇರ್ಕೊಂಡಿರೋ ತರದ್ದು ಇದೆ. ಅದೇ ತರ ಒಂದೊಂದಕ್ಕೆ ಹೆಸರು ಕೊಟ್ಟಿದ್ದಾರೆ. ಈ ತರದ್ ನಿಮ್ಗೆ ಇದ್ರಲ್ಲಿ ಗೂಗಲ್ ನಲ್ಲಿ ತುಂಬಾ ಸಿಕ್ಕತ್ತೆ, ಹುಡುಕಿದ್ರೆ ಬೇಕಾದಷ್ಟು ಸಿಗತ್ತೆ. ಮತ್ ಅದ್ರಲ್ಲೂನು ಈಗ ರ್ಯಾಂಡಮ್ ಆಗಿ ಸ್ಕ್ವೇರ್ ಒಳಗಡೆಗೆ ನಾವು ಟ್ಯಾಂಗಲ್ಸ್ ನ ಮಾಡೋದು ಒಂದು ಪದ್ಧತಿ ಆದ್ರೆ, ಇನ್ನೊಂದು ಆಲ್ರೆಡಿ ಮರದ ಚಿತ್ರ ಅಂತ ಕಲ್ಪಿಸ್ಕೊಂಡ್ಬಿಡ್ಬೋದು, ಅದ್ರ ಒಳಗಡೆಗೆ ನಾವು ಡಿಫ್ರೆಂಟ್ ಆಂಗಲ್ಸ್ ನ ಮಾಡ್ಬೋದು. ಅಥವಾ ಸನ್ಫ್ಲವರ್ ಬರೆದ್ಬಿಟ್ಟು ಅದ್ರೊಳಗಡೆಗೆ ಡಿಫ್ರೆಂಟ್ ಆಂಗಲ್ಸ್ ಮಾಡ್ಬೋದು. ಲೀವ್ಸ್, ಡಿಫ್ರೆಂಟ್ ಎಲೆಗಳ ಚಿತ್ರಗಳನ್ನ ಬರ್ಕೊಂಡ್ಬಿಟ್ಟು ಆ ಎಲೆಗಳ ಒಳಗಡೆಗೆ ಡಿಫ್ರೆಂಟ್ ಆಂಗಲ್ಸ್ ಮಾಡ್ಬೋದು. ಹಾಗೇನೆ ಬೇರೆ ಬೇರೆ ಕೀಟಗಳಿರ್ಬಹುದು, ಅಥವಾ ಸ್ಕ್ವೇರ್ ಇರ್ಬಹುದು, ರೆಕ್ಟಾಂಗಲ್ ಇರ್ಬಹುದು, ಅಥವಾ ಸರ್ಕಲ್ ಇರ್ಬಹುದು. ಈ ತರದ್ ಒಂದೊಂದು ಚಿತ್ರಗಳನ್ನ ಹಾಕೊಂಡು ಅದ್ರೊಳಗಡೆನೂ ನಾವು ಬೇರೆ ಬೇರೆ ಟ್ಯಾಂಗಲ್ಸ್ ನ ಬರಿಬಹುದು. ಮತ್ತೆ ಇದರಿಂದ ಬೆನಿಫಿಟ್ಸ್ ಏನೇನಿದೆ ಅಂತ ಹೇಳಿದ್ರೆ, ಇಲ್ಲಿ ನಾನು ಕೆಲವೊಂದನ್ನಷ್ಟೇ ಹಾಕೊಂಡಿದ್ದೀನಿ. ಆದ್ರೆ ಇದು ಅನ್ಲಿಮಿಟೆಡ್ ಬೆನಿಫಿಟ್ಸ್ ಇದೆ. ಯಾರ್ಯಾರು ನಮ್ಗೆ ಏನೇನ್ ಬೆನಿಫಿಟ್ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ, ಅದು ನಾವು ಊಹಿಸ್ಕೊಳ್ಳಕ್ಕೂ ಸಾಧ್ಯ ಅಲ್ಲ, ಅಷ್ಟು ತರದಲ್ಲಿ ಅವ್ರಿಗೆ ಅನುಕೂಲತೆಗಳಾಗಿದೆ. ಲೋನ್ಲಿನೆಸ್ ನಿಂದ ಹೊರಗೆ ಬಂದಿರೋರಿದ್ದಾರೆ. ಇಲ್ಲಿ ಏನಿದೆ ಅಂದ್ರೆ, ಇಂಪ್ರೂವ್ಸ್ ಅವೇರ್ನೆಸ್ ಅಂಡ್ ಎನೇಬಲ್ಸ್ ಫ್ರೆಶ್ ಪರ್ಸ್ಪೆಕ್ಟಿವ್ಸ್ ಟುವರ್ಡ್ಸ್ ಸೆಲ್ಫ್ ಅಂಡ್ ಲೈಫ್ ಅಂತ ಒಬ್ಳು ಹೇಳ್ಕೊಂಡಿದ್ದಾಳೆ ಒಂದು ವಿಡಿಯೋದಲ್ಲಿ. ಅಂದ್ರೆ ಕೆಲವೊಂದ್ಸತಿ ಏನಾಗುತ್ತೆ, ನಾವು ಯಾವುದೋ ಒಂದು ಜೀವನದಲ್ಲಿ ದೊಡ್ಡ ಆಘಾತಕಾರಿಯಾಗಿರುವಂತಹ ಘಟನೆ ನಡೆದಿರುತ್ತೆ ನಮ್ಮ ಜೀವನದಲ್ಲಿ. ನಾವ್ ಅದರಲ್ಲಿ ಎಷ್ಟು ನಮ್ಮನ್ನ ನಾವು ಮುಳುಗಿಸ್ಕೊಂಡ್ಬಿಟ್ಟಿರ್ತೀವಿ ಅಂತ ಹೇಳಿದ್ರೆ, ಏನ್ ಕೆಲಸ ಮಾಡ್ತಿದೀವಿ ಅಂತ ನೆನಪಾಗೋದಿಲ್ಲ, ಅರಿವಿಗೆ ಬರೋದಿಲ್ಲ. ಆ ತರದ್ದು ಒಂದು ಹಂತಕ್ಕೆ ನಾವು ಹೋಗ್ತೀವಿ. ಇದು ಎಲ್ಲಾರ್ಗೂ ಇದು ಅನುಭವಕ್ಕೆ ಬಂದಿರತ್ತೆ. ಯಾವುದೋ ಒಂದು ತುಂಬಾ ನಮ್ಮ ಮನಸ್ಸಿಗೆ ನಾಟ್ ಬಿಟ್ಟಿರತ್ತೆ. ಅದು ಒಂದು. ಇನ್ನೊಂದು, ಈ ಮೆನೋಪಾಸ್ ಟೈಮ್ ನಲ್ಲಿ ಹೆಣ್ಮಕ್ಳು ಇದನ್ನ ತುಂಬಾ ಅನುಭವಿಸ್ತಾರೆ. ಅಡ್ಗೆ ಮನೆಯಿಂದ ಫ್ರಿಡ್ಜ್ ಹತ್ರ ಹೋಗಿರ್ತಾರೆ, ಯಾತಕ್ ಬಂದಿದ್ದೀನಿ ಅಂತ ಅವ್ರಿಗೆ ನೆನಪಾಗೋದಿಲ್ಲ. ಇದೆಲ್ಲ ಸಣ್ಣ ಸಣ್ಣ ವಿಷಯಗಳು ಅಂತ ನಾವ್ ಅನ್ಸುತ್ತೆ. ಆದ್ರೆ ಇದರಿಂದ ಆ ವ್ಯಕ್ತಿಯ ಮೇಲೆ ಅಯ್ಯೋ ಯಾಕೆ ಹಿಂಗಾಯ್ತು ಅನ್ನೋಂಥದ್ದು ಅವ್ರಿಗೆ ಒಂದ್ ರೀತಿಯಲ್ಲಿ ಆಂಗ್ಸೈಟಿ ಆಗ್ಬೋದು, ಅಥವಾ ಯಾರತ್ರನು ಹೇಳ್ಕೊಳಕ್ ಆಗದೆ ಇರ್ಬೋದು. ಅಷ್ಟು ಚಟುವಟಿಕೆಯಿಂದ ಇರ್ತಿದ್ದೆ, ಅಷ್ಟು ನೆನಪಿನ ಶಕ್ತಿ ಇರ್ತಿತ್ತು ನನ್ಗೆ, ಯಾಕೆ ಹೀಗಾಯ್ತು ಅನ್ನೋದು ಬರೀ ನೆನಪಿಗಷ್ಟೇ ಸಂಬಂಧಿಸಿದ್ದಲ್ಲ. ಕೆಲವೊಂದ್ಸತಿ ಆ ಬೇರೆ ಬೇರೆ ತರದ್ದು ಒಂದು ಆಬ್ಸ್ಟೇಕಲ್ ತರ, ಅಥವಾ ಒಂದು ಅಡಚಣೆ ತರ ಏನ್ ಬರ್ತಿರುತ್ತೆ, ಅದ್ ಎಲ್ಲದಕ್ಕೂನು ಇದು ಪರಿಣಾಮಕಾರಿಯಾಗಿ ಸಹಕಾರ ನೀಡೋದಿಕ್ಕೆ ಅಥವಾ ಫಲಕಾರಿಯಾಗಿ ಕಂಡು ಬಂದಿದೆ. ಮತ್ತೆ ಈ ಮೆಂಟಲ್ ಬ್ಲಾಕ್ ಅಂತ ಹೇಳ್ತೀವಿ,
ಒಂದು ಆಲೋಚನೆ ಬಂದ್ರೆ ಇದ್ ಮಾಡಿದ್ರೆ ಹೀಗಾಗತ್ತೆ, ಇದ್ ಮಾಡಿದ್ರೆ ಹೀಗಾಗತ್ತೆ. ಇದು ನಾವು ಕೌನ್ಸಿಲಿಂಗ್ ನಲ್ಲಿ ಈ ಮೆಂಟಲ್ ಬ್ಲಾಕ್ ಬಗ್ಗೆ ತುಂಬಾ ಯೋಚನೆ ಮಾಡ್ತೀವಿ. ಹಾಗಾಗಿ ಈ ಬೇರೆ ಬೇರೆ ಪ್ಯಾಟರ್ನ್ಸ್ ನ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಆ ಒಂದು ಫ್ರೆಶ್ ಪರ್ಸ್ಪೆಕ್ಟಿವ್, ಬೇರೆ ಒಂದು ಆಲೋಚನೆ, ಅಂದ್ರೆ ಒಬ್ಬ ಹೊರಗಡೆ ನಿಂತ್ಕೊಂಡು ಥರ್ಡ್ ಪರ್ಸನ್ ಆಗಿ ನಿಂತ್ಕೊಂಡು ನಾವೊಂದು ಸಮಸ್ಯೆಯನ್ನ ನೋಡಬಹುದಾದಂತಹ ಸಾಧ್ಯತೆಗಳನ್ನು ಸಹ ನಾವು ಈ ಝೆಂಟಾಂಗಲ್ ಪ್ರಾಕ್ಟೀಸ್ ಮಾಡೋದ್ರಿಂದ ಕಂಡ್ಕೋಬಹುದು ಅಂತ. ಮತ್ತೆ ಇದು ನಮಗೂನು ಮತ್ತೆ ನಮ್ಮ ಜೀವನ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲು ಯಾರ್ಯಾರು ಇರ್ತಾರೆ, ನಮ್ಮ ಜೊತೆಗೆ ಬಾಳ್ವೆ ಮಾಡ್ತಾ ಇರುವಂತವ್ರು, ಅಥವಾ ನಾವು ನೌಕರಿ ಮಾಡ್ತಿರುವಂತ ಕಡೆಗಳಲ್ಲಿ, ಅಥವಾ ನಮ್ಮ ವ್ಯವಹಾರಗಳು ಎಲ್ಲೆಲ್ಲಿ ನಡೆಯುತ್ತೆ ಆ ಎಲ್ಲಾ ಕಡೆಗಳಲ್ಲೂ ಸಹ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋದಿಕ್ಕೆ ಇದು ಹೆಲ್ಪ್ ಮಾಡಿದೆ ಅಂತ. ಮತ್ತೆ ಕೆಲವೊಬ್ರಿಗೆ ಬೇರೆ ಬೇರೆ ಸೀರಿಯಸ್ ಇಶ್ಯೂಸ್ ಇರುತ್ತೆ. ಇನ್ಸಾಮ್ನಿಯಾ ಅಂದ್ರೆ ನಿದ್ದೆ ಬರ್ದೇ ಇರುವಂತದ್ದು. ಒಂದು ವಯಸ್ಸಾದ್ಮೇಲೆ ನಿದ್ದೆ ಕಡಿಮೆ ಆಗುತ್ತೆ ಸಹಜವಾಗಿ, ಅದು ಒಂದ್ ರೀತಿ. ಆದ್ರೆ ಯುವಕರಿಗೇನೆ, ಮಧ್ಯ ವಯಸ್ಕರಿಗೇನೆ ನಿದ್ದೆ ಬರ್ದೇ ಇರುವಂತದ್ದು, ಮತ್ತೆ ಆ ನಿದ್ದೆಗೆ ಸಂಬಂಧಿಸಿದಾಗೆ ಬೇರೆ ಬೇರೆ ತೊಂದರೆಗಳು ಅವ್ರಿಗೆ ಆಗ್ತಾ ಇರುತ್ತೆ. ಅದೆಲ್ಲದೂನು ಸಹ ಆ ಸಾಲ್ವ್ ಆಗಿರುವಂತದ್ದು ಗಮನಕ್ಕೆ ಬಂದಿದೆ. ಮತ್ತೆ ವಿಪರೀತ ಸಿಟ್ಟು ಬರೋದು. ಸಿಟ್ಟು ಯಾವಾಗ ಬರುತ್ತೆ ನಮ್ಗೆ? ನಾವೇನೋ ಒಂದ್ ಅನ್ಕೊಳ್ತೀವಿ, ಅದಾಗದಿಲ್ಲ, ಅಥವಾ ನಾವ್ ಯಾರಿಗೋ ಒಂದ್ ಹೇಳ್ತೀವಿ ಇದ್ ಮಾಡು ಅಂತ, ಅವ್ರು ಮಾಡೋದಿಲ್ಲ. ನಾವ್ ಅನ್ಕೊಂಡಿದ್ ಆಗದೆ ಇದ್ದಾಗ, ಅಥವಾ ನಾವ್ ಹೇಳಿದ್ದನ್ನ ಎದುರುಗಡೆ ಇರೋ ವ್ಯಕ್ತಿ ಮಾಡದೇ ಇದ್ದಾಗ ಸಹಜವಾಗಿ ಮನಸ್ಸಿನಲ್ಲಿ ಆ ತಳಮಳ ಅದೆಲ್ಲ ಶುರುವಾಗತ್ತೆ, ಸಿಟ್ಟು ಅದೆಲ್ಲ ಬರುತ್ತೆ. ಆದ್ರೆ ಇದು ಬೇಸಿಕಲಿ ಝೆಂಟಾಂಗಲ್ ಇರೋದೇ ಹಾಗೆ. ನಾವ್ ಅನ್ಕೊಂಡಿದ್ದಲ್ಲಿ ಪ್ಯಾಟರ್ನ್ ಬರೋದಿಲ್ಲ. ಫಸ್ಟ್ ನಾವೇನು ಅನ್ಕೊಂಡು ಇರೋದಿಲ್ಲ, ಜಸ್ಟ್ ಮಾಡ್ತಾ ಹೋಗ್ತೀವಿ. ಅದು ಕೊನೆಯಲ್ಲಿ ಏನಾಗತ್ತೆ ಅನ್ನೋದು ಅದು ಆಗತ್ತೆ. ಸೊ ಇದು ಸಹ ಈ ಆರ್ಟ್ ಫಾರ್ಮ್ನು ಆ ಒಂದು ನಿಟ್ಟಿನಲ್ಲೂ ಸಹ ಹೆಲ್ಪ್ ಮಾಡತ್ತೆ ಅಂತ. ಮತ್ತೆ ಅಟೆನ್ಷನ್ ಡೆಫಿಸಿಟ್ ಆಟಿಸಮ್ ಈ ವಿಷಯದಲ್ಲೂ ಹೇಳ್ದೆ ಅಲ್ವಾ ನಾನು ಆಗ್ಲೇನೆ. ಒಂದ್ ಕಡೆ ಕುತ್ಕೊಂಡು ಓದೋದಿಲ್ಲ ನಮ್ ಮಗು ಅನ್ನೋದ್ ಒಂದು ಮೇಜರ್ ಕಂಪ್ಲೇಂಟ್ ಇರುತ್ತೆ. ಅಥವಾ ನಮಗೇನೆ ಒಂದು ಇವಾಗೇನು ಮುಂಚಿನ ತರ 20-21 ವರ್ಷದವರೆಗೂ ಓದ್ತಾರೆ, ಆಮೇಲಿಂದ ಕೆಲ್ಸಕ್ಕೆ ಸೇರ್ಕೋತಾರೆ, ಆ ತರದ್ದೇನು ಇಲ್ಲ. ಬೇರೆ ಬೇರೆ ತರದ್ದು ಸರ್ಟಿಫಿಕೇಟ್ ಕೋರ್ಸ್ಗಳು ಮಾಡ್ಕೊಳ್ಳೋದಿಕ್ಕಿರ್ಬೋದು, ಅಥವಾ ಬೇರೆ ಬೇರೆ ಯೂನಿವರ್ಸಿಟಿಗಳು ನಮ್ಗೆ ಆನ್ಲೈನ್ ಕೋರ್ಸ್ಗಳನ್ನೆಲ್ಲ ಆಫರ್ ಮಾಡುತ್ತೆ. ಆ ತರದ್ದೆಲ್ಲ ನಮಗ್ ಮಾಡ್ಬೇಕು ಅನ್ನೋಂಥದ್ದು ತುಂಬಾ ಆಸಕ್ತಿ ಇರುತ್ತೆ. ಎಷ್ಟೋ ವರ್ಷಗಳಿಂದ ಕಾಯ್ತಿರ್ತೀವಿ, ಇವಾಗ ಅದೆಲ್ಲದನ್ನು ಅವಕಾಶಗಳು ಸಿಕ್ಕಿದೆ. ಆದ್ರೆ ನಮ್ಗೆ ಗಮನ ಇಟ್ಟು ಆ ವಿಷಯದಲ್ಲಿ ಮಾಡೋದಿಕ್ ಆಗ್ತಾ ಇರೋದಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರತ್ತೆ. ಆದ್ರೆ ಈ ಝೆಂಟಾಂಗಲ್ ನ ಪ್ರಾಕ್ಟೀಸ್ ಮಾಡ್ತಾ 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 ನಾವು ಏನು ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅದನ್ನ ಮಾಡೋದಿಕ್ಕೆ ಆರಂಭ ಮಾಡೋದು, ಮತ್ತೆ ಅದ್ರಲ್ಲಿ ತೊಡಕೊಳ್ಳೋದು, ಮತ್ತೆ ಅದನ್ನ ಕಂಪ್ಲೀಟ್ ಮಾಡೋದು, ಈ ಎಲ್ಲಾ ಹಂತಗಳಲ್ಲೂ ಸಹ ಇದು ನಮ್ಗೆ ಸಹಕಾರಿಯಾಗಿ ಕಂಡು ಬಂದಿದೆ. ಎಷ್ಟೋ ಜನಕ್ಕೆ ಭಯದಿಂದನೂ ಎಲ್ಲ ಹೊರಗೆ ಬಂದಿದ್ದಾರೆ ಅಂತ ಹೇಳಿ ನಾನು ಇದಿಷ್ಟು ವಿಷಯಗಳನ್ನ ನಾನೊಂದು ಟೈಮ್ಸ್ ಆಫ್ ಇಂಡಿಯಾದ ಒಂದು ಆರ್ಟಿಕಲ್ ಇಂದ ನೋಟ್ ಮಾಡ್ಕೊಂಡೆ. ಅದಲ್ದೇನು ಕೆಲವೊಂದು ವಿಡಿಯೋಸ್ ಅಲ್ಲಿ ಹೇಳ್ಕೊಂಡಿದ್ದಾರೆ. ಕೆಲವೊಬ್ರು ಝೆಂಟಾಂಗಲ್ ಸರ್ಟಿಫೈಡ್ ಝೆಂಟಾಂಗಲ್ ಟೀಚರ್ಸ್ ಹೇಳ್ಕೊಂಡಿದ್ದಾರೆ, ಮತ್ತೆ ಪ್ರಾಕ್ಟೀಷನರ್ಸ್ ಹೇಳ್ಕೊಂಡಿದ್ದಾರೆ. ಅದರಿಂದಾನು ನಾನು ಈ ಎಲ್ಲಾ ಪಾಯಿಂಟ್ಸ್ ನ ತಗೊಂಡಿದ್ದೀನಿ. ಮತ್ತೆ ಝೆಂಟಾಂಗಲ್ದು ನಾನು ಇವಾಗ ಹೇಳ್ದ ಹಾಗೇನೆ ಇದು ತುಂಬಾ ವಿಷಯಕ್ಕೆ ಬರುತ್ತೆ. ನಾನು ರೀಸೆಂಟ್ ಆಗಿ ಮಾಧವನ್ ಅಂತ ಮಾಧವನ್ ಅಂತ ಫಿಲ್ಮ್ ಆಕ್ಟರ್, ಅವನ್ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಅವನದೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಅವನ್ ಅದ್ರೊಳಗಡೆಗೆ ಹೇಳ್ಕೊಳ್ತಾನೆ, ಈ ರೀಸೆಂಟ್ ಆಗಿ ಅವನೊಂದು ಮೂವಿ ಮಾಡಿದ್ನಲ್ಲ, ಒಬ್ಬ ಸೈಂಟಿಸ್ಟ್ ಬಗ್ಗೆ, ರಾಕೆಟಿಯರ್ ಅಂತಾನು. ಆ ಮೂವಿ ಮಾಡುವಾಗ ಅವನೇ ಸ್ಕ್ರಿಪ್ಟ್ ರೈಟ್ ಮಾಡಿರೋದು, ಅವನೇ ಪ್ರೊಡ್ಯೂಸ್ ಮಾಡಿರೋದು, ಅವನೇ ಡೈರೆಕ್ಟ್ ಮಾಡಿರೋದು, ಅವನೇ ಆಕ್ಟ್ ಮಾಡಿರೋದು. ಬಟ್ ಇಷ್ಟೆಲ್ಲ ಅವ್ನ್ ಮಾಡಿದ್ಮೇಲೆ ಆ ಪ್ರೆಷರು, ಆಂಗ್ಸೈಟಿ ಎಲ್ಲ ಆಗ್ಬಿಟ್ಟು ನನ್ ಕೈನಲ್ಲಿ ಆಗೋದಿಲ್ಲ, ಇದನ್ನ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಂತೆ. ಅವಾಗ ಅವ್ನ್ ಫ್ರೆಂಡ್ ಒಬ್ಬ ಫೋನ್ ಮಾಡಿ ಹೇಳಿದ್ನಂತೆ, ಏನು ಅಂದ್ರೆ, ಓಕೆ ನೀನ್ ಇಷ್ಟೆಲ್ಲ ಪರಿಶ್ರಮ ಪಟ್ಟಿದ್ಯಾ, ಇವಾಗ ಬಿಡ್ಬೇಕು ಅನ್ಕೊಂಡಿದ್ಯಾ, ಅಬ್ಸಲ್ಯೂಟ್ಲಿ ಫೈನ್, ಬಟ್ ಒಂದ್ ಶಾಟ್ ತೆಗಿ. ಫಸ್ಟ್ ಶಾಟ್ ನೀನೇನ್ ಅನ್ಕೊಂಡಿದ್ಯಾ ಅದ್ ತೆಗಿ, ಆಮೇಲೆ ನೋಡೋಣ, ಬೇಡ ಅಸ್ತ್ರೆ ಬಿಟ್ಬಿಡು ಅಂತ. ಇವನ್ ಫಸ್ಟ್ ಶಾಟ್ ತೆಗಿದ್ನಂತೆ. ಅದಾದ್ಮೇಲೆ ಸೆಕೆಂಡ್, ಥರ್ಡ್, ಫೋರ್ತ್ ಹಾಗೆ ಹೋಗ್ತಾ ಹೋಯ್ತು ಅಂತ ಹೇಳ್ತಾನೆ. ಇಲ್ಲಿ ಹಾಗೇನೆ ಈ ಝೆಂಟಾಂಗಲ್ ನಲ್ಲಿ ಒನ್ ಸ್ಟ್ರೋಕ್ ಅಟ್ ಎ ಟೈಮ್, ಒಂದ್ ಲೈನ್ ನಾವೇನ್ ಹಾಕ್ತಿವಿ ಅದನ್ನ ನಾವು ಗಮನ ಇಟ್ಟು ಆ ಸಮಯಕ್ಕೆ ಹಾಕೋದಷ್ಟೇ ನಮಗ್ ಬೇಕಾಗಿರುತ್ತೆ. ನೆಕ್ಸ್ಟ್ ಲೈನ್ ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಲೈನ್ ನೆಕ್ಸ್ಟ್ ಬರುತ್ತೆ, ಅದು ಹಂಗೆ ಹೋಗ್ತಾ ಹೋಗುತ್ತೆ. ಇದು ಹೋಗ್ತಾ 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 ಅದೊಂದು ಆರ್ಟ್ ಪೀಸ್ ಆಗಿ ಕನ್ವರ್ಟ್ ಆದಾಗ ಓಕೆ, ಎನಿಥಿಂಗ್ ಇಸ್ ಪಾಸಿಬಲ್ ಅನ್ನೋದು ನಮ್ಗೆ ಅರಿವಿಗೆ ಬರುತ್ತೆ ಅಂತ.
ನಮ್ಮ ಮನಸ್ಸೆಲ್ಲಾನು ಎಲ್ಲಾ ಬೇರೆ ಬೇರೆ ತರ, ಇವಾಗ ಟೂ ಮೆನಿ ಇನ್ಫಾರ್ಮೇಶನ್ಸ್ ಆರ್ ಅವೈಲೇಬಲ್. ಎಲ್ಲಾ ಕಡೆಯಿಂದಾನು ನಾವು ಒಂದು ಫಿಂಗರ್ ನ ಟಚ್ ಮಾಡಿದ್ರೆ ಸಾಕು, ವಿಪರೀತ ಮಾಹಿತಿಗಳು ನಮಗ್ ಸಿಗ್ತಾ ಇರತ್ತೆ. ಅದನ್ನೆಲ್ಲಾನು ತುಂಬ್ಕೋತಾ ಇರ್ತೀವಿ. ನನ್ಗೆ ಎಷ್ಟೋ ಸತಿ ಇನ್ಸ್ಟಾಗ್ರಾಮ್ ನಲ್ಲಿ ಹಿಂಗ್ ಸ್ಕ್ರೋಲ್ ಮಾಡ್ತಿದ್ರೆ ಅವರ್ಸ್ ಟುಗೆದರ್ ಕೂತ್ಕೊಂಡಿರ್ತೀವಿ, ಏನ್ ಎಲ್ಲಿ ಹೋಗ್ತಿದೀವಿ ಅಂತ ಗೊತ್ತಾಗೋದಿಲ್ಲ. ಮತ್ತೆ ಅದೆಲ್ಲಾನು ಯೂಸ್ಫುಲ್ ಇನ್ಫಾರ್ಮೇಶನ್ಸ್ ಇಲ್ಲ ಅಂತ ಹೇಳಲ್ಲ, ಬಟ್ ನಮಗ್ ಎಷ್ಟು ಬೇಕು, ನಮಗ್ ಏನ್ ಬೇಕು ಅನ್ನೋದ್ರ ಕಡೆ ನಮಗ್ ಗಮನ ಇರೋದಿಲ್ಲ. ಅದಷ್ಟೂನು ತುಂಬ್ಕೋತಾ ಇರ್ತೀವಿ. ಆದ್ರೆ ಯಾವ್ದಾದ್ರೂ ಒಂದು ವಿಷಯವನ್ನ ಮೈಂಡ್ಫುಲ್ ಆಗಿ, ಅಂದ್ರೆ ಗಮನ ಇಟ್ಟು ಕಂಪ್ಲೀಟ್ಲಿ ಅದ್ರಲ್ಲಿ ತೊಡಕೊಂಡು ಮಾಡ್ಬೇಕು ಅನ್ನುವಂಥದ್ದು ಇದರಿಂದ ನಮ್ಗೆ ಬರುತ್ತೆ ಅಂತ. ಮತ್ತೆ ಕೆಲವೊಂದು ಚಿತ್ರ ಕಲಾ ಪ್ರಕಾರಗಳಲ್ಲಿ ಅಯ್ಯೋ ಇದ್ ನಂಗೆ ಆಗಲ್ಲಪ್ಪ, ಇದ್ ಸಾಧ್ಯನೇ ಇಲ್ಲ ಅಂತ ಬಿಟ್ಬಿಡೋ ಅಂತ ಪಾಸಿಬಿಲಿಟೀಸ್ ಇರುತ್ತೆ. ಆದ್ರೆ ಇಲ್ಲಿ ಆ ಥರದ್ದೇನು ಮಾಡೋ ಅಂತದ್ದು ಸಾಧ್ಯತೆಗಳು ಕಂಡು ಬರೋದಿಲ್ಲ. ಇಟ್ಸ್ ವೆರಿ ಸಿಂಪಲ್ ಪ್ಯಾಟರ್ನ್, ಸಿಂಪಲ್ ಟೂಲ್ಸ್ ಎಲ್ಲ ಇರೋದ್ರಿಂದ ಎಂಥವ್ರು ಸಹ ಮಾಡಬಹುದು ಅಂತ. ಆಮೇಲೆ ನಾ ಹೇಳ್ದೆ ಅಲ್ವಾ, ಸಾವಿರಾರು ಲಕ್ಷಾಂತರ ಪ್ಯಾಟರ್ನ್ಸ್ ಅವೈಲಬಲ್ ಇದೆ ಅಂತ. ಅದೆಲ್ಲಾದನ್ನು ಮಾಡ್ಬೇಕು, ಎಲ್ಲಾ ನಾನ್ ಮಾಡ್ತೀನಿ ಅಂತ ಹೋಗೋ ಅವಶ್ಯಕತೆ ಏನಿರೋದಿಲ್ಲ. ನೀವು ಒಂದೆರಡನ್ನೇ ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರುನು ಹಾಗೆ ಅದು ಮುಂದುವರ್ಕೊಂಡು ಹೋಗ್ತಾ ಹೋಗುತ್ತೆ. ಇದು ಕೆಲವೊಂದು ಲಿಂಕ್ಸ್ ಇದೆ, ನಾನು ಒಂದ್ ನಿಮಿಷ ತೋರಿಸ್ತೀನಿ. ಸ್ಟಾಪ್ ಮಾಡ್ತೀನಿ, ಜಸ್ಟ್ ಒಂದೇ ಒಂದ್ ನಿಮಿಷ. ಇದೊಂದು ನಾನು ವಿಡಿಯೋ ತೋರಿಸ್ತೀನಿ, ತೋರ್ಸಕ್ಕಾಗತ್ತಾ ಅಂತ ಟ್ರೈ ಮಾಡ್ತೀನಿ, ಒಂದ್ ನಿಮಿಷ. ಇದ್ ಬಂದಿದೆ ಅಲ್ವಾ, ಒಂದ್ ವಿಡಿಯೋ ಕಾಣಿಸ್ತಿದೆ ಅಲ್ವಾ? ಸೊ ಇದನ್ನ ನಾನು ತೋರಿಸ್ತೀನಿ. ನಾನು ನಿಮ್ಗೆ ಹೇಳಿದ್ದೆ, ಒಂದ್ ಸ್ಮಾಲ್ ಝೆಂಟ್ಯಾಂಗಲ್ ನ ಎಲ್ರು ಪ್ರಾಕ್ಟೀಸ್ ಮಾಡಬಹುದು ಅಂತ ಅನ್ಸುತ್ತೆ. ಮಾಡ್ಬೋದಾ ಎಲ್ರು? ಯಾರ್ಯಾರು ಪೇಪರು ಪೆನ್ನು ಇಟ್ಕೊಂಡಿದ್ದೀರಾ? ಅಫ್ಕೋರ್ಸ್ ಕೆಲವರು ಆಲ್ರೆಡಿ ಮಾಡಿರ್ಬೋದು. ಆಮೇಲೆ ಇನ್ನೊಂದು ಹೇಳೋಣ ಅನ್ಕೊಂಡೆ, ಇವತ್ತು ನಾಗಮಣಿ ಅವರು, ನಂಗೆ ಬಹಳ ಖುಷಿ ಆಯ್ತು, ಅವ್ರು ಆಲ್ರೆಡಿ ಒಂದು ಝೆಂಟ್ಯಾಂಗಲ್ ಪ್ಯಾಟರ್ನ್ ತಾವೇನೆ ಅಭ್ಯಾಸ ಮಾಡಿ ನನಗೆ ಪೋಸ್ಟ್ ಮಾಡಿದ್ರು. ಅದ್ರಲ್ಲಿ ಅವ್ರು ಒಂದ್ ಮಾತ್ ಬರ್ದಿದ್ದಾರೆ, ಲೈನ್ಸ್ ಎಲ್ಲ ಸರಿ ಬಂದಿಲ್ಲ ಅಂತ ಹೇಳಿ. ಆ ತರದ್ ಏನೂ ನೀವು ಯೋಚನೆ ಮಾಡೋ ಅಗತ್ಯ ಇಲ್ಲ, ಅದು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಅದ್ ಲೈನ್ಸ್ ಹೀಗ್ ಬರ್ಬೇಕು, ಇಲ್ಲಿ ಡೊಂಕ ಬಂತು, ಇಲ್ಲಿ ಶೇಕಿ ಆಯ್ತು, ಆ ತರದ್ ಏನೂ ಇಲ್ಲ. ಅವರು ನಾಗಮಣಿ ಅವರು ವಿಡಿಯೋ ಆನ್ ಮಾಡ್ಕೊಂಡು ತೋರಿಸ್ಬೋದು, ಅವರು ಮಾಡಿರೋದನ್ನ. ನಾನೇ ತೋರಿಸ್ಬೋದು, ಬಟ್ ಅವ್ರ ಗ್ರೂಪ್ ನಲ್ಲಿ ಇದ್ರೆ ಅವ್ರು ವಿಡಿಯೋ ಆನ್ ಮಾಡ್ಕೊಂಡು ತೋರಿಸಿದ್ರೆ ಚೆನ್ನಾಗಿರುತ್ತೆ. ಬಹಳ ಖುಷಿ ಆಯ್ತು ನನ್ಗೆ, ಅವರು ಆಲ್ರೆಡಿ ಅದನ್ನ ಪ್ರಾಕ್ಟೀಸ್ ಮಾಡಿರೋದು. ನಾಗಮಣಿ ಅವ್ರು ಇದ್ದೀರಾ? ಅದಂಗಿಲ್ಲ. ಓಕೆ, ಹಾಗಾದ್ರೆ ಯಾರ್ಯಾರು ಇವಾಗ ಪೆನ್ನು ಪೇಪರು ಎಲ್ಲ ಇಟ್ಕೊಂಡಿದ್ದೀರಾ, ಅವರು ಇದನ್ನ, ನಾನು ಇದೊಂದು ವಿಡಿಯೋ ಆನ್ ಮಾಡ್ತೀನಿ, ಇದ್ರ ಜೊತೆಗೆ ನಾನೇ ಬರೆದು ತೋರ್ಸೋಣ ಅಂತ ಅನ್ಕೊಂಡೆ, ಬಟ್ ಹೇಳ್ದೆ ಅಲ್ವಾ, ನನ್ನ ಮೊಬೈಲ್ ಹೀಗೆ ಇಟ್ಕೋಬೇಕಾಗತ್ತೆ, ನನ್ನ ಹತ್ರ ಆ ತರದ್ ಯಾವ್ದು ಸ್ಟ್ಯಾಂಡ್ ಇಲ್ದೇ ಇರೋದ್ರಿಂದ ನಾನು ಆಲ್ರೆಡಿ ಅವೈಲೇಬಲ್ ಇರೋದನ್ನೇ ನಿಮಗ್ ತೋರಿಸ್ತಾ ಇದ್ದೀನಿ. ನೀವುನು ಎಲ್ರೂನು ಇಟ್ಸ್ ತುಂಬಾ ಸ್ಲೋ ಆಗಿ ನಿಧಾನವಾಗಿ ಹೇಳಿದ್ದಾರೆ. ಅವ್ರು ಹೇಗ್ ಹೇಳಿದ್ದಾರೆ ಅದನ್ನ ಒಂದು 2 to 3 minutes ವಿಡಿಯೋ ಅಷ್ಟೇ ಇದು. 2 minutes 42 seconds ವಿಡಿಯೋ ಇದೆ. ನೀವ್ ಅದನ್ನ ಪ್ರಾಕ್ಟೀಸ್ ಮಾಡಬಹುದು ಎಲ್ರೂನು. ಓಕೆನಾ? ಓಕೆ, ನಾನು ಇದನ್ನ ಆನ್ ಮಾಡ್ತೀನಿ. ಕೇಳಿಸ್ತಾ ಇದ್ಯಾ? ಆಡಿಯೋ ಓಕೆ ಓಕೆ. The Zentangle method is an easy-to-learn, relaxing, and fun way to create beautiful images by drawing structured patterns.
Let me tell you the story of the Great Interruption. Many years ago, I was in my studio drawing small patterns in the background of a piece of artwork. I had been drawing for about 3 hours when Rick interrupted me. I awoke out of a reverie so beautiful I did not want it to stop. He told me I was describing meditation and that he was really surprised that I was able to achieve this state so simply. We knew then and there that we had to teach this technique to others. This was the birth of Zentangle Method. The rest is history. We felt that what had just happened in that moment was really important. We talked about why Maria experienced such unique feelings of selflessness, of timelessness, and effortlessness as she drew those simple patterns. We thought about all the people over the years who gave their reasons why they weren't artists and couldn't be creative. Anyone who could sign their name already knew everything necessary to draw what Maria was working on when I interrupted her. Could we find a simple method to teach others to draw these patterns? Might they also be able to access the same relaxed state of focus that Maria experienced? We had to find out. So we took the inspiration of that moment and recorded all of our thoughts and conversations over the next 2 days. Oh, that was a great time. We went to a bed and breakfast and had the place all to ourselves. We bought a blank book and we just wrote down the conversation. It was awesome. It was awesome. And we haven't changed anything since then. So after that, we just began to share the Zentangle method. Our belief that everyone is an artist and that each person benefits from expressing their innate creativity has proven more true than we could have imagined. And we believe that you too are an artist. Welcome to the Zentangle website. My name is Rick. And I'm Maria. And there's so much here for you to discover and explore. The best way to start your Zentangle journey is to take ಸ್ವಲ್ಪ ಫಾಸ್ಟ್ ಆಯ್ತಾ ಅದು ವಿಡಿಯೋ? ಬಟ್ ಒಂದ್ ಐಡಿಯಾ ಬಂತಲ್ವಾ, ಹೇಗೆ ಅದು 4 ಡಾಟ್ ಇಟ್ಕೊಂಡು ರ್ಯಾಂಡಮ್ ಆಗಿ ಬರ್ಕೊಳ್ಳೋದು, ಮತ್ತೆ ಮಧ್ಯ ಒಂದ್ ಸ್ಟ್ರಿಂಗ್ ಅಂತ ಹಾಕೊಳ್ಳೋದು, ಒಂದ್ ಸೈಡ್ ಒಂಥರ ಡಿಸೈನ್ ಮಾಡೋದು, ಇನ್ನೊಂದ್ ತರ ಡಿಸೈನ್ ಮಾಡೋದು. ಇದು ಒಂದ್ ಟೈಲ್ ಅಷ್ಟೇನೆ, ಒಂದ್ ಥರದಲ್ಲಿ ಮಾಡುವಂಥದ್ದು. ಮತ್ತೆ ನಾನ್ ನಿಮ್ಗೆ ಇನ್ನೊಂದು ಅಂದ್ರೆ ಈಸಿಯಾಗಿ ನೀವು ಕಂಡ್ಕೋಬಹುದು ಅನ್ನೋದಕ್ಕೋಸ್ಕರ ಇದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಇನ್ ಒಂದು ಸ್ಕ್ರೀನ್ ಶೇರ್ ಮಾಡ್ತೀನಿ. ಇದು ನೋಡಿ, ಇದು ಝೆಂಟ್ಯಾಂಗಲ್ ಪ್ಯಾಟರ್ನ್ಸ್ ಅಂತ. ಈ ತರದ್ದು ನಿಮ್ಗೆ ಸಿಕ್ಕತ್ತೆ, ಸಾವಿರಾರು ಪ್ಯಾಟರ್ನ್ಸ್ ನಿಮ್ಗೆ ಸಿಗತ್ತೆ. ನೀವ್ ಇದನ್ನ ಪ್ರಾಕ್ಟೀಸ್ ಮಾಡ್ಕೋಬಹುದು. ಈ ತರ zentangle-patterns.com ಅಂತಾನೆ ಇದೆ. ಅಲ್ಲಿಗೆ ಹೋದ್ರೆ ನಿಮ್ಗೆ ಹೇಳ್ದೆ ಅಲ್ವಾ, ಬೇಕಾದಷ್ಟು ತರದ್ದು ಪ್ಯಾಟರ್ನ್ ಸಿಕ್ಕತ್ತೆ. ಒಂದೊಂದೂನು ಈ ಕೆಳಗಡೆಗೆ ಡಿಸ್ಕ್ರಿಪ್ಟಿವ್ ಆಗಿ ತೋರ್ಸಿರ್ತಾರೆ. ನಾನು ಇಲ್ಲಿಂದಾನೇ ತಗೊಂಡಿರೋದು. ನೋಡಿ, ಇಲ್ಲಿದೆಯಲ್ಲ ಸಸ್ಪೆಂಡರ್ಸ್ ಅಂತ, ಆಮೇಲೆ ಇದು ಬಾಟಲ್ ಬ್ರಷ್ ಅಂತ, ಇದೆಲ್ಲದನ್ನು ನಾನು ಇಲ್ಲಿಂದಾನೇ ತಗೊಂಡಿದ್ದೀನಿ. ಈ ತರದ್ದು ನಿಮ್ಗೆ ಶುರುವಿಗೆ ಹೆಲ್ಪ್ ಮಾಡತ್ತೆ. ಓಕೆ, ಒಂದ್ ನಿಮಿಷ. ಈಗ ನಾನು ಕೆಲವೊಂದು ಹೇಳ್ದೆ, ಏನು ಅಂತ ಹೇಳಿದ್ರೆ, ಇದು
ಏನೇನು ರಿಸರ್ಚ್ ಆಗಿದೆ ಅದು ಎಲ್ಲ ಅಷ್ಟೊಂದು ಗೊತ್ತಿಲ್ಲ ಅಂತ ಫಸ್ಟ್ ನಾನು ಅನ್ಕೊಂಡಿದ್ದೆ. ಬಟ್ ಅದೆಲ್ಲ ತುಂಬಾ ರಿಸರ್ಚ್ನು ಮಾಡಿದ್ದಾರೆ. ಅದೆಲ್ಲ ಪೇಪರ್ ಪ್ರೆಸೆಂಟೇಶನ್ ಆಗಿದೆ. ಅದೊಂದು ನಾನು ನಿಮಗೆ ತೋರಿಸ್ತೀನಿ. ಇದ್ ನೋಡಿ, ಕ್ಯಾನ್ಸರ್ ಸರ್ವೈವರ್ಸ್ ಅದ್ರ ಬಗ್ಗೆ ಒಂದು ಇದು ಮಾಡಿದ್ದಾರೆ, ರಿಸರ್ಚ್ ಮಾಡಿದ್ದಾರೆ. ಹಾಗೇನೆ ಇನ್ನೂ ಸಾಕಷ್ಟು ಸ್ಟಡೀಸ್ ಆಗಿದೆ. ಇದು ನೋಡಿ, ಡೀಟೇಲ್ ಆಗಿದೆ. ಅಬ್ಸ್ಟ್ರಾಕ್ಟ್, ಸ್ಟಡಿ ಡಿಸೈನ್, ಮೆಥಡ್ಸ್, ರಿಸಲ್ಟ್ಸ್, ಕನ್ಕ್ಲೂಷನ್ಸ್. ಇದು ವರ್ಕ್ ಪ್ಲೇಸ್ ಅಲ್ಲಿ ಸ್ಟ್ರೆಸ್ ಅದ್ರದ್ದೆಲ್ಲ, ಅದನ್ನ ಎಫೆಕ್ಟ್ಸ್ ಆಫ್ ಝೆಂಟಾಂಗಲ್ ಆರ್ಟ್ ವರ್ಕ್ ಪ್ಲೇಸ್ ಹೆಲ್ತ್ ಪ್ರಮೋಷನ್ ಆಕ್ಟಿವಿಟೀಸ್ ಆನ್ ರೂರಲ್ ಹೆಲ್ತ್ ಕೇರ್ ವರ್ಕರ್ಸ್. ಈ ಹಳ್ಳಿಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರ ಆರೋಗ್ಯದ ಮೇಲೆ ಝೆಂಟಾಂಗಲ್ ಹೇಗೆ ಕೆಲಸ ಮಾಡಿದೆ ಅನ್ನೋದ್ರ ಬಗ್ಗೆನೂ ರಿಸರ್ಚ್ ನಡೆದಿದೆ. ಹಾಗೇನೆ ಸಾಕಷ್ಟು ಸ್ಟಡೀಸ್ ಇದೆ, ಸಾಕಷ್ಟು ಪೇಪರ್ಸ್ ನನಗೆ ಸಿಕ್ತು. ಬೇರೆ ಬೇರೆ ಅಕಾಡೆಮಿಕ್ ಸ್ಟ್ರೆಸ್ ಅಮಾಂಗ್ ಹೈಸ್ಕೂಲ್ ಸ್ಟೂಡೆಂಟ್ಸ್ ಅಂತ, ಅಲ್ಲಿ ಕೆಲಸ ಅಲ್ಲಿನೂ ಹೇಗಿದು ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಪೇಪರ್ಸ್ ಎಲ್ಲ ಸಿಕ್ಕಿದೆ. Those people find this way to peace when She is also a cancer survivor. out there who need this. They don't realize it exists. We're still kind of the best kept secret in town. But I want to help those people find this way to peace when everything else around you is chaos. And nothing's more chaotic than living a cancer journey. It's crazy. So this is going to be amazing. It's going to be an amazing piece of whatever my path is supposed to be from now on. This is going to be a huge part of it. I was diagnosed with locally advanced breast cancer in February of 2013. And I am a sweet Adeline. I sing in a fairly good-sized chorus in South Orlando. And a friend of mine in the chorus, she brought this to me and said, you have got to look at this because it would be a great way for you to manage your stress. It immediately resonated with me as a wonderful way to defocus on the rhino in the room, so to speak, and focus on something else that was more creative and more expressive. So when I started chemotherapy in June, I would bring these die-cut bookmarks with me, and I would snitch the oncology nurses' names off their name tags, and I would do their name in calligraphy and then tangle around that and give it to them as gifts. They truly must have the most difficult job in the world, and they get very little thanks for it in many, many different ways. But I very quickly became the world's favorite patient because the minute they knew I was coming in, somebody was getting a bookmark and they were all fighting for that privilege. So it made me feel sort of special in that way. That's how this all began. It gives me an opportunity to defrag, and it's portable, so I can take it with me for all of those times that I sit in doctor's offices, sit waiting for scans, sit waiting for this, that, and the other thing. I can do this artwork, whereas certainly painting I couldn't do that. And I'm so looking forward to teaching. I can't wait to be part of those aha moments when suddenly people realize that they don't have to be a trained artist to create beautiful art. Art therapy is very real. And I'm not sure
that Rick and Maria had that vision at the time, but I know I can't possibly be the only one who has found that to be so helpful. And it's when you're on a journey that you know has a more or less a predetermined end, every day becomes more precious. So you want to have a positive moment of every day of the remainder of your life. You are compelled to do that. I never have a worry if I don't have other positive moments in my day, because this will be the positive moment of the day. If nothing else wonderful happens, and that's pretty rare, I know that wonderful thing will happen. You know, I make that happen. And being that proactive, that's a beautiful thing in many, many ways. ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಬಿಕಾಸ್ ಇದು ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ನಾನು ಇದನ್ನ ಪ್ಲಾನ್ ಮಾಡ್ಕೊಂಡು ಹೇಳ್ಕೊಡ್ಬೇಕು ಅಂತ ಅನ್ಕೊಳ್ಳಿಲ್ಲ. ಜಸ್ಟ್ ನಾನು ಅಲ್ಲಿಂದ ಇಲ್ಲಿಂದ ಒಂದಷ್ಟು ಪಿಕ್ ಮಾಡ್ಕೊಂಡು ಈ ಝೆಂಟ್ಯಾಂಗಲ್ಗೆ ಒಂದು ಇಂಟ್ರೊಡಕ್ಷನ್, ಎಲ್ರಿಗೂ ಒಂದು ಪ್ರವೇಶ ಅಥವಾ ಒಂದು ಪರಿಚಯ ಮಾಡ್ಕೊಡೋದಷ್ಟೇ ನಂದು ಉದ್ದೇಶ ಇತ್ತು. ಇದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳಿದ್ರೆ 1 hour ಜಸ್ಟ್ 1 or 2 pieces ನ ಇಟ್ಕೊಂಡು ನಾವು ಅದನ್ನ ನಿಧಾನವಾಗಿ ಎಲ್ರೂ ಒಟ್ಟಿಗೆ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅವರೆಲ್ಲರೂ ಕೂತ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಅದು ಒಂದ್ ಮೆಥಡ್ ಇರ್ಬೋದು. ಅಥವಾ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಅದನ್ನ ಇಲ್ಲಿ ಶೇರ್ ಮಾಡ್ಕೊಳ್ಬೋದು, ಸಮಾನ ಮನಸ್ಕರು ಗುಂಪಿನಲ್ಲೂ ಸಹ. ಸೊ ನನ್ ಉದ್ದೇಶ ಇದ್ದಿದ್ದು ಇದು ಜಸ್ಟ್ ಒಂದ್ ಪ್ರವೇಶಿಕೆ ತರ ಒಂದು ಇಂಟ್ರೊಡಕ್ಷನ್ ಮಾಡ್ಬೇಕು ಅಂತ ಹೇಳಿ ನಾನು ಇದನ್ನ ತಯಾರು ಮಾಡ್ಕೊಂಡಿದ್ದೆ. ಸೊ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ ಅಶ್ವಥ್ ಸರ್, ನಾನ್ ಮಾತಾಡ್ಬೇಕು ಅಥವಾ ಬೇರೆ ಯಾರಾದ್ರೂ ಮಾತಾಡ್ತಾರೋ? ಮಾತಾಡ್ಲಾ? ಓಕೆ. ನಾನು ಈ ಝೆಂಟ್ಯಾಂಗಲ್ ಬಗ್ಗೆ 2016ರಲ್ಲಿ ಒಂದು ಪ್ರವಾಸದೊಳಗಡೆ ಯಾವುದೋ ಒಂದು ಪುಸ್ತಕ ನೋಡಿದ್ದೆ. ಆಮೇಲೆ ಅದು ಗುಜರಾತ್ ರಾಜಸ್ಥಾನ್, ನನಗೆ ಈಗ ಅಷ್ಟು ನೆನಪಿಲ್ಲ. ನಾನೇನ್ ಪುಸ್ತಕ ಮಾಡ್ತೀನಿ ಅಂದಿದ್ದೆ, ನಾನು ಲಾಸ್ಟ್ ವೆಬಿನಾರ್ ಒಳಗಡೆ ನಾವು ಚರ್ಚೆ ಮಾಡಿದ್ವಿ. ಜಗನ್ನಾಥ್ ಸರ್ ಕೇಳಿದ್ರು, ನಂದೊಂದು ಬುಕ್ ಬಂದ ಮೇಲೆ ಒಂದು ಪ್ರೆಸೆಂಟೇಶನ್ ಮಾಡ್ರಿ ಅಥವಾ ಒಂದು ಸೆಷನ್ ಮಾಡ್ರಿ ಅಂತ ಹೇಳಿ. ನನಗೂ ಕಮ್ಯುನಿಕೇಟ್ ಮಾಡ್ಲಿಕ್ಕಾಗಿಲ್ಲ ಮತ್ತು ನಿಮ್ ಜೊತೆಗೆ ನಾನು ಮಾತಾಡೋ ಇಲ್ಲ. ಸೊ ಆ ವಿಷಯದಲ್ಲಿ ಕ್ಷಮೆ ಇರಲಿ. ಸೊ ಯಾವಾಗಾದ್ರೂ ಮುಂದೆ ಬರೋ ದಿವಸದಲ್ಲಿ ಒಂದ್ ದಿವಸ ನಾನು ಒಂದು ವೆಬಿನಾರ್ ಮಾಡ್ಬೋದು. ಆವಾಗ ನಾನು ಈ ಝೆಂಟ್ಯಾಂಗಲ್ ಬಗ್ಗೆ 2016 ತಿಳ್ಕೊಂಡಿದ್ದೆ. ನಾನು ಪುಸ್ತಕದ ಒಂದು ಪ್ರಿಪರೇಷನ್ ಆವಾಗಿಂದಾನು ಹೇಳ್ತಿದ್ದೆ, ನಾನು ಅವಾಗ ಮಾಡಿದ್ದೆ. ಈಗ ರೀಸೆಂಟ್ಲಿ ಒಂದು ಸೀರೀಸ್, ಅಂದ್ರೆ ನಂದು ಅಲ್ಫಾ ಬೀಟಾ ಗಾಮಾ ಡೆಲ್ಟಾ ಅಂತ 4 ಸೀರೀಸ್ ಕಂಟೆಂಟ್ ನನ್ನ ಹತ್ರ ಇದೆ ಆಲ್ರೆಡಿ. ಗಾಮಾ ಸೀರೀಸಿನ ಒಂದು ಪುಸ್ತಕ ಈಗ ನಾವು ರೀಸೆಂಟ್ಲಿ ಒಂದು ಇನ್ಸ್ಟಿಟ್ಯೂಟ್ಗೆ ರಿಲೀಸ್ ಮಾಡಿಕೊಟ್ವಿ. ಆ ಪುಸ್ತಕದಲ್ಲಿ ಒಂದು 3 ಪೇಜ್ ನಲ್ಲಿ ನಾನು ಈ ಝೆಂಟ್ಯಾಂಗಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೀನಿ. ಅದನ್ನ ನಿಮ್ಗೆ ತೋರಿಸಬಹುದು ಈಗ. ಅಂದ್ರೆ ನನಗೆ ಅದನ್ನ ನೀವು ಇದನ್ನ ಮಾಡ್ಕೊಡ್ತೀರಾ? ಈಗ ಸ್ಕ್ರೀನ್ ಶೇರ್ ಮಾಡ್ಲೋ ಅಥವಾ? ಓಕೆ, ಒಂದ್ ನಿಮಿಷ. ಬುಕ್ಕಲ್ಲಿದೆ, ಇದು ಬುಕ್ಕಿನ ಟೈಟ್ಲ್ ಬಾಲ್ ಅಂತ ಏನಿದೆ ಅಲ್ಲ, ಬುಕ್ಕಿನ ಟೈಟ್ಲ್. ಆಗ್ಲಿ ಮೇಡಮ್ ಅಂದ್ರು, ಪದ್ಮಾವತಿ ಮೇಡಮ್ ಅಂದ್ರು, ಪದ್ಮಶ್ರೀ ಮೇಡಮ್, ಯಾರಾದ್ರೂ ಈಗ ಆಲ್ರೆಡಿ ನೀವು ಮಾಡಿರ್ಬೋದು ಅಂತ ಹೇಳಿ. ಸೊ ನಾನೊಂದು ಝೆಂಟ್ಯಾಂಗಲ್ ಕೂತ್ಕೊಂಡಲ್ಲೇ ಮಾಡಿದ್ದೆ. ಸೊ ಈ ಪುಸ್ತಕದಲ್ಲಿ ನಾನ್ ಮಾಡಿರುವಂತಹ ಝೆಂಟ್ಯಾಂಗಲ್ ನಲ್ಲಿ ಇದು ಒಂದು. ಅದನ್ನ ನಾನು ಬ್ರಾಡರ್ ಮತ್ತೆ ಮಕ್ಕಳಿಗೆ ಈಸಿ ಆಗ್ಬೇಕು ಅಂತ ಹೇಳಿ, ಇದು ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ಗೆ ಸಪೋರ್ಟ್ ಆಗುವಂತ ಪುಸ್ತಕ. ಗಾಮಾ ಸೀರೀಸ್ 1 ಬಾಲ್ ನಲ್ಲಿ. ಸೊ ಇದು ಒಂದು ಇಮೇಜ್ ಅನ್ನ ಹಾಕಿದ್ದೆ. ಇದಾದ್ಮೇಲೆ ಇದು ಒಂದು ಇಮೇಜ್ ಅದಕ್ಕೆ ರಿಲೆವೆಂಟ್ ಆಗಿರುವಂತಹದ್ದು, ಬಟ್ ಇದನ್ನ ಝೆಂಟ್ಯಾಂಗಲ್ ಅನ್ಲಿಕ್ಕಿಲ್ಲ, ಅದಕ್ಕೆ ರಿಲೇಟಿವ್ ಆಗಿದೆ. ಸೊ ಇನ್ನೊಂದಿದೆ, ಇದೊಂದು ಪುಸ್ತಕ, ಇದೊಂದು ಇಮೇಜ್. ಸೊ ಈ ಸದ್ಯಕ್ಕೆ ನಾನು ಈ ಒಂದು ಸೀರೀಸ್ ನಲ್ಲಿ 3 ಪೇಜ್ ನಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡೀನಿ.
ಯಾ ಸೊ ಇಷ್ಟು ಈ ಒಂದು ಇಮೇಜ್ಗೆ ಅಥವಾ ನಾವು ಏನ್ ಅನ್ಕೊಂಡಿವಿ ಇದನ್ನ ಯಾ ಇಷ್ಟು ಗೊತ್ತು ಸರ್ ನನಗೆ. ಆಮೇಲೆ ಸೈಕಲಾಜಿಕಲ್ ಆಸ್ಪೆಕ್ಟ್ ನಲ್ಲಿ ಪದ್ಮಶ್ರೀ ಮೇಡಮ್ ಏನೇನ್ ಹೇಳಿದ್ರು ಅದರಲ್ಲಿ 100% ಸತ್ಯ. ಮತ್ತೆ ಅವರು ಹೇಳಿದ್ರು ಬಿಗಿನಿಂಗ್ ಒಳಗೆ ನನಗೇನು ಗೊತ್ತಿಲ್ಲ ಅಂತ. ಮೇಡಮ್ ನೀವು ಬಹಳ ಹಂಬಲ್ ಆಗಿ ಸ್ಟಾರ್ಟ್ ಮಾಡಿದ್ರಿ, ಬಹಳಷ್ಟು ನಿಮ್ಗೆ ಗೊತ್ತದೆ. ನಾವು ಇದ್ರ ಬಗ್ಗೆ ಚೂರೇ ಎಲ್ಲೋ ಒಂದ್ ಸ್ವಲ್ಪ ತಿಳ್ಕೊಂಡಿದ್ವಿ. ಅದನ್ನ ಪ್ರಾಕ್ಟೀಸು ಎಲ್ಲ ಒಂದಿಷ್ಟು ನನ್ನೊಂದಿಷ್ಟು ಆರ್ಟಿಕಲ್ ಒಳಗಡೆ ಒಂದಿಷ್ಟು ಆಕ್ಟಿವಿಟಿ ಒಳಗಡೆ ಇದನ್ನ ಮಾಡಿಸ್ತಿರ್ತೀನಿ. ನೀವ್ ಹೇಳಿದಂಗ ಇದು ಒಂದು ಸರ್ವೈವಲ್ ಆಗ್ಬೋದು ಅಥವಾ ಮೆಂಟಲ್ ಎಬಿಲಿಟಿನ ನಾವು ಸ್ಟ್ರಾಂಗ್ ಮಾಡೋದಾಗ್ಲಿ, ಅದ್ರ ಜೊತೆಗೆ ರೈಟ್ ಮತ್ತು ಲೆಫ್ಟ್ ಹೆಮಿಸ್ಪಿಯರ್ ಅಥವಾ ಬ್ರೈನ್ ಅಂತ ಏನ್ ಹೇಳ್ತೀವಿ, ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್ ಆಕ್ಟಿವೇಟ್ ಮಾಡ್ಲಿಕ್ಕೆ, ನಮ್ಮ ಜ್ಞಾಪಕ ಶಕ್ತಿಯನ್ನ ಚುರುಕುಗೊಳಿಸ್ಲಿಕ್ಕೆ. ನಾನು ಯಾವತ್ತೂ ಇದು ಈ ಒಂದು ಕೆಲಸ ಯಾವ ರೀತಿ ಕೆಲಸ ಮಾಡ್ತದಂದ್ರೆ, ಸ್ಪೆಷಲಿ ಜೆಂಟ್ಯಾಂಗಲ್ ಚಿಕ್ಕ ಮಕ್ಕಳಿಗೆ ಈ ಆಕ್ಟಿವಿಟಿ ಮಾಡಿಸಿದ್ರೆ ಅವರ ಸ್ಮರಣ ಶಕ್ತಿ ಹಾಗೂ ಜ್ಞಾನ ಶಕ್ತಿ, ಇಂಟೆಲಿಜೆನ್ಸಿ ಮತ್ತೆ ಮೆಮೊರಿ ಇನ್ಕ್ರೀಸ್ ಆಗ್ತದೆ. ಯಾರಿಗೆ ಚಿಕ್ಕ ಮಕ್ಕಳಿಗೆ ಮಾಡಿಸಿದ್ರೆ. ಇದನ್ನೇ ದೊಡ್ಡವರಿಗೆ ಮಾಡಿಸಿದ್ರೆ, 80 ವರ್ಷದವರಿಗೆ ಮಾಡಿಸ್ರಿ ಅಥವಾ 70 ವರ್ಷದ ಮೇಲ್ಪಟ್ಟನವರಿಗಿನೋ 60 ವರ್ಷದ ಮೇಲ್ಪಟ್ಟನವರಿಗೆ ಮಾಡಿಸಿದ್ರೆ ಅವರ ಬುದ್ಧಿ ಶಕ್ತಿ ಮತ್ತು ಸ್ಮರಣ ಶಕ್ತಿ ರಿಟೇನ್ ಆಗ್ತದೆ. ಸೊ ದೇರ್ ಇಸ್ ಈಗ ಡಿಮೆನ್ಷಿಯಾ, ಅಲ್ಝೈಮರ್ಸ್ ಅಂತ ಏನು ಮಾರಕ ಇವೇನು ವಯಸ್ಕರ ಸಮಸ್ಯೆಗಳವ, ಈ ವಯಸ್ಕರ ಸಮಸ್ಯೆಗಳನ್ನ ಸಪೋರ್ಟ್ ಮಾಡಬೇಕು ಅಂದ್ರೆ ಈ ರೀತಿ ನಮ್ಮ ಬ್ರೈನಿಗೆ, ನಾನು ಬ್ರೈನ್ ಜಿಮ್ ಅಂತಾನು ಕರಿತೀನಿ ಪುಸ್ತಕಕ್ಕೆ, ನಮ್ಮ ಬ್ರೈನಿಗೆ ನಾವು ಈ ರೀತಿ ಆಕ್ಟಿವಿಟಿ ಮಾಡಿಸಿದಾಗ ಇದು ನಮ್ಮ ಪೂರಕವಾಗಿ ಸಹಾಯ ಮಾಡ್ತದೆ ಅನ್ನೋದು ನನ್ನ ಅನಿಸಿಕೆ. ಎಸ್, ಥ್ಯಾಂಕ್ ಯು ಅಶ್ವಥ್ ಸರ್. ಥ್ಯಾಂಕ್ ಯು ಮೇಡಮ್. ಅಥವಾ ನೀವೇನಾದ್ರೂ ಕೇಳ್ತಿದ್ರೆ ಕೇಳ್ಬೋದು. ಥ್ಯಾಂಕ್ ಯು ಸರ್. ನೀವು ಆಲ್ರೆಡಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಮಕ್ಕಳಿಗೆ, ಮಕ್ಕಳ ವಿಷಯದಲ್ಲಿ ಅಥವಾ ಈ ತರ ಡಿಮೆನ್ಷಿಯಾ ಅಥವಾ ಅಲ್ಝೈಮರ್ ಈ ಒಂದು ಸಮಸ್ಯೆಗಳಿಂದ ಬಳಲ್ತಾ ಇರೋವ್ರ ಜೊತೆಗೆ ನೀವು ಕೆಲಸ ಮಾಡಿ ಇದನ್ನ ಪ್ರಯೋಗಾತ್ಮಕವಾಗಿ ತಗೊಂಡ್ ಬಂದಿದ್ದೀರಾ ಅಂತ ಕೇಳಿ ಬಹಳ ಸಂತೋಷ ಆಯ್ತು. ಮತ್ತೆ ಯಾರಾದ್ರೂ ಅದನ್ನ ಮಕ್ಕಳು ಬರ್ದಿರೋದು ನಿಮ್ಮ ಹತ್ರ ಫೋಟೋಸ್ ಇದೆಯಾ? ಮಕ್ಕಳು ಝೆಂಟ್ಯಾಂಗಲ್ ನ ಬರ್ದಿರೋ ತರದ್ದು, ಅಥವಾ ನೀವು ಅದನ್ನ ಅವ್ರಿಗೆ ಕೊಟ್ಟಾಗ? ಅಲ್ಲ, ಇಲ್ಲ, ರೈಟ್ ನಾವು ನನ್ನ ಹತ್ರ ಝೆಂಟ್ಯಾಂಗಲ್ ಬರ್ದಿದ್ದಿಲ್ಲ. ಈ ಝೆಂಟ್ಯಾಂಗಲ್ ಇನ್ನೊಂದು ಎಲ್ಲಿ ನಾನು ನೋಡಿದೆ ಅಂದ್ರೆ, ಈಗ ಈ ಚರ್ಚೆ ಒಳಗಡೆ ಸಂತೋಷ್ SN ಅಂತ ಇದ್ದಾರೆ, ಅವ್ರು ನನ್ನ ಭಾವಮೇದ. ಅವ್ರ ಮಗಳು BTech ಮುಗಿಸಿದಾಳೆ. ನೌ ಶಿ ಇಸ್ ವರ್ಕಿಂಗ್ ಇನ್ ಮುಂಬೈ. ಅವಳ ರೂಮ್ ನಲ್ಲಿ ಸಾಕಷ್ಟು ಚಿತ್ರಕಲೆಗಳನ್ನ ಮಾಡಿ ಅದನ್ನ ಡಿಸ್ಪ್ಲೇ ಮಾಡಿದಾಳೆ. ಅದನ್ನೆಲ್ಲ ನಾವು ನೋಡಿದಾಗ ಅದು ಕಂಪ್ಲೀಟ್ ಝೆಂಟ್ಯಾಂಗಲ್ಸ್ ಮಾಡ್ತಾಳ ಅವಳು. ಅದನ್ನ ಮಾಡಿದ್ದು ನನಗೆ ನೋಡಿದ್ ನೆನಪಿದೆ. ಅವ್ರ ಮನೆ ತುಂಬಾ ಅವಳ ಪರ್ಸನಲಿ ರೂಮ್ ತುಂಬಾ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ವೆರಿ ಗುಡ್. ಆಮೇಲೆ ಕೆಲವೊಂದು ಝೆಂಟ್ಯಾಂಗಲ್ ನಾನು ರೀಸೆಂಟ್ಲಿ JNV ಸ್ಕೂಲ್ ಇದೆ, ನವೋದಯ ಸ್ಕೂಲ್ ನಲ್ಲಿ ಕೆಲವೊಂದು ವರ್ಕ್ಶಾಪ್ ಮಾಡ್ಲಿಕ್ಕೆ ಹೋದಾಗ ಮಕ್ಕಳಿಗೆ ಇದನ್ನ ನಾವು ಬೇರೆ ಬೇರೆ ಸ್ಮಾಲ್ ಆಕ್ಟಿವಿಟಿ ಅಂತ ಮಾಡಿಸಿದ್ದು ಕೆಲವೊಂದಿಷ್ಟು ಎಕ್ಸಾಂಪಲ್ ಇದೆ. ಬಟ್ ಅದನ್ನ ಯಾವ ನಾನು ಕಲೆಕ್ಟ್ ಮಾಡಿಲ್ಲ, ಮಕ್ಕಳ ಹತ್ರ ಮಾಡಿಕೊಂಡು ಅವ್ರ ಹತ್ರ ಬಿಟ್ಟಿದ್ದು. ಇದು ರೆಪಿಟೇಷನ್ ಆಫ್ ಪ್ಯಾಟರ್ನ್ಸ್ ಅಂತ. ಈಗ ನಮ್ಗೆ ಯಾಕೆ ನೆನಪಿನಲ್ಲಿ ಉಳಿಯೋದಿಲ್ಲ ಅಥವಾ ಯಾಕೆ ನಾವು ಒಂದ್ ಕೆಲ್ಸವನ್ನ ಗಮನವಿಟ್ಟು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ, ಒಂದ್ ಮಾಡ್ತೀವಿ, ಅದು ಬರ್ಲಿಲ್ಲ ಅಂದ ತಕ್ಷಣ ಬಿಟ್ಬಿಡ್ತೀವಿ, ವಿ ಮೂವ್ ಆನ್. ಆದ್ರೆ ಇಲ್ಲಿ ಹಂಗಿರೋದಿಲ್ಲ. ಇಲ್ಲಿ ಒಂದನ್ನೇನೆ, ಈಗ ನಂದು ಇಷ್ಟು ದೊಡ್ಡದು ಸ್ಕ್ವೇರ್ ಬುಕ್ ಇದೆ ಅಂತ ಹೇಳಿದ್ರೆ ಇದ್ರಲ್ಲಿ ನಾವು ಒಂದೇ ತರದ ಪ್ಯಾಟರ್ನ್ಸ್ ನ ರೆಗ್ಯುಲರ್ ಆಗಿ ಆ ಸ್ಟ್ರೋಕ್ಸ್ ಹಾಕಿ ಮಾಡ್ತಾ ಇರ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ನಾನ್ ಒಂದೆರಡು ಮಾಡಿದೀನಿ ನೋಡಿ, ಈ ತರದ್ದು ಇರತ್ತಲ್ಲ, ಈ ತರದ್ ನಾವು ರೆಗ್ಯುಲರ್ ಆಗಿ ಆ ಸ್ಟ್ರೋಕ್ಸ್ ನ ಹಾಕ್ತಿವಿ. ಅದು ಯಾರು ಅದನ್ನ ಮಾಡ್ತಾರೆ ಅವ್ರಿಗೆ ಒಂದ್ ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ನಾನು ಇಷ್ಟ್ರ ಮಟ್ಟಿಗೆ ಮಾಡಬಲ್ಲೆ ಅಂತ ಹೇಳಿ. ಇದು ಕೆಲವೊಂದು ನಾನ್ ಮಾಡಿರೋ ಅಂಥದ್ದು. ಮತ್ತೆ ಇದು ಅದೇ ಸ್ಮಾಲ್ ಬುಕ್ ಅಲ್ಲಿ ಮಾಡಿರೋದಿದೆ. ಸಿಂಪಲ್ ಆಗಿ ಮಾಡ್ಬೋದು. ಈ ತರದ್ದು ಸ್ಟ್ರೋಕ್ಸ್ ಅಂದ್ರೆ ಹೀಗೆ ಬರ್ಬೇಕು ಅಂತ ಏನಿಲ್ಲ, ಅದು ಬರೀತಾ ಬರೀತಾ ಅಶ್ವಥ್ ಸರ್ಗೂ ಗೊತ್ತು, ಅದು ಮರ್ಜ್ ಮಾಡೋದಿರ್ಬೋದು ಅಥವಾ
ಆ ಫೀಲಿಂಗ್ ಇರ್ಬೋದು, ಅದು ಡೆಪ್ತ್ ಕೊಡತ್ತೆ. ಈ ನೀವ್ ಒಂದ್ ಚಿತ್ರ ತೋರ್ಸಿದ್ರಲ್ಲ ಮಧ್ಯ ಮಾಡಿದೀನಿ ಅಂತ, ಅದ್ರಲ್ಲಿ ಆ ಮಧ್ಯಕ್ಕೆ ಈ ತರ ಫಿಲ್ ಮಾಡ್ಬೇಕು, ಎಲ್ಲೂ ಮಧ್ಯ ಜಾಗ ಬಿಡ್ಬಾರ್ದು. ಅದು ಜೆಂಟ್ಯಾಂಗಲ್ ಒಂದು ಪಾರ್ಟ್. ಅದು ಎಲ್ಲೆಲ್ಲಿ ಮಧ್ಯ ನಾವು ಜಾಗ ಇರುತ್ತೆ ಅಲ್ಲೆಲ್ಲದನ್ನು ಇದ್ ಮಾಡಿದ್ರೆ ಅದು ಹೈಲೈಟ್ ಆಗತ್ತೆ, ಮತ್ತೆ ಅದಕ್ಕೊಂದು ಡೆಪ್ತ್ ಕೊಡುತ್ತೆ ಆ ಚಿತ್ರಕ್ಕೆ ಅಂತ ಹೇಳಿ. ಇದೆಲ್ಲ ಕೆಲವೊಂದು ಪ್ರಾಕ್ಟೀಸ್ ಮಾಡಿರೋದು. ಇಲ್ಲ, ಈ ಜೆಂಟ್ಯಾಂಗಲ್ ಮೇಲೆ ಇಷ್ಟು ಲೆವೆಲ್ ಪುಸ್ತಕ ಬಂದಿರೋದು, ಆಮೇಲೆ ಇಷ್ಟು ಡೆವಲಪ್ ಆಗಿರೋದು, ಮತ್ತೆ ಇದಕ್ಕೆಲ್ಲ ಟೂಲ್ಸ್ ಬಂದಿರೋದ್ರ ಬಗ್ಗೆ ನಾನು ಒಂದ್ ಸ್ವಲ್ಪ ತಿಳ್ಕೊಂಡಿಲ್ಲ. ನನಗೆ ನಿಮ್ ಪ್ರೋಗ್ರಾಮ್ ಆದ್ಮೇಲೆ ನನಗೆ ತಿಳಿತು. ಈಗ ನೀವ್ ಹೇಳಿದ್ರಿ ಅದು ಮನ್ನಾರೋ ಸಮಥಿಂಗ್ ಯು ಸೇ, ಮೆನೋರಾ ಅಂತ ಹೇಳಿ. ಇದು ಮೆನೋರಾ. ಇದು ನಿಮ್ಗೆ ಅಮೆಝಾನ್ ನಲ್ಲಿ ಫುಲ್ ಇದೇ ಸಿಗುತ್ತೆ, ಟೂಲ್ ಕಿಟ್ಟೇ ಸಿಗುತ್ತೆ. ಓಕೆ ಓಕೆ ಓಕೆ. ಅದೇ ಜೆಂಟ್ಯಾಂಗಲ್ ಟೈಲ್ ಬಗ್ಗೆ ಹೇಳಿದ್ರಿ, ವೈಟ್ ಅಂಡ್ ಗ್ರೇ ಜೆಲ್ಲಿ ಪೆನ್ ಬಗ್ಗೆ ಹೇಳಿದ್ರಿ. ಸೊ ಇವೆಲ್ಲ ಕೇಳಿದ್ದಿಲ್ಲ ನಾನು ಇದ್ರ ಬಗ್ಗೆ. ಆದ್ರೆ ನನಗೆ ಗೊತ್ತಿರೋ ಪ್ರಕಾರ HB 6B 3B ಈ ಮಲ್ಟಿಪಲ್ ಸೀಸ್ ಪೆನ್ಸಿಲ್ ಇಂದ ಈ ತರ ಶೇಡಿಂಗ್ ಮಾಡಬೇಕು, ಡ್ರಾಯಿಂಗ್ ಮಾಡಬೇಕು ಅನ್ನೋದಷ್ಟೇ ಗೊತ್ತಿತ್ತು. ಪೆನ್ಸಿಲ್ ನಲ್ಲಿ ಮಾಡಿದ್ರೆ ಅದು ಸ್ವಲ್ಪ ದಿವಸ ಆದ್ಮೇಲೆ ಹೋಗ್ಬಿಡತ್ತೆ, ಅದು ಬೇರೆ ಮರ್ಜ್ ಆಗ್ಬಿಡತ್ತಲ್ವಾ. ಹಾಗಾಗಿ ಈ ಮೈಕ್ರಾನ್ ಪೆನ್ ನಲ್ಲಿ ಮಾಡೋದು ಒಳ್ಳೇದು, ಫ್ಲೋ ಚೆನ್ನಾಗಿ ಬರುತ್ತೆ ಇದು. ಆಮೇಲೆ ನೀವು ಯೂಸ್ ಮಾಡುವಂತ ಪೇಪರ್ ಕ್ವಾಲಿಟಿ ಏನಿದೆ, ಅದು ಸ್ಪ್ರೆಡ್ ಆಗಂಗಿಲ್ಲ, ಸ್ಪ್ರೆಡ್ ಆಗೋದಿಲ್ಲ ಇದು. ಯಾಕೆ ಹೇಳ್ತೀನಿ, ಡ್ರಾಯಿಂಗ್ ಪೆನ್ನೇನೆ, ಇದ್ರದ್ದು ಥಿಕ್ನೆಸ್ ನಂಗೆ ಗೊತ್ತಿಲ್ಲ, ಬಹುಶಃ 0.08 mm ಆತರ ಏನೋ ಇರ್ಬೋದು ಥಿಕ್ನೆಸ್ ಇದು. ಅದೊಂಚೂರು ನೋಡ್ಕೋಬೇಕು, ನನ್ಗೆ ನೆನಪಿಲ್ಲ. ಅದು ಆರ್ಡರ್ ಮಾಡುವಾಗ ತಗೊಂಡಿದ್ದೆ, ಬಟ್ ಇದು ಆಕ್ಚುಲಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಪೇಪರ್, ಗುಡ್ ಕ್ವಾಲಿಟಿ ಪೇಪರ್ ಇದು. ಇದ್ರಲ್ಲಿ ನಿಮ್ಗೆ ಇದು ಬರುತ್ತೆ, ಗ್ರೇ ಬರುತ್ತೆ, ಟೋನ್ಡ್ ಪೇಪರ್ ಅಂತ ಅದು ಬರುತ್ತೆ, ಮತ್ತೆ ಸಿಂಗಲ್ ಟೈಲ್ಸ್ ನು ತರಿಸ್ಕೋಬಹುದು. ಅದು ರಫ್ ಸರ್ಫೇಸ್ ಇದೆಯಲ್ವಾ, ಸಪ್ಲೈಸ್ ಕೊಡ್ತಾರಲ್ಲ ಅವರೇ ಅದನ್ನ ಮಾಡಿ ಕಳಿಸ್ತಾರೆ. ದಟ್ ಈಸ್ ಆಲ್ಸೋ ಎ ವಂಡರ್ಫುಲ್ ಪೀಸ್. ಯಾಕಂದ್ರೆ ಪೇಂಟಿಂಗ್ ಮಾಡೋದು ಸಪ್ನಾ ಬುಕ್ ಹೌಸ್ ಅಲ್ಲಿ ಏನ್ ಸಿಗ್ತದಲ್ಲ ಅದ್ರಲ್ಲೂ ಮಾಡ್ಬೋದು. ಅದ್ರಲ್ಲೂ ಮಾಡ್ಬೋದು. ಓಕೆ ಓಕೆ. ಥ್ಯಾಂಕ್ ಯು ಮೇಡಮ್, ಬಹಳ ಚೆನ್ನಾಗಿತ್ತು ನಿಮ್ಮ ಇನ್ಫಾರ್ಮೇಶನ್. ಥ್ಯಾಂಕ್ ಯು ವೆರಿ ಮಚ್. ಸರ್ ಗುರುರಾಜ್ ಅವರೇ, ನೀವು ಕೆಲವು ವಿಚಾರಗಳು ತಿಳ್ಕೊಂಡೆ ಅಂತ ಹೇಳಿದ್ರಿ. ಆಕ್ಚುಲಿ ಇವತ್ತು ಪದ್ಮಶ್ರೀ ಅವ್ರು ಹೇಳಿದ್ದು ನನಗೆ ಹೆಡ್ಡಿಂಗ್ ಇಂದ ನನಗೆ ಹೊಸದೆ. ನಮ್ಗೆ ಇದ್ರ ಬಗ್ಗೆ ಖಂಡಿತ ಏನೇನೇನೋ ಗೊತ್ತಿರ್ಲಿಲ್ಲ. ಮೇಡಮ್ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ. ಆಮೇಲೆ ಬಹಳ ಮುಖ್ಯ ಏನು ಅಂತ ಹೇಳಿದ್ರೆ, ಹೊಸದಾಗಿ ಏನೋ ಒಂದು ತಿಳ್ಕೊಂಡಂಗ ಆಯ್ತು. ಥ್ಯಾಂಕ್ ಯು. ಜಗನ್ನಾಥ್ ಸರ್, ಬೇಗ ಭೇಟಿ ಆಗೋಣ ಅಂತ ನಾನು ನಿಮ್ಗೆ ಭೇಟಿ ಆಗ್ತೀನಿ ಅಂದಿದ್ದೆ ಈ ಪ್ರೋಗ್ರಾಮ್ ಒಳಗಡೆ, ಆಗಿಲ್ಲ. ನನ್ನ ಪುಸ್ತಕನೂ ರಿಲೀಸ್ ಆಗಿದೆ. ಅಶ್ವಥ್ ಸರ್, ಒಂದ್ ಟೈಮ್ ದಯವಿಟ್ಟು ನಾನು ನಿಮ್ ಜೊತೆಗೆ ಮಾತಾಡಿ ಆಮೇಲೆ ಡೇಟ್ ಫೈನಲ್ ಮಾಡೋಣ ಅಂತ. ಖಂಡಿತ ಸರ್, ಖಂಡಿತ. ಎಸ್ ಸರ್, ಎಸ್. ಶೋರ್ ಶೋರ್. ಓಕೆ, ಥ್ಯಾಂಕ್ ಯು. ಹಲೋ ಅಶ್ವಥ್ ಅವರೇ, ನಾನು ವಿಜಯ ಮಾತಾಡ್ತಾ ಇರೋದು. ನಮ್ಮ ಮೊಮ್ಮಗಳು ಮಾಡಿದಾಳೆ, ಅನಿತಾ ಮಗಳು. ಅದನ್ನ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ, ಬಟ್ ಅದನ್ನ ನಿಮ್ಗೆ ಹೇಗೆ ಟ್ರಾನ್ಸ್ಫರ್ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಈ ಮೂಮೆಂಟ್ ಅಲ್ಲಿ. ಅದನ್ನ ವಾಟ್ಸಪ್ ಸಮಾನ ಮನಸ್ಕರಿಗೆ ಕಳಿಸಿದ್ದೀನಿ. ಅವಳೊಂದು 5-6 ಮಾಡಿದಾಳೆ ಅದನ್ನ ಬೇಕಾದ್ರೆ ನೋಡ್ಬೋದು ಆಮೇಲೆ. ಅಲ್ಲ, ಇವಾಗ ನೀವು ವಿಡಿಯೋ ಆನ್ ಮಾಡ್ಕೊಂಡ್ರೆ ಈಗ ತೋರಿಸಬಹುದು ಬೇಕಾದ್ರೆ. ನೋಡ್ತೀನಿ, ಸಮಾನ ಮನಸ್ಕರುನಲ್ಲಿ ಇದೆ, ಅದು ಇದೆಯಾ? ಓಕೆ. ಓಕೆ, ಬ್ಯೂಟಿಫುಲ್. ವಿಜಯ ಶ್ರೀಪಾದ್ ಅಂತ ಹಾಕಿದ್ದೀರಾ ಅಲ್ವಾ? ಓಎಸ್ ಓಎಸ್, ಚೆನ್ನಾಗಿದೆ. ಒಂದೇ ಒಂದು ಬಂದಿದೆ. ಹಾ, ಶಿಕ್ಷಣ ತಜ್ಞರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಇವರ ಸಹಯೋಗದೊಂದಿಗೆ ಕ್ರಾಶ್ ಕೋರ್ಸ್ ಉತ್ಸವವನ್ನು ಏರ್ಪಡಿಸಲಾಗಿದೆ.
ಕಾಣ್ತಾ ಇಲ್ಲ. ಹಾ, ಇದು ಇವರು ವಿಜಯನ್ ಶ್ರೀಪಾದ್ ಅವರು ಶೇರ್ ಮಾಡಿರೋದು ಅವ್ರ ಮೊಮ್ಮಗಳದ್ದು ಅಂತ ಕಾಣಿಸ್ತಾ ಇದೆ ಅಲ್ವಾ? ಹಾ, ಇದು ಇವರು ಗುರುರಾಜ್ ಅವರು, ಡಾಕ್ಟರ್ ಗುರುರಾಜ್ ಪಾಟೀಲ್ ಅವ್ರದ್ದು. ಚೆನ್ನಾಗಿ ಮಾಡಿದಾಳೆ ಮೇಡಮ್. 5-6 ಬಂದಿದ್ದು ಅದ್ರಲ್ಲಿ ಯಾಕೆ ಬರ್ತಾ ಇಲ್ಲ ಗೊತ್ತಾ? 6 ಏನೋ ಇದೆ ಅದ್ರಲ್ಲಿ. ನನ್ಗೆ ಅಂದ್ರೆ ಇದು ಗ್ರೂಪ್ ಅಲ್ಲಿ ಒಂದೇ ಬಂದಿದೆ, ಬಹುಶಃ ನೆಟ್ವರ್ಕ್ ನಂದ್ ಸ್ಲೋ ಇದೆಯೋ ಏನೋ ಗೊತ್ತಿಲ್ಲ. ನೆಟ್ವರ್ಕ್ ಆಗಲ್ಲ. ಮೇಡಮ್ ಯಾರು ಬರ್ದಿದಾರೋ ಅವರು ಅದು ಏನು ಅಂತ ಹೇಳಿ. ಏನೋ ಹೆಸರಿರಲ್ಲ ಸರ್ ಅದಕ್ಕೆ, ಅದ್ ಏನು ಅಂತ ಯಾರು ಹೇಳಕ್ಕಿಲ್ಲ. ಅದಕ್ಕೆ ಶೀರ್ಷಿಕೆ ಕೊಡ್ಲಿಕ್ಕೆ ಆಗಂಗಿಲ್ಲ. ಏನೂ ಇಲ್ಲ, ಇಟ್ಸ್ ಅನ್ ಅಬ್ಸ್ಟ್ರಾಕ್ಟ್ ಅಷ್ಟೇ. ನೀವ್ ಯಾವ್ದೇ ತೆಗೆದ್ ನೋಡಿದ್ರು ಅದಕ್ಕೇನು ಒಂದ್ ಫ್ರೇಮ್ ವರ್ಕ್ ಅಲ್ಲಿ ಕೂಡ್ಸಕ್ ಆಗದೇ ಇಲ್ಲ. ಇದಿದು ಅಂತ ಹೆಸರಿಡಕ್ ಆಗದೇ ಇಲ್ಲ. ಹಂಗ ಹೆಸರಿಟ್ಬಿಟ್ರೆ ಅದ್ ಝೆಂಟಾಂಗಲ್ ಆಗಲ್ಲ. ನಾವು ಸ್ವಲ್ಪ ನಮ್ಮ ಕಾಲದಲ್ಲಿ ನಾವು ಸ್ಟೂಡೆಂಟ್ಸ್ ಇದ್ದಾಗ ಅರ್ಥವಾಗದೆ ಹೋದ್ರೆ ನವ್ಯ ಚಿತ್ರ ಅಂತ ಅಂದ್ಬಿಡ್ತಿದ್ವಿ, ಮಾಡರ್ನ್ ಆರ್ಟ್ ಅಂದ್ಬಿಡ್ತಿದ್ವಿ. ಓಕೆ, ಬಟ್ ಇದ್ರದ್ದು ಯಾರದಂತ ಗೊತ್ತಿಲ್ಲ. ಫೋನ್ ನಂಬರ್ ಮಾತ್ರ 9660410920. ಸರ್ ನಮ್ದು. ಯಾರ್ದು? ಭೂಷಣ್. ಹೌದು. ಹಾ ಸರ್, ಮೈಸೂರು. ಥ್ಯಾಂಕ್ ಯು ಸರ್. ಹಾ, ಅಶ್ವಥ್ ಅವರೇ. ಹಾ, ಎಕೋ ಆಗ್ತಾ ಇದೆಯಾ? ಓಕೆ ಓಕೆ ಓಕೆ, ಸರಿ ಸರಿ. ಪದ್ಮಶ್ರೀ ಅವರೇ, ತುಂಬ ಚೆನ್ನಾಗಿತ್ತು ಪ್ರೆಸೆಂಟೇಷನ್, ಪ್ರೊಫೆಷ್ನಲ್ ಆಗಿತ್ತು. ನಾನು ಕೂಡ ಮೆಂಟಲ್ ಹೆಲ್ತ್ ಥೆರಪಿಸ್ಟ್ ಆಗಿ ಕೆಲಸ ಮಾಡ್ತೀನಿ. ನಮಗೆ ಇಲ್ಲಿ ಆರ್ಟ್ ಥೆರಪಿ ಕಲ್ತ್ಕೋಬೇಕಾಗತ್ತೆ. ಇದೆಲ್ಲ ನಾವು ಮಾಡ್ಬೇಕು, ನಮ್ಮ ಕ್ಲೈಂಟ್ಸ್ ಜೊತೆಗೆ ಮಾಡ್ಬೇಕಂತಂದರೆ ಆರ್ಟ್ ಥೆರಪಿ ಕಲ್ತ್ಕೋಬೇಕಾಗತ್ತೆ. ಅದು ಅಂದರೆ ಅದು ಇನ್ನೊಂದು ಮಾಸ್ಟರ್ಸ್ ಅದು, ಮತ್ತು ಅದಕ್ಕೆ ಇನ್ನೊಂದು ಲೈಸೆನ್ಸು ಹಾಗೆ ಎಲ್ಲ ಇರುತ್ತೆ. ಸೊ ಇದು ಒಂದು ವರ್ಕ್ಶಾಪಲ್ಲಿ ಸಿಗೋಷ್ಟು ಇನ್ಫಾರ್ಮೇಷನ್ ಇದರಲ್ಲಿ ಇತ್ತು. ಸೊ ಐ ರಿಯಲಿ ಎಂಜಾಯ್ಡ್. ಅಂದರೆ ನಿಮ್ಮದು ಪ್ರೆಸೆಂಟೇಷನ್ ತುಂಬಾನೇ ವರ್ಕ್ಶಾಪ್ ಲೆವೆಲಲ್ಲೇ ಇತ್ತು ಅಂತ ಹೇಳ್ಬೋದು. ಜೊತೆಗೆ ನಮಗೆ ಎಷ್ಟೊಂದು ಎಕ್ಸಾಂಪಲ್ಸ್ ನೋಡೋಕೆ ಸಿಕ್ತು ಈಗ ಕೊನೆಯಲ್ಲಿ. ಮತ್ತೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದವರು ತುಂಬ ಸೀರಿಯಸ್ ಆಗಿ ಅದರಲ್ಲಿ ತೊಡಗಿಕೊಂಡ್ರು ಅಂತ ಅನ್ಸುತ್ತೆ ಈಗ ನೋಡಿದ್ರೆ, ಇದೆಲ್ಲ ನೋಡಿದ್ರೆ. ನನಗೆ ಅದೇನೋ ಗೊತ್ತಿಲ್ಲ, ನಾನಿರೋದು US ಅಲ್ಲಿ. ಇಲ್ಲಿ ಝೆಂಟ್ಯಾಂಗಲ್ ಅಷ್ಟೊಂದು ಪಾಪ್ಯುಲರ್ ಇಲ್ಲ. ಬಹುಶಃ ನಾನಿರೋದು ಒಹಾಯೋ ಸ್ಟೇಟ್ ಅಲ್ಲಿ. ಇದೊಂದು ಸ್ವಲ್ಪ ರಿಪಬ್ಲಿಕ್ ಸೈಡಲ್ಲಿ ಆ ಥರ ಲೆವೆಲ್ ಇರೋಂಥ ಸ್ಟೇಟ್ ಇದು. ಸೊ ಹಾಗಾಗಿ ಬಹುಶಃ ನಮ್ಮ ಇದೆಲ್ಲ ಮೆಡಿಟೇಷನ್ ಇರ್ಬೋದು, ಬುದ್ಧಿಸಮ್ ಇರ್ಬೋದು, ಅಥವಾ ಈ ಥರದ್ರಲ್ಲಿ ಅಷ್ಟು ಆಸಕ್ತಿ ಇಲ್ಲ ಜನರಿಗೆ. ಸೊ ಬಹುಶಃ ಆ ಕಾರಣಕ್ಕೆ ಇರಬಹುದು. ಬಟ್ ನಮ್ಮಲ್ಲಿ ಇದು ಇಟ್ ಈಸ್ ಅನ್ಹರ್ಡ್ ಆಫ್ ಅನ್ಬೋದು.
ನನಗೆ ಇದು ಯೂಸ್ಫುಲ್ ತುಂಬಾನೇ ಯೂಸ್ಫುಲ್ ಅಂತ ಅನ್ನಿಸ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಸುಮತಿ ಮುದ್ದೇನಹಳ್ಳಿ ಸುಮತಿ ಅವರ ನಂಗೆ ಇದು ಹ್ಯಾಂಡ್ ರೈಸ್ ಮಾಡಿದೀರಾ, ನಂಗೆ ಅದು ಹೆಸರು ಕಾಣಿಸ್ತಿರ್ಲಿಲ್ಲ. ಪ್ರೊಫೈಲ್ ಮಾಡ್ಕೊಡ್ತೀನಿ ಯಾವಾಗಾದ್ರೂ ಒಂದ್ಸಲ. ಥ್ಯಾಂಕ್ ಯು. ಮತ್ತೆ ನನಗೆ ನಿಮ್ದು ಕಾಂಟ್ಯಾಕ್ಟ್ ಸಮ್ಟೈಮ್ ಐ ವಾಂಟ್ ಟು ಸ್ಪೀಕ್ ವಿತ್ ಯು ಸಮ್ಟೈಮ್. ಖಂಡಿತ ಮಾತಾಡೋಣ ಮೇಡಮ್. ಥ್ಯಾಂಕ್ ಯು. ತುಂಬಾ ಶೇರ್ ಮಾಡಿದ್ದಾರೆ ಇವರು ಫೋಟೋಸ್ ಎಲ್ಲಾನು, ತುಂಬಾ ಮಾಡಿದ್ದಾರೆ ಇವರು ಸುಮತಿ ಅವರು. ಸುಮತಿ ಅವರಿದ್ದೆ ಅಲ್ವಾ ಇದು ಕೆಳಗಡೆ ಇರೋದಲ್ಲ, 8660410920. ವಿಜಯ ಶ್ರೀಪಾದ್ ಅವರು ಶೇರ್ ಮಾಡಿರೋದಿರ್ಬೇಕು ಅನ್ಸುತ್ತೆ ಅದು. ನೀವು ಇಲ್ಲಿ ಲತಾ ಮೈಸೂರು ಲತಾ ಓಕೆ ಓಕೆ. ಓ ನಿಂದ ಇದೆಲ್ಲ ತುಂಬಾ ಶೇರ್ ಮಾಡಿದ್ದೀರಾ. ನಾನು ಅದನ್ನ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಎಲಿಗೆಂಟ್ ಆಗಿದೆ, ಎಕ್ಸಲೆಂಟ್ ವರ್ಕ್. ಇದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಪೆನ್ಸಿಲ್ ವರ್ಕ್ ಆದ್ರೂ ಸ್ಕೇಲ್ ಯೂಸ್ ಮಾಡಿದೀರಾ ಅಂತ ಅನಿಸ್ತಾ ಇದೆ ನನಗೆ. ಹೌದು, ಸ್ಕೇಲ್ ಯೂಸ್ ಮಾಡಿದ್ದಾರೆ, ಬಟ್ ತುಂಬಾ ಪ್ಯಾಟರ್ನ್ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಹೌದು. ಸಮ್ಮರ್ ಕ್ಯಾಂಪ್ ಕಂಟೆಕ್ಟ್ ಮಾಡಿ. ಸಮ್ಮರ್ ಕ್ಯಾಂಪ್ ಕಂಡಕ್ಟ್ ಮಾಡಿ. ಸರ್ ಮಾಡ್ಬೋದು ನೋಡಿ. ಇಲ್ಲ, ನೀವೇ ಮಾಡ್ಬೇಕು ಮೇಡಮ್. ಏನಿಲ್ಲ, ಒಂದು ರಿಕ್ವೆಸ್ಟ್. ಭೂಷಣ್ ಅಂತನಾ? ಭೂಷಣ್ ನೀನಾ ಇದು ಪೋಸ್ಟ್ ಮಾಡಿರೋದು? ಯಾವುದು ಇದು ನಂಬರ್ ಇದೆಯಲ್ಲ 8666? ನೀನೇನಾ ಅದೆಲ್ಲ ಮಾಡಿರೋದು? ಎಕ್ಸಲೆಂಟ್ ಆಗಿ ಮಾಡಿದ್ಯಾ. ಹೇಗೆ ನಿಮ್ಗೆ ಇದನ್ನ ಮಾಡ್ಬೇಕು ಅಂತ ಅನ್ನಿಸ್ತು? ಲಾಕ್ಡೌನ್ ಟೈಮಲ್ಲಿ ಮಾಡಿದ್ದು. ಲಾಕ್ಡೌನ್ ಟೈಮಲ್ಲಿ ಮಾಡಿದ್ವಿ. ವೆರಿ ಗುಡ್. ಇದನ್ನ ಮಾಡೋದಕ್ಕೆ ನಿಮ್ಗೆ ಫಸ್ಟ್ ಎಲ್ಲಿ ಸಿಕ್ತು? ಏನ್ ನೋಡ್ಕೊಂಡ್ ಮಾಡ್ತಿ? ಹೆಂಗ್ ಗೊತ್ತಾಯ್ತು ನಿಮ್ಗೆ ಇದನ್ನ ಮಾಡ್ಬೇಕು ಅಂತ? ಯೂಟ್ಯೂಬ್ ಮತ್ತೆ ಫ್ರೆಂಡ್ಸ್. ವಂಡರ್ಫುಲ್. ಹಾಗಾದ್ರೆ ನಿಮ್ ಫ್ರೆಂಡ್ಸ್ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಇಲ್ಲ, ಅವ್ರು ಮಾಡಿ ನೋಡ್ಬೇಕಾದ್ರೆ ನೋಡಿದ್ದು. ಓಕೆ. ಸೊ ನಿಮ್ಗಿದು ಇವಾಗ ನಾನು ಸ್ಕ್ರೀನ್ ಅಲ್ಲಿ ಒಂದು ಶೇರ್ ಮಾಡಿದ್ದೀನಿ ಅಲ್ವಾ, ಇದನ್ನ ನೀನು ಆದ್ಮೇಲೆ ಏನ್ ಅನ್ನಿಸ್ತು ನಿಮ್ಗೆ ಇದನ್ನ ನೋಡಿ, ಈ ಚಿತ್ರ ನೋಡಿ? ಒಂದು ಪ್ಯಾಟರ್ನ್ ತರ ಅನ್ಸ್ತಾ? ಓಕೆ. ನಿಮ್ಗೆ ಯಾವ ತರ ಹೆಲ್ಪ್ ಆಗಿದೆ ಈ ಆರ್ಟ್ ಫಾರ್ಮ್ ನ ಪ್ರಾಕ್ಟೀಸ್ ಮಾಡೋದು? ಕಾನ್ಸಂಟ್ರೇಷನ್ ತರ ಬಂದಿದ್ಯಾ? ಆಮೇಲೆ ಇನ್ಕ್ರೀಸ್ ಆಗಿದೆ. ಮಾಡ್ತಾ ಇದೆಯಾ ಈಗಲೂ? ಈಗ ಹಾಲಿಡೇಸ್ ಟೈಮಲ್ಲಿ ಇದ್ದಾಗ ಅವಾಗ ಮಾಡ್ತೀಯಾ? ವೆರಿ ಗುಡ್. ಆಲ್ ದಿ ಬೆಸ್ಟ್ ಪಾ. ಥ್ಯಾಂಕ್ ಯು. ಮೇಡಮ್, ವಿಜಯ ಶ್ರೀಪಾದ್ ಅವರು ವಾಟ್ಸಪ್ಪಲ್ಲಿ ತುಂಬ ಬಂದಿದೆಯಂತೆ. ಸಾಧ್ಯ ಆದರೆ ಅದನ್ನ ಶೇರ್ ಮಾಡ್ಬೋದು ನೀವು, ಸ್ಕ್ರೀನ್ ಶೇರ್. ನಾನು ಮಾಡ್ತಾ ಇದ್ದೀನಿ ಅದನ್ನ ನೋಡಿ. ಇದೆಲ್ಲಾನು ಶೇರ್ ಮಾಡಿರೋದು. ಓ, ಇದೇನಾ ಮತ್ತೆ? ಓಕೆ ಓಕೆ, ಸರಿ. ಬೇರೆ ಯಾರಾದರೂ ಮಾತಾಡೋರಿದ್ದೀರಾ? ಓಕೆ. ಇದುವರೆಗೆ ಶ್ರೀಮತಿ ಪದ್ಮಶ್ರೀ ಅವರು ಈ ಝೆಂಟ್ಯಾಂಗಲ್ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಪ್ರೆಸೆಂಟೇಷನ್. ಈಗಾಗಲೇ ಸುಮತಿ ಅವರು ಹೇಳಿದರು, ಡಾಕ್ಟರ್ ಗುರುರಾಜ್ ಪಾಟೀಲ್ ಸರ್ ಹೇಳಿದರು, ಎಲ್ಲರೂ ಕೂಡ ತುಂಬ ಉಪಯೋಗ ಆಯಿತು ಅಂತ ಅವರು ಕೂಡ ಹೇಳಿದ್ದಾರೆ. ಇದು ಇನ್ನಷ್ಟು ಉಪಯೋಗಕ್ಕೆ ಬರಬೇಕು ಅಂತ ಹೇಳಿದ್ರೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದರ ಅನುಭವ ತಗೋಬೇಕಾಗಲಿ. ಕೇಳಿ ಮಾಹಿತಿ ತಗೊಂಡಿದ್ದಾಗಿದೆ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ಇಲ್ಲಿ ನಾನು ಬೆಳಗ್ಗೆ ಇವತ್ತು ಗ್ರೂಪಲ್ಲಿ ಒಂದು ಸ್ವಲ್ಪ ಬರೆದಿದ್ದೆ, ಏನು ಈ ಆರ್ಟ್ ಥೆರಪಿ ಅಂತ ಬರೆದಿದ್ದೆ ನಾನು. ಆ್ಯಕ್ಚುಲಿ ನಾನು ಝೆಂಟ್ಯಾಂಗಲ್ಲು ಜಗನ್ನಾಥ್ ಸರ್ ಹೇಳ್ದಂಗೆ ನನಗೂ ಕೂಡ ಇದು ಹೊಸ ಶಬ್ದನೇ. ಬಟ್ ಇದು ಹೊಸ ಶಬ್ದ ಆಗಿದ್ದರೂ ಕೂಡ ನಾವು ಇದನ್ನು ಪ್ರಾಕ್ಟೀಸ್ ಮಾಡಿಲ್ವ ಎಷ್ಟು ವರ್ಷ ಅಂತಂದರೆ ಖಂಡಿತ ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀವಿ. ಬಹುಶಃ ನಮಗೆಲ್ಲರಿಗೂ ಕೂಡ ರಂಗೋಲಿ ಬಗ್ಗೆ ಗೊತ್ತಿದೆ. ಸೊ ರಂಗೋಲಿ ಅನ್ನೋದು ಕೂಡ ಇದಕ್ಕೆ ನಮ್ಮ ಭಾರತೀಯ ಇದರಲ್ಲಿ ಅದು ಝೆಂಟ್ಯಾಂಗಲ್ ಅಂತ ಹೇಳ್ಬೋದು. ಸೊ ಅದರಲ್ಲೂ ಕೂಡ ವಿಶೇಷವಾಗಿ ಮಹಿಳೆಯರು ಇದನ್ನು ಪ್ರತಿ ದಿವಸ ಬೆಳಗ್ಗೆ ಹಾಕ್ತಾರೆ. ಮತ್ತು ಯಾರು ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು,
ಯಾರು ನಿತ್ಯ ಒಂದು ರಂಗೋಲಿ ಹಾಕೋದನ್ನು ಅಭ್ಯಾಸ ಮಾಡ್ತಾ ಬಂದಿದ್ದಾರೆ ಅವರು ಹೊಸ ಹೊಸತನವನ್ನು ಹುಡುಕ್ತಾ ಹೋಗ್ತಾರೆ. ಅಂದರೆ ಪ್ಯಾಟ್ರನ್ಸ್, ಹೊಸ ಹೊಸ ಪ್ಯಾಟ್ರನ್ಸನ್ನು, ಹೊಸ ಅಂದರೆ ಚುಕ್ಕಿಗಳಿರ್ಬೇಕಾದ್ರೆ ಎಷ್ಟೆಷ್ಟೋ ಚುಕ್ಕಿಗಳಿರುತ್ತೆ, ಅದನ್ನು ಇನ್ನಷ್ಟು ದೊಡ್ಡದು ಮಾಡ್ತಾ ಹೋಗ್ತಾರೆ. ಅಂದರೆ ಅವರ ಬೌದ್ಧಿಕ ಮಟ್ಟ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತು ಈಗ ನೀವು ಒಂದು ರಂಗೋಲಿ ಯಾರಾದರೂ ಹಾಕ್ತಾ ಇದ್ದಾರೆ ಅಂತಂದರೆ ಅದು ಅವರು ಒಂಥರ ಮೆಡಿಟೇಟಿವ್ ಮೂಡಲ್ಲೇ ಇರ್ತಾರೆ. ಸುಮ್ಮನೆ ಏನೋ ಕುತ್ಕೊಂಡು ಹಾಗೆ ಯಾರ ಹತ್ರನೇ ಮಾತಾಡ್ಕೊತಾನೋ ಏನೋ ಮಾಡಿದರೆ ಎಲ್ಲೋ ಒಂದು ಕಡೆ ತಪ್ಪು ಬಿಡುತ್ತೆ. ಸೊ ಅದು ಪರ್ಫೆಕ್ಟ್ ಪ್ಯಾಟ್ರನ್. ಇದು ಒಂಥರ ಇದಕ್ಕೆ ಸಿಸ್ಟಮ್ಯಾಟಿಕ್ ಆಗಿರೋದಿಲ್ಲ. ಈ ಝೆಂಟ್ಯಾಂಗಲ್ ಅನ್ನೋದರಲ್ಲಿ ಆಗಲೇ ಹೇಳಿದ್ರು, ಸ್ಕೇಲ್ ಇಟ್ಕೊಂಡು ಹಾಕುವಂಥದ್ದಲ್ಲ. ಇದು ಹೆಂಗೆ ಬರುತ್ತೋ ಹಾಗೆ ಫ್ರೀ ಹ್ಯಾಂಡ್ ಇದಿರಬೇಕು ಮತ್ತು ಸ್ಕೇಲ್ ಇಟ್ಕೊಂಡಿರಬಾರ್ದು ಅಂಥೇಳಿ ಇದೆ ಝೆಂಟ್ಯಾಂಗಲ್ನಲ್ಲಿ. ಬಟ್ ರಂಗೋಲಿನಲ್ಲಿ ಹಾಗಿಲ್ಲ. ತುಂಬ ಅದಕ್ಕೆ ಕಾನ್ಸಂಟ್ರೇಷನ್ ಬೇಕು, ತುಂಬ ಪರ್ಫೆಕ್ಷನ್ ಬೇಕು. ಹಾಗಿದ್ದಾಗ ಮಾತ್ರ ಒಂದು ರಂಗೋಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನಾನು ಒಂದು 2-3 ಜನಕ್ಕೆ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಅವರು ಡಿಪ್ರೆಷನ್ಗೆ ಹೋಗಿದ್ದಾರೆ. ಒಬ್ಬರಿಗೆ ಇದನ್ನು ಸಜೆಸ್ಟ್ ಮಾಡಿದ್ದೆ, ಇನ್ನೊಬ್ಬರಿಗೆ ಈ ಮೊಬೈಲ್ ಅಡಿಕ್ಷನ್ ಇತ್ತು. ಒಬ್ಬ ಕಾಲೇಜ್ ಸ್ಟೂಡೆಂಟ್, ತುಂಬ ಮೊಬೈಲ್ ಅಡಿಕ್ಷನ್ ಇತ್ತು. ಸೊ ಅವಳನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು. ಅಡ್ಮಿಟ್ ಮಾಡಿದಾಗ ಅವಳಿಗೆ ಮೊಬೈಲನ್ನು ಅವಾಯ್ಡ್ ಮಾಡಿದ್ವಿ, ಕೊಟ್ಟಿರಲಿಲ್ಲ. ಸೊ ಅವಾಗ ಅವಳಿಗೆ ಮೊಬೈಲ್ ಇಲ್ಲದೇ ಹೆಂಗೆ ಬದುಕಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಅವಳು ಬಿಹೇವ್ ಮಾಡ್ತಾಯಿದ್ಳು. ಸೊ ಅವಳಿಗೆ ಆಗ ಒಂದು ಬುಕ್ ಕೊಟ್ಬಿಟ್ಟು ಒಂದಿಷ್ಟು ಪೆನ್ನು ಮತ್ತು ಕಲರ್ ಪೆನ್ಸಿಲ್ಸನ್ನ ಕೊಟ್ಟಾಗ ತುಂಬ ಬೇಸರದಿಂದನೇ ಶುರು ಮಾಡಿದ್ದವಳು. ಅಂದರೆ ನನಗೆ ಏನು ಬೇಕಿತ್ತು ಅದನ್ನ ಕಿತ್ಕೊಂಡ್ಬಿಟ್ರೆ ಅನ್ನೋ ಸಿಟ್ಟಲ್ಲೇ ಸುಮ್ಮನೆ ಗೀಚ್ತಾ ಹೋದ್ಲು. ಗೀಚ್ತಾ ಅವಳಿಗೆ ಒಂದಿಷ್ಟು ಪ್ಯಾಟ್ರನ್ಸು ಏನೋ ಬರೋಕ್ಕೆ ಶುರುವಾಯಿತು. ಆಮೇಲೆ ನಾನು ಹೇಳಿದೆ, ನೀನೋ ಸುಮ್ಮನೆ ಗೀಚೋ ಬದಲು ನಿಂಗೇನು ರಂಗೋಲಿ ಎಲ್ಲ ಗೊತ್ತಿದ್ದರೆ ಅದನ್ನ ಮಾಡ್ತಾಯಿರು ಅಂತಂದೆ. ಸೊ ಮಾಡ್ತಾ ಹೆಂಗೆ ಅಂತಂದರೆ ಅವಳಿಗೆ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಆಸಕ್ತಿ ಬಂತು. ಆಮೇಲೆ ಅದಕ್ಕೆ ಕಲರಿಂಗ್ ಮಾಡೋಕ್ಕೆ ಶುರು ಮಾಡಿದ್ಲು. ಆಮೇಲೆ ನನಗೆ ನಾನು ಒಂದು ಅಬ್ಸರ್ವ್ ಮಾಡಿದ್ದೆ ಅಂತಂದರೆ ಅವಳು ಯಾವ ಕಲರ್ಸನ್ನು ಯೂಸ್ ಮಾಡ್ತಾಳೆ ಅಂತ ಅಬ್ಸರ್ವ್ ಮಾಡ್ತಾಯಿದ್ದೆ. ಸೊ ಬಿಗಿನಿಂಗಲ್ಲಿ ಅವಳು ಜಾಸ್ತಿ ಯೂಸ್ ಮಾಡಿದ್ದು ರೆಡ್ ಕಲರು. ಸೊ ಅಂದರೆ ಸಿಟ್ಟು ಅನ್ನೋದು ಆ ರೆಡ್ ಕಲರಲ್ಲಿ ಅದು ಎಕ್ಸ್ಪ್ರೆಸ್ ಆಗ್ತಾ ಇತ್ತು ಅಂತ ಅನಿಸುತ್ತೆ. ಅದು ಮೇ ಬಿ ಅದು ಪರ್ಫೆಕ್ಟಾಗಿ ಅದೇ ಇದು ಅಂತ ಹೇಳೋಕ್ಕಾಗಲ್ಲ. ಬಟ್ ಬರ್ತಾ ಆ ಕಲರ್ ಪ್ಯಾಟ್ರನ್ಸ್ ಕೂಡ, ಕಲರ್ ಕಾಂಪೋಸಿಷನ್ನು, ಆ ಕಲರ್ನ ಯೂಸ್ ಮಾಡೋದು ಕೂಡ ಎಷ್ಟು ಚೆನ್ನಾಗಿ ಆಗ್ತಾ ಇತ್ತು ಅಂದರೆ ನೋಡಿದವ್ರಿಗೆ, ಅವಳು ಇದ್ದಿದ್ದು ಒಂದು 3-4 ದಿವಸ ಇದ್ಲು ಹಾಸ್ಪಿಟ್ಲಲ್ಲಿ. ಬಟ್ ಥರ್ಡ್ ಡೇ ಹೊತ್ತಿಗೆ ತುಂಬ ಖುಷಿ, ಅವಳಿಗೂ ಖುಷಿ ಆಯಿತು, ಅದನ್ನು ನೋಡೋರಿಗೂ ತುಂಬ ಖುಷಿ ಆಗ್ತಾಯಿತ್ತು. ಹಾಗೆ ಅದು ಒಂದು ಸರ್ತಿ ನಿಮಗೆ ಆ ಗೀಳು ಹುಟ್ಟಬೇಕು. ಇವಾಗೂ ನಾನು ಅದನ್ನೇ ಹೇಳೋದು, ಯಾರಿಗೆ ಮನೆಯಲ್ಲಿ ಮಕ್ಕಳಿಗೆ ಸಮ್ಮರ್ ಸ್ಟಾರ್ಟ್ ಆಗಿದೆ, ಅವರಾಗಲೇ ಲತಾ ಮೇಡಮ್ ಅವರು ರಿಕ್ವೆಸ್ಟ್ ಮಾಡಿದ್ರು, ಒಂದು ಸಮ್ಮರ್ ಕ್ಯಾಂಪ್ ಮಾಡಿಬಿಡಿ ಅಂತೇಳಿ. ಸೊ ಸಮ್ಮರ್ ಕ್ಯಾಂಪ್ ಮಾಡೋದ್ರ ಬಗ್ಗೆ ಖಂಡಿತ ಯೋಚನೆ ಮಾಡ್ಬೋದು. ಬಟ್ ಆನ್ಲೈನಲ್ಲಿ ಸಮ್ಮರ್ ಕ್ಯಾಂಪ್ ಮಾಡೋಕ್ಕಾಗತ್ತಾ, ಅದೆಲ್ಲ ಯೋಚನೆ ಮಾಡೋಣಂತೆ. ಬಟ್ ನಾನು ಪದ್ಮಶ್ರೀ ಮೇಡಮಲ್ಲಿ ರಿಕ್ವೆಸ್ಟ್ ಮಾಡೋದು ಅಂದರೆ, ಅವರಾಗಲೇ ಸಾಕಷ್ಟು ಪ್ಯಾಟರ್ನ್ಸನ್ನು ಮಾಡಿದ್ದಾರೆ ಬುಕ್ಕಲ್ಲಿ. ಸೊ ದಿನಕ್ಕೆ ಒಂದರಂತೆ ಅದನ್ನು ಗ್ರೂಪಲ್ಲಿ ಹಾಕ್ಬೋದು. ಸೊ ಅದನ್ನು ನೋಡಿ ಕೆಲವರು ಮಾಡ್ಬೋದು. ಅದು ಲಾಸ್ಟ್ ಟೈಮ್ ಯಾವಾಗಲೂ ಮಾತಾಡ್ಬೇಕಾದ್ರೆ ಈ ಝೆಂಟ್ಯಾಂಗಲ್ ಚಾಲೆಂಜಸ್ ಅಂತ ಏನಂತ ತಗೊಳ್ತಾರೆ, 50 ಮಾಡೋದು, 100 ಮಾಡೋದು, ಆ ಥರದ್ದು ಕೂಡ ಮಾಡ್ತಾರೆ ಅಂಥೇಳಿ. ಅದನ್ನು ನಿಜವಾಗ್ಲೂ ಆಸಕ್ತಿ ಇದ್ದವರು ಕೂಡ ಅದನ್ನು ಮಾಡ್ಬೋದು. ಆಮೇಲೆ ಇನ್ನೊಂದು, ನಮಗೆ ಈ ನೇಚರಲ್ಲಿ ನಾವು ಸಾಕಷ್ಟು ಪ್ಯಾಟ್ರನ್ಸನ್ನು ಪ್ರತಿಯೊಂದು ಇದರಲ್ಲೂ ನೋಡ್ತಾ ಇರ್ತೀವಿ. ಯಾವುದೋ ಒಂದು ಚೇರ್ದು ಒಂದು ಡಿಸೈನ್ ನೋಡಿರಿ, ಯಾವುದೋ ಒಂದು ನಿಮಗೆ ಬೆಡ್ ಸ್ಪ್ರೆಡ್ದು ಡಿಸೈನ್ ನೋಡಿರಿ, ಅದು ಹಾಕ್ಕೊಂಡಿರೋ ಶರ್ಟನ್ನು ನೋಡಿರಿ, ಅದೇನೋ ಒಂದು ಪ್ಯಾಟ್ರನ್ ಅಂತ ಇರುತ್ತೆ. ಆಮೇಲೆ ಸುಮ್ಮನೆ ಒಂದು ಎಲೆ ನೋಡಿದರೆ ಆ ಎಲೆಯಲ್ಲಿರ್ತಕ್ಕಂಥ ವೆನೇಷನ್ ಏನಿರುತ್ತಲ್ಲ ಅದಕ್ಕೂ ಒಂದು ಪ್ಯಾಟ್ರನ್ ಅಂತ ಇರುತ್ತೆ. ಒಂದು ಹೂವಿನ ದಳ ನೋಡಿದರೆ ಅದಕ್ಕೊಂದು ಪ್ಯಾಟ್ರನ್ ಅಂತ ಇರುತ್ತೆ. ಅದು ಯಾವುದಕ್ಕೂ ಕೂಡ ಸ್ಕೇಲ್ ಇಟ್ಕೊಂಡು ಮಾಡಿದ್ದಲ್ಲ. ಬಟ್ ಅದು ನೋಡಿದಾಗ ನಾವು ಅದನ್ನ ಅಪ್ರಿಷಿಯೇಟ್ ಮಾಡ್ತಾ ಇರ್ತೀವಿ. ಆರ್ಟಿಸ್ಟ್ ಅಲ್ಲದೇ ಇದ್ದರೂ ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಇರ್ತೀವಿ. ಅದರಲ್ಲಿರೋ ಕಲರ್ ಕಾಂಬಿನೇಷನ್ ನಮ್ಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ನಾವು ಅದನ್ನು ಎಂಜಾಯ್ ಮಾಡ್ತಾ ಇರ್ತೀವಿ. ಬಟ್ ಅದನ್ನು ಒಂದು ಥೆರಪಿಟಿಕ್ ಇದರಲ್ಲಿ ಆ್ಯಂಗಲಲ್ಲಿ ಅದನ್ನು ಯೋಚನೆ ಮಾಡಿದಾಗ, ತುಂಬ ಸೀರಿಯಸ್ ಆಗಿ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ, ಅದನ್ನು ನಾವು ಮಾಡೋಕ್ಕಾಗತ್ತಾ? ನೀವೊಂದು ಈಗ ಯಾರೋ ಇವರು ವಿಜಯ ಶ್ರೀಪಾದ್ ಅವರು ಹಾಕಿದ್ದು ಫಸ್ಟ್ ಪಿಕ್ಚರ್ ಇತ್ತಲ್ಲ, ಇದು ಪಕ್ಕದ್ದು ಅದು. ಸೊ ನೀವು ಒಂದು ಎಲೆದು ವೆನೇಷನ್ನು ಇದೆಲ್ಲ ನೋಡಿ ತುಂಬ ಕ್ಲೋಸಾಗಿ ಅಬ್ಸರ್ವ್ ಮಾಡಿದಾಗ ಅದರಲ್ಲಿ ಆ ಸೆಲ್ಸ್ ಎಲ್ಲ ಇದೇ ಥರ ಕಾಣ್ತಾ ಇರುತ್ತೆ. ಅದು ನೇಚರ್ದೇ ಒಂದು ಪ್ಯಾಟ್ರನ್ ಇರುತ್ತೆ. ಒಂದು ಹಾವಿಂದು ಚರ್ಮ ನೋಡಿದಾಗ ಇದೇ ಥರದ ಪ್ಯಾಟರ್ನ್ಸ್ ಇರುತ್ತೆ. ಸೊ ನೀವು ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ನಾವು ಯಾವುದು ತಂಜಾವೂರು ಪೇಂಟಿಂಗನ್ನು ಮಾಡಬೇಕಾದ್ರೆ ಒಂದು ಹಾವಿನ ಚಿತ್ರ ಬರೀಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಆ ಪ್ಯಾಟ್ರನ್ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಒಂದು ಪ್ಯಾಟ್ರನ್ ಮಾಡ್ತಾ ತುಂಬ ಖುಷಿ ಕೊಡೋಕ್ಕೆ ಶುರುವಾಗುತ್ತೆ. ಅದು ಒಂದು ರೀತಿ ಮೆಡಿಟೇಷನ್ ಇದ್ದಂಗೆ. ಈಗ ಒಬ್ಬರಿಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇದ್ದವರಿಗೆ ಕವನ ಬರೀತಾರೆ. ಸೊ ಕವನ ಬರಿಬೇಕಾದ್ರೆ ಹೀಗೇ ಬರೀಬೇಕು ಅಂತ ಏನಿಲ್ಲ. ಅದಕ್ಕೆ ನೀವು ವ್ಯಾಕರಣಬದ್ಧವಾಗಿ ಬರೀಬೇಕು, ಛಂದಸ್ಸು ಬೇಕು, ಷಟ್ಪದಿ ಬೇಕು, ಅವೆಲ್ಲ ಬೇಕು ಅಂದಾಗ ಒಂದಿಷ್ಟು ರೂಲ್ಸು ಇದೆಲ್ಲ ಬೇಕಾಗುತ್ತೆ.
ಬಟ್ ಕವನಗಳನ್ನು ಬರಿಬೇಕಾದ್ರೆ ಭಾವನೆಗಳೇನು ಇರುತ್ತೆ ಅದು ಸಾಹಿತ್ಯಿಕವಾಗಿ ಒಂದಿಷ್ಟು ಅಕ್ಷರ ರೂಪ ಪಡೆದುಬಿಟ್ಟು ಬರೋದು. ಸೊ ಅದು ಯಾವಾಗ ಬರೆದಾಗ ಎಷ್ಟು ಖುಷಿ ಸಿಗುತ್ತಲ್ಲ, ಹಾಗೆ ಈ ಚಿತ್ರಕಲೆಯಲ್ಲಿ ಒಂದು ಕವನ ಬರೆದಾಗೆ. ಸೊ ಕವನಕ್ಕೆ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತಿಲ್ಲ, ಶೀರ್ಷಿಕೆನೂ ಇದೇ ಇರಬೇಕು ಅಂತ ಇಲ್ಲ. ಸೊ ನಮ್ಮ ಮನಸ್ಸಿನ ಭಾವನೆಗಳನ್ನು ನಾವು ವ್ಯಕ್ತ ಮಾಡ್ತಾ ಹೋಗಿರ್ತೀವಿ. ನೀವು ಸುಮ್ಮನೆ ಕೂತಿರೋ ಹುಡುಗನ ಕೈಲಿ ಒಂದು ಪೇಪರು ಒಂದು ಪೆನ್ನು ಕೊಟ್ಟರೆ ಒಂದು 2 ನಿಮಿಷ ಸುಮ್ಮನಿರ್ತಾನೆ, 3ನೇ ನಿಮಿಷದಿಂದ ಏನೋ ಬರೆಯೋಕ್ಕೆ ಶುರು ಮಾಡ್ತಾನೆ. ಏನು ಬರಿತೀನಿ ಅಂತ ಅವನಿಗೂ ಐಡಿಯಾ ಇರಲ್ಲ, ಬಟ್ ಏನಾದ್ರು ಒಂದು ಬರಿತಾನೆ ಇರ್ತಾನೆ. ಆ ಬರೆಯೋದನ್ನೇ ರಿಪಿಟೇಟಿವ್ ಆಗಿ ಅದನ್ನೇ ಒಂದು ಪ್ಯಾಟರ್ನ್ ಅಂತ ಡೆವಲಪ್ ಮಾಡ್ತಾ ಹೋಗೋದಿದೆಯಲ್ಲ, ಅದು ತುಂಬ ದೊಡ್ಡ ಮೆಡಿಟೇಷನ್ ಅಂತ ಅನಿಸುತ್ತೆ. ಸೊ ಅದು ಆಗಬೇಕು. ಹಾಗಾದಾಗ ನಮ್ಮ ಮನಸ್ಸಿನ ಭಾವನೆಗಳು ವ್ಯಕ್ತ ಆಗ್ತಾ ಹೋಗುತ್ತೆ, ಮನಸ್ಸು ಅರಳ್ತಾ ಹೋಗುತ್ತೆ, ಅಥವಾ ಒಂದು ಮೆಡಿಟೇಷನ್ ಥರ ಆಗುತ್ತೆ. ಆಮೇಲೆ ತುಂಬ ಸಿಟ್ಟಿದ್ದಾಗ ಅದು ಬರೆಯೋ ಇದನ್ನು ನೋಡಿ, ಶೈಲಿ ನೋಡಿ ತುಂಬ ಒತ್ತಿ ಒತ್ತಿ ಬರಿತಾ ಇರ್ತಾರೆ. ಪೇಪರ್ ಹರಿದೋಗೋ ಮಟ್ಟಿಗೆ ಅದನ್ನು ಪೆನ್ನನ್ನು ಒತ್ತಿಬಿಟ್ಟು ಬರಿತಾ ಇರ್ತಾರೆ. ಸೊ ಆವಾಗ ಏನಾಗುತ್ತೆ, ಮನಸ್ಸಲ್ಲಿರ್ತಕ್ಕಂಥ ಬೇಸರ ಆ ಪೆನ್ನಿನ ಮೂಲಕ ಹರಿದು ಹೋಗ್ತಾ ಇರುತ್ತೆ. ಅದನ್ನ ಎಲ್ಲೋ ಒಂದು ಕಡೆ ತೀರಿಸ್ಕೋಬೇಕಾಗಿರುತ್ತೆ, ಅದಕ್ಕೊಂದು ಔಟ್ಲೆಟ್ ಬೇಕಾಗಿರುತ್ತೆ. ಸೊ ಆ ಔಟ್ಲೆಟ್ಟು ನಿಮಗೆ ಆ ಪೆನ್ನಿನ ಮೂಲಕ ಆ ಪೇಪರ್ ಮೇಲೆ ಅದು ಎಕ್ಸ್ಪ್ರೆಸ್ ಆಗ್ತಾ ಇರುತ್ತೆ. ಬರಿತಾ 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 ಇದು ಕಡಿಮೆ ಆಗ್ತಾ ಹೋಗುತ್ತೆ. ತುಂಬ ಡಿಪ್ರೆಷನ್ಗಿರೋರು ಅವ್ರಿಗೂ ಅಷ್ಟೇ, ಒಂದು ಪೆನ್ನು ಒಂದು ಪೆನ್ಸಿಲ್ಲು ಏನೋ ಒಂದು ಪೇಪರ್ ಕೊಟ್ಟಾಗ ಅವರು ಸುಮ್ಮನೆ ಕೂತಿರ್ಬೋದು, ಬಟ್ ಒಂದು ಸ್ವಲ್ಪ ಹೊತ್ತಾದಮೇಲೆ ಅವರು ಏನೋ ಬರೆಯೋಕ್ಕೆ ಶುರು ಮಾಡ್ತಾರೆ. ಆ ಬರೆಯೋದಿದೆಯಲ್ಲ, ನಿಮ್ಮ ಮನಸ್ಸಿನ ಭಾವನೆಗಳು ಯಾವುದೋ ರೂಪದಲ್ಲಿ ಅದು ವ್ಯಕ್ತ ಆಗ್ತಾ ಹೋಗುತ್ತೆ. ನಿಮ್ಮ ಬೆರಳಿನ ಮೂಲಕ, ನಿಮ್ಮ ಗೆರೆಗಳ ಮೂಲಕ ಅದು ಅಭಿವ್ಯಕ್ತ ಆಗ್ತಾ ಹೋಗುತ್ತೆ. ಸೊ ಅದು ಕೂಡ ಒಂದು ಜೆಂಟ್ಯಾಂಗಲ್ನ ಒಂದು ಪ್ಯಾಟರ್ನ್ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ನಾನು ಮುಂಚೆನೇ ಹೇಳ್ದಂಗೆ ಜೆಂಟ್ಯಾಂಗಲ್ ಬಗ್ಗೆ ನಾನು ತುಂಬ ಸ್ಟಡಿ ಮಾಡಿಲ್ಲ. ಬಟ್ ಇವೆಲ್ಲವೂ ಕೂಡ ಇವೆಲ್ಲವನ್ನು ನೋಡಿ ಈ ಜೆಂಟ್ಯಾಂಗಲ್ ಅಂತ ಮಾಡಿರ್ಬೋದು ಅಂತ ಅನಿಸುತ್ತೆ. ಆಮೇಲೆ ಇದಕ್ಕೆ ಕಲರಿಂಗ್ ಮಾಡೋದಿದೆಯಲ್ಲ, ಇದು ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗ್ಬೋದೇನೋ ಅಂತ ಅನಿಸುತ್ತೆ. ಈಗ ಅವನು ಭರತ್ ಅಲ್ವಾ, ಭರತ್ ಮೇಡಮ್ ಅವರ ಭೂಷಣ್. ಸೊ ಭೂಷಣ್ ಒಂದು ಇದಕ್ಕೆ ಕಲರಿಂಗ್ ಮಾಡಿದ್ದೀನಿ, ತುಂಬ ಲೈಟ್ ಇದರಲ್ಲಿ ತುಂಬ ಕಲರಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಅವನು ಹೇಳಿದಾಗೆ ಶುರು ಮಾಡಿದಾಗ ಏನೋ ಮಾಡಿರ್ತಾರೆ, ಬಟ್ ಅದು ಮಾಡ್ತಾ 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 ತುಂಬ ಒಳ್ಳೆಯ ಒಂದು ವರ್ಕು ನಿಮಗೆ ಫೈನಲ್ ಆಗಿ ಸಿಗುತ್ತೆ. ಅದು ತುಂಬ ಖುಷಿ ಕೊಡಬೇಕು. ಆಮೇಲೆ ಕೆಲವು ಪ್ಯಾಟರ್ನ್ಸ್ ಅವನು ನೋಡಿದೆ, ಟ್ರಯಾಂಗಲ್ನಲ್ಲಿ ಬಟಲ್ಸ್ ಥರ ಎಲ್ಲ ಜೋಡಿಸಿದ್ದ. ಅದನ್ನು ನೋಡಿದಾಗ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ, ಎಷ್ಟು ಕಷ್ಟ ಅಲ್ಲ ಅಂತ ಅನಿಸುತ್ತೆ. ಬಟ್ ಅದಕ್ಕೊಂದು ಟೆಕ್ನಿಕ್ ಇರುತ್ತೆ, ಆ ಟೆಕ್ನಿಕ್ಕನ್ನು ನೀವು ಫಾಲೋ ಮಾಡಿದ್ರೆ ಮಾಡೋದು ತುಂಬ ಈಸಿ ಅನಿಸುತ್ತೆ. ಸೊ ಈಸಿ ಮೆಥಡ್ಸನ್ನು ಅಡಾಪ್ಟ್ ಮಾಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಫೈನಲ್ಲಾಗಿ ಸಿಗೋದು ಪ್ಯಾಟರ್ನ್ ಇದೆಯಲ್ಲ, ತುಂಬ ನೋಡೋರಿಗೂ ತುಂಬ ಖುಷಿ ಸಿಗುತ್ತೆ, ಮತ್ತು ಮಾಡಿದವ್ರಿಗಂತೂ ತುಂಬ ಸಿಕ್ಕಾಪಟ್ಟೆ ಖುಷಿ ಸಿಗುತ್ತೆ. ಸೊ ಇದನ್ನು ನಾವು ನಾನು ಹೇಳೋದು, ಈ ಯಾರ್ಯಾರಿಗೆ ಈ ಥರದ್ದು ಇದಿದೆ, ಮಕ್ಕಳು ಮನೇಲಿದ್ದರೆ ಈ ಸಮ್ಮರ್ನಲ್ಲಿ ದಯವಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಹೇಳಿ. ನಾಳೆಯಿಂದ ಪದ್ಮಶ್ರೀ ಮೇಡಮ್ ಅವರು ದಿನಕ್ಕೊಂದು ಪ್ಯಾಟರ್ನನ್ನು ಗ್ರೂಪಲ್ಲಿ ಶೇರ್ ಮಾಡ್ತಾರೆ, ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಅಥವಾ ಅದು ಸ್ವಲ್ಪ ಕಷ್ಟ ಇತ್ತು ಅಂತಂದರೆ ಅದನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ವಿಡಿಯೋ ಕೂಡ ಮಾಡಿ ಹಾಕ್ಬೋದು. ಸೊ ಅದಕ್ಕೆ ಅಂತ ಸಮ್ಮರ್ ಕ್ಯಾಂಪ್ ಮಾಡೋಕ್ಕೆ ಆಗುತ್ತಾ, ಪದ್ಮಶ್ರೀ ಮೇಡಮೇ ಹೇಳಬೇಕು. ಅದಕ್ಕೆ ಏನಾದರೂ ಒಂದು ಸಿಸ್ಟಮೆಟಿಕ್ ಆಗಿ ಮಾಡೋಕ್ಕಾಗತ್ತಾ ಅಂತ ನನಗೆ ಗೊತ್ತಿಲ್ಲ, ಮಾಡಬಹುದು ಅಂತ ಅನ್ಸುತ್ತೆ. ಇದು 1 ಅವರ್ ಅಥವಾ 1.5 ಅವರ್ಸ್ ವರ್ಕ್ಶಾಪ್ ತರ ಮಕ್ಳಿಗೆ ಮಾಡ್ಬೋದು, ಇಂಟ್ರೊಡಕ್ಷನ್. ಆಮೇಲೆ ಮುಂದುವರ್ಸ್ಕೊಂಡು ಹೋಗ್ಬೋದು ಮಕ್ಕಳು. ನೀವು ಹಿಂಗಾಗಿ ದಿನ ಅವರು ಪ್ರಾಕ್ಟೀಸ್ ಮಾಡಿದ್ದನ್ನ ಗ್ರೂಪಲ್ಲಿ ಹಾಕ್ಬೋದು, ಚೆನ್ನಾಗಿರುತ್ತೆ. ಹಾಂ, ಅದು ದಿನ ಹಾಕಿದರೆ, ಸಿಂಪಲ್ ಪ್ಯಾಟರ್ನ್ಸ್ ಹಾಕಿದರೆ ಅದನ್ನು ಅವರು ಇನ್ನೂ ಸ್ವಲ್ಪ ಅದನ್ನು ಬೇಕಾದ್ರೆ ಬದಲಾವಣೆ ಹಾಗೇ ಮಾಡಬೇಕು ಅಂತ ಏನಿಲ್ಲ. ನೀವು ಅದನ್ನು ಒಂದು ರೆಫರೆನ್ಸಾಗಿ ಇಟ್ಕೊಂಡು ನೀವು ಬೇರೆ ಬೇರೆ ಪ್ಯಾಟರ್ನ್ಸನ್ನು ನೀವು ಕೂಡ ಕ್ರಿಯೇಟ್ ಮಾಡ್ಬೋದು. ಹಾಗೆ ಮಾಡೋದ್ರಿಂದ ಕೂಡ ನಿಮ್ಮಲ್ಲಿರುವಂಥ ಕ್ರಿಯೇಟಿವಿಟಿ ಹೊರಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನು ಮಾಡ್ಬೋದು. ಈಗ ನಮ್ಮಲ್ಲಿ ನೀವು ವರ್ಲಿ ಆರ್ಟ್ ನೋಡಿರ್ಬೋದು, ನಮ್ಮಲ್ಲಿ ಸೌತ್ ಕೆನರಾ ನಾರ್ತ್ ಕೆನರಾ ಕಡೆಗೆ ಈ ಫೋಕ್ ಆರ್ಟ್ ಎಲ್ಲ ಮಾಡ್ತಾರೆ. ಅಲ್ಲಿ ಟ್ರೈಬಲ್ಸು, ಪರ್ಟಿಕ್ಯುಲರಾಗಿ ಟ್ರೈಬಲ್ಸ್ ಇಲ್ಲಿ ಇರ್ತಾರೆ, ಅವರೆಲ್ಲ ಮನೆ ಗೋಡೆ ಮೇಲೆ ಅಲ್ಲೆಲ್ಲ ಮಾಡಿರ್ತಾರೆ. ಅಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ಸನ್ನೇ ಯೂಸ್ ಮಾಡಿರ್ತಾರೆ ಅವರು. ಅದು ಕೂಡ ಒಂದು ರೀತಿ ಜೆಂಟ್ಯಾಂಗಲ್ ಇದ್ದ ಹಾಗೆಯೇ. ವರ್ಲಿ ಆರ್ಟಲ್ಲಿ ತುಂಬ ಆ ಥರದ್ದು ನೋಡ್ತೀವಿ. ಮಧುಬನಿನಲ್ಲಿ ತುಂಬ ಇದನ್ನ ಯೂಸ್ ಮಾಡ್ತಾರೆ. ಮಧುಬನಿನಲ್ಲಿ ಈ ಥರ ಮೈನ್ಯೂಟ್ ಇದನ್ನು ಮಿನಿಯೇಚರ್ ವರ್ಕ್ಸಲ್ಲೆಲ್ಲ ಈ ಥರದ್ದು ಪ್ಯಾಟರ್ನ್ಸನ್ನು ಯೂಸ್ ಮಾಡ್ತಾರೆ. ಮತ್ತು ವೆಸ್ಟ್ ಬೆಂಗಾಲಲ್ಲಿ ಅಲ್ಪಾನ ಅಂತ ಇದೆ, ಅದರಲ್ಲೂ ಅಷ್ಟೇ ಬಳ್ಳಿಗಳನ್ನು ತುಂಬ ಯೂಸ್ ಮಾಡ್ತಾರೆ. ಬಳ್ಳಿಗಳನ್ನು, ಹೂಗಳನ್ನು ಒಂದು ಸಿಸ್ಟಮ್ಯಾಟಿಕ್ ಪ್ಯಾಟರ್ನ್ಸಲ್ಲಿ ಅದನ್ನು ಮಾಡ್ತಾರೆ. ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ನೋಡಿದವ್ರಿಗೆ ಅಷ್ಟು ಖುಷಿ ಆಗುತ್ತೆ, ಇನ್ನು ಮಾಡಿದವ್ರಿಗೆ ಡೆಫಿನೆಟ್ಲಿ ಅದು ತುಂಬಾ ಅದ್ರ ಮನಸ್ಸಿನ ಮೇಲೆ ಮತ್ತು ಆರೋಗ್ಯದ ಮೇಲೆ ಎಲ್ಲ ರೀತಿಯಲ್ಲೂ ಒಳ್ಳೆಯ ಪರಿಣಾಮ ಬೀರುತ್ತೆ. ಈಗಾಗಲೇ ಮೇಡಮ್ ಶೇರ್ ಮಾಡ್ತಾಯಿದ್ರು, ಕ್ಯಾನ್ಸರ್ ಇದ್ದವ್ರಿಗೆ ಮತ್ತು ಬೇರೆ ಇನ್ಸಮ್ನಿಯಾ ಇದ್ದವ್ರಿಗೆ ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳಿದ್ರು. ಖಂಡಿತ ಆಗುತ್ತೆ. ಯಾಕೆಂದರೆ ನಾನು ಜೆಂಟ್ಯಾಂಗಲ್ ಅಂತಲೇ ಮಾಡಿಲ್ಲದೇ ಇದ್ದರೂ ಕೂಡ
ನಾನು ಟ್ರೆಡಿಷನಲ್ ಪೇಂಟಿಂಗ್ ಮಾಡ್ತೀನಲ್ಲ, ಟ್ರೆಡಿಷನಲ್ ಪೇಂಟಿಂಗು ಕೂಡ ಒಂದು ಆರ್ಟ್ ಫಾರ್ಮು. ನೀವು ಆರ್ಟ್ ಅಂತ ಅಂದ್ಕೊಂಡಾಗ ಯಾವುದೇ ರೀತಿಯೇ ಇರ್ಬೋದು, ಅದು ತುಂಬ ಸಿಸ್ಟಮೆಟಿಕ್ ಆಗಿರುತ್ತೆ. ಇದಕ್ಕೊಂದು ಸಿಸ್ಟಮ್ ಅಂತ ಇಲ್ಲದೆ ಇದ್ದರೂ ಕೂಡ ಪ್ಯಾಟ್ರನ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಆ ಪ್ಯಾಟ್ರನ್ಸನ್ನು ಡೆವಲಪ್ ಮಾಡೋದಕ್ಕೆ ನೀವು ಮಾಡ್ತಾ 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 ನಿಮಗೆ ಹೊಸ ಹೊಸ ಐಡಿಯಾಸ್ ಬರೋಕ್ಕೆ ಶುರುವಾಗುತ್ತೆ. ಸೊ ಸ್ಟಾರ್ಟ್ ಮಾಡೋದು ಇಂಪಾರ್ಟೆಂಟ್. ಸ್ಟಾರ್ಟ್ ಮಾಡಿದ ಮೇಲೆ ಖಂಡಿತವಾಗಿ ತುಂಬ ಒಳ್ಳೊಳ್ಳೆ ಪ್ಯಾಟರ್ನ್ಸ್ ಎಲ್ಲ ನಿಮಗೆ ಹೊಳೆಯೋಕ್ಕೆ ಶುರುವಾಗುತ್ತೆ. ಬಟ್ ಅದನ್ನೆಲ್ಲ ನೀವು ಇಟ್ಕೊಂಡಿರ್ಬೇಕು. ಅದನ್ನು ಈಗ ಮೇಡಮ್ ಹೇಳಲ್ಲ, ಒಂದು ಇದು ಸಿಗುತ್ತೆ, ಬುಕ್ ಥರನೇ ಇಟ್ಕೊಂಡಿದ್ರೆ ನಿಮಗೆ ಡೇ ಬೈ ಡೇ ನೀವು ಶುರು ಮಾಡಿದಾಗ ಹೇಗಿತ್ತು ಮತ್ತು ಒಂದು ತಿಂಗಳಾದಮೇಲೆ ನೀವು ಏನು ಇಂಪ್ರೂವ್ಮೆಂಟ್ ಆಗಿದೆ ಅದನ್ನು ಕೂಡ ನೀವು ಕಂಪೇರ್ ಮಾಡ್ಕೋಬೋದು ಒಂದು ಕಡೆಗೆ ಇದ್ದರೆ. ಸೊ ಹಾಗಿದ್ದಾಗ ಡೆಫಿನೆಟ್ಲಿ ಅಂದರೆ ನಿಮ್ಮ ಒಂದು ಆರ್ಟ್ ಫಾರ್ಮ್ ಅಥವಾ ನಿಮ್ಮ ಒಂದು ಸ್ಕಿಲ್ ಮಾತ್ರ ಡೆವಲಪ್ ಆಗಿರಲ್ಲ, ನಿಮಗೆ ಸೈಕಲಾಜಿಕಲಿ ಕೂಡ ನೀವು ಸಾಕಷ್ಟು ಬದಲಾಗ್ಬಿಟ್ಟಿರ್ತೀರ. ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು. ಸೊ ಮಕ್ಕಳಿಗೆ ಮತ್ತು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ ಅಂತ ಅನಿಸುತ್ತೆ ಇದನ್ನು ಮಾಡ್ತಾ ಮಾಡ್ತಾ. ಯಾಕೆಂದರೆ ಆ ಫ್ರೀ ಹ್ಯಾಂಡ್ ಇದು ಬೇಕು, ಮೂಮೆಂಟ್ಸು ಚೆನ್ನಾಗಿರಬೇಕು. ನಾನು ನಮ್ಮ ತಂಜಾವೂರು ಟ್ರೆಡಿಷನಲ್ ಆರ್ಟ್ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ಸುಮ್ಮನೆ ಕೂತಿದ್ದಾಗ ಸರ್ಕಲ್ಸ್ ಹಾಕಿ ಕರ್ವ್ಸನ್ನು ಮಾಡಿ ಸ್ಟ್ರೈಟ್ ಲೈನ್ಸನ್ನು ಹಾಕೋದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಅಂತ. ಸೊ ನಮಗೆ ಕೈ ಮೇಲೆ ನಮಗೆ ಕಂಪ್ಲೀಟ್ ಕಂಟ್ರೋಲ್ ಸಿಗಬೇಕು. ಕೈ ಮೇಲೆ ಕಂಟ್ರೋಲ್ ಸಿಕ್ಕರೆ ಮಾತ್ರ ನಾವು ನಮ್ಮ ಚಿತ್ರವನ್ನು ಹೇಗೆ ಬೇಕೋ ಹಾಗೆ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನು ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೋದು. ತುಂಬ ಸಿಂಪಲ್ ಆರ್ಟ್ ಫಾರ್ಮು, ಮಾಡ್ತಾ ಮಾಡ್ತಾ ಖುಷಿ ಆಗುತ್ತೆ. ಸಾಕಷ್ಟು ಬೆನಿಫಿಟ್ಸ್ ಕೂಡ ಇದೆ. ಆ ಬೆನಿಫಿಟ್ಸ್ ಬಗ್ಗೆ ಅಂತಲೇ ಒಂದು 3-4 ಸ್ಲೈಡ್ಸಲ್ಲಿ ಬೆನಿಫಿಟ್ಸ್ ಬಗ್ಗೆನೇ ಹೇಳಿದ್ದಾರೆ. ಖಂಡಿತ ಅದೆಲ್ಲ ಆಗುತ್ತೆ. ಇದನ್ನು ನಾನು ಪ್ರಾಕ್ಟಿಕಲ್ಲಾಗಿ ಅಂದರೆ ರೆಕ್ಟ್ಯಾಂಗಲ್ ಅಂತ ಮಾಡಲಿಲ್ಲ, ರಂಗೋಲಿ ಫಾರ್ಮಲ್ಲಿ ನಾನು ಅದನ್ನು ಪ್ರಾಕ್ಟಿಕಲ್ಲಾಗಿ ಕೆಲವರಿಗೆ ಮಾಡಿಸಿದ್ದೀನಿ. ಆ ರಿಸಲ್ಟ್ಸನ್ನು ನೋಡಿದ್ದೀನಿ. ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ. ಸೊ ನಾಳೆಯಿಂದ ಮೇಡಮ್ ಒಂದು ದಿನಕ್ಕೊಂದು ಪ್ಯಾಟರ್ನ ಹಾಕ್ತಾರೆ. ಯಾರ್ಯಾರಿಗೆ ಆಸಕ್ತಿ ಇದೆ ಅವರು ಮಾಡಿದ್ದನ್ನು ಬೇಕಾದ್ರೆ ಅವ್ರಿಗೆ ಡೈರೆಕ್ಟಾಗಿ ನೀವು ಫೋಟೋಸ್ನ ಕಳಿಸ್ಬೋದು. ಇನ್ನಷ್ಟು ಮಾಹಿತಿ ಬೇಕಿದ್ದರೂ ಕೂಡ ಅವರ ಜೊತೆಗೆ ಶೇರ್ ಮಾಡ್ಬೋದು. ಇನ್ನೂ ಯಾರಾದರೂ ಕಲಿಬೇಕು, ಸಿಸ್ಟಮ್ಯಾಟಿಕ್ ಕಲಿಬೇಕು ಅಂತಂದರೆ ನಮ್ಮದು ಇನ್ನೊಂದು ಗ್ರೂಪ್ ಏನಿದೆಯಲ್ಲ, ತಂಜಾವೂರು ಟ್ರೆಡಿಷನಲ್ ಕ್ಲಾಸಸ್ ಅಂತೇಳಿ, ಅಲ್ಲಿ ಬೇಕಾದರೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ತಗೊಳ್ಳೋದು ಅಥವಾ ಇನ್ನೂ ಯಾರಿಗಾದರೂ ಹೆಚ್ಚು ಪ್ಯಾಟರ್ನ್ಸನ್ನು ಕಲಿಬೇಕಂದ್ರೆ ಅಲ್ಲಿ ಕೂಡ ಅದನ್ನ ನಾವು ಬೇರೆ ಕ್ಲಾಸಸ್ಸನ್ನು ಮಾಡ್ಬೋದು. ಸೊ ಒಟ್ಟಾರೆಯಾಗಿ ಇವತ್ತಿನ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು. ಸಾಕಷ್ಟು ವಿಷಯಗಳು ತಿಳಿಯಿತು, ಸಾಕಷ್ಟು ಜನ ಭಾಗವಹಿಸಿದ್ರು ಕೂಡ. ತುಂಬ ಒಳ್ಳೆ ಇದು ರಜನಿ ಮೇಡಮ್ ಇದ್ದಾರೆ, ಅವ್ರ ಕ್ಲಾಸಲ್ಲಿ ಕೂಡ ಇದು ನಾಗಮಣಿ ಅವ್ರು ಮಾಡಿದ್ದಲ್ಲ ಮೇಡಮ್ ಇದು? ಇದು ನಾಗಮಣಿ ಅವ್ರು ಮಾಡಿ ಬೆಳಗ್ಗೆ ಕಳಿಸಿದ್ರು. ಸೊ ತುಂಬಾ ಖುಷಿ ಆಯ್ತು ನನಗೂ. ಹೌದು ಹೌದು, ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ. ಈ ಥರದ್ದು ನಾವು ಇದಕ್ಕೇನು ತುಂಬ ದೊಡ್ಡ ಆರ್ಟಿಸ್ಟ್ ಆಗಬೇಕಂತ ಇಲ್ಲ, ಯಾರು ಬೇಕಾದರೂ ಮಾಡ್ಬೋದು. ಬಟ್ ಇದು ತುಂಬ ತುಂಬ ಇಂಟ್ರೆಸ್ಟಿಂದ ಮಾಡಿದ್ದಾರೆ. ಆ ಇಂಟ್ರೆಸ್ಟಿಂದ ಮಾಡಿದಾಗ ನಿಮಗೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಆರ್ಟಿಸ್ಟ್ ಎಲ್ಲ ಹೆಂಗೆ ಬೇಕಾದ್ರೂ ಮಾಡ್ತೀನಿ ಅನ್ನೋದಕ್ಕಿಂತ ಆರ್ಟಿಸ್ಟ್ ಆಗಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಹೋದರೆ ನಿಮಗೆ ಖಂಡಿತವಾಗಿ ಆ ಶ್ರದ್ಧೆ ಅನ್ನೋದು ತುಂಬ ಬೇಕು, ಡೆಡಿಕೇಶನ್ ಬೇಕು, ಇನ್ವಾಲ್ವ್ಮೆಂಟ್ ಬೇಕು. ಸೊ ಅವೆಲ್ಲವೂ ಇದ್ದರೆ ತಾನೇ ನಾವು ಅದನ್ನು ಮೆಡಿಟೇಷನ್ ಅಂತ ಹೇಳೋದು. ಅದೆಲ್ಲ ಆ ರೀತಿ ಮೆಡಿಟೇಟಿವ್ ಮೂಡಲ್ಲಿ ಇವನ್ನೆಲ್ಲ ಮಾಡ್ತಾ ಹೋದರೆ ತುಂಬ ಒಳ್ಳೆ ವರ್ಕ್ಸ್ ಸಿಗುತ್ತೆ. ರಜನಿ ಮೇಡಮ್, ನಿಮ್ಮ ಸ್ಕೂಲಿಗೆ ನಾನು ಬಂದಾಗ ಕೂಡ ಅಲ್ಲಿ ಕೂಡ ಏನೋ ಇವನ್ನೆಲ್ಲ ಹ್ಯಾಂಗ್ ಮಾಡಿದ್ರಿ, ಚಿತ್ರಗಳನ್ನೆಲ್ಲ ಹ್ಯಾಂಗ್ ಮಾಡಿದ್ರಿ, ಮಕ್ಕಳ ಹತ್ರ ಮಾಡಿಸಿದ್ರಿ. ಸೊ ಇವತ್ತಿನ ಸೆಷನ್ ನಿಮಗೆ ಏನಾದ್ರು ಯೂಸ್ ಆಯಿತಾ, ಅಥವಾ ನೀವು ಇದನ್ನ ಒಂದು ಟೂಲ್ ಆಗಿ ಲರ್ನಿಂಗ್ ಇದಕ್ಕೆ ಹೆಂಗೆ ಯೂಸ್ ಮಾಡ್ಬೋದು ಅಂತ ನಿಮ್ಮ ಇದು ಶೇರ್ ಮಾಡಿ. ಅದೇ ಮೇಡಮ್ ಹೇಳ್ಬೇಕಾದ್ರೆ ನೀವ್ ಅಂದ್ರಲ್ಲ ಕ್ಲಾಸ್ ಅಲ್ಲಿ ನಾವು ಹಂಗೆ ಕೂತ್ಕೊಂಡು ಹಂಗೇನೋ ಬರೀತಾ ಆಕ್ಚುಲಿ ನಾವೆಲ್ಲ ಮಾಡ್ತಿದ್ದೆ. ನನಗೆ ಅನಿಸ್ತಿತ್ತು ಯಾಕೆ ಈ ತರ ಎಲ್ಲ ಪ್ಯಾಟರ್ನ್ಸ್ ಮಾಡ್ತೀವಿ ಬಟ್ ಆ ತರ ಎಲ್ಲ ಮಾಡಿದಾಗ ಏನೋ ಒಂಥರ ಆಂಗ್ಸೈಟಿ ಏನಾದ್ರು ಇದ್ರೆ ಅದು ಕಡಿಮೆ ಅನ್ಸೋದು ಸುಮ್ಮನೆ. ಬಟ್ ಅದ ಏನ್ ಮೀನಿಂಗ್ ಇರ್ತಿರ್ಲಿಲ್ಲ. ಆ ತರ ಎಲ್ಲ ಡಿಸೈನ್ಸ್ ನಾನು ಮಾಡ್ತಿದ್ದೆ. ಸುಮ್ಮನೆ ಕೂತ್ಕೊಂಡಾಗ ಪಾಠ ಕೇಳುವಾಗೆಲ್ಲ ಆ ತರದ್ದು ಕೈಯಲ್ಲಿ ಓಡ್ತಿದ್ದೆ. ಬಟ್ ಅದಕ್ಕೆ ಈ ತರ ಮೀನಿಂಗ್ ಇದೆ ಅನ್ನೋದು ಗೊತ್ತಿರ್ಲಿಲ್ಲ. ತುಂಬಾ ಚೆನ್ನಾಗಿತ್ತು ಇನ್ಫಾರ್ಮೇಶನ್. ಆಮೇಲೆ ಮಕ್ಕಳ ಹತ್ರ ನಾನು ಮಾಡಿಸ್ತಿರ್ತೀನಿ ಆಕ್ಚುಲಿ ಲೆಫ್ಟ್ ರೈಟ್ ಅಂತ ಹೇಳಿ. ಅವರು ಸುಮ್ಮನೆ ಅದೇ ಬ್ಯಾಕ್ ಗ್ರೌಂಡ್ ನಾಲೆಜ್ ಇರ್ಲಿಲ್ಲ, ಬಟ್ ಸ್ಟಿಲ್ ಅವ್ರಿಗೆ ಮೋಟರ್ ಸ್ಕಿಲ್ಸ್ ಆಗುತ್ತೆ ಅನ್ನೋ ರೀಸನ್ ನಾನು ಈ ತರ ಪ್ಯಾಟರ್ನ್ಸ್ ಏನೋ ಮಾಡಿಸ್ತಿದ್ದೆ. ತುಂಬಾ ಇನ್ಫಾರ್ಮೇಶನ್ ಕೊಟ್ರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಇಲ್ಲ, ಅವರ ಹಗಲು ಮೇಳಲ್ಲಿ ಒಂದು ಸ್ಕೂಲ್ ನಡೆಸ್ತಾ ಇದ್ದಾರೆ, ಸುಬೋಧ ಕಲಿಕಾ ಕೇಂದ್ರ ಅಂತ ಮಾಡ್ತಾ ಇದ್ದಾರೆ. ತುಂಬ ಮಕ್ಕಳಿಗೆ ಈ ಥರದ ಆ್ಯಕ್ಟಿವಿಟೀಸನ್ನು ಮಾಡ್ತಿದ್ದಾರೆ. ಬೇರೆ ಬೇರೆ ಆ್ಯಕ್ಟಿವಿಟೀಸನ್ನು ಇಟ್ಕೊಂಡು ಒಳ್ಳೆಯ ಲರ್ನಿಂಗ್ ಸೆಂಟರ್ ಅದು. ಅದಕ್ಕೆ ನಮ್ಮ ಗುರುರಾಜ್
ಇದು ಹೋಗ್ಬಿಡ್ತು ಯಾಕೆ ಒಂದು ನೆಟ್ ಹೋಗ್ಬಿಡ್ತು.